ಎಷ್ಟೋರ್ದೆ ಒಬ್ರದ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಕನ್ನಡ ಇಂಡಸ್ಟ್ರಿದು, ಇದು ನಮ್ಮದು ಇಂಡಸ್ಟ್ರಿ. ಆದರೆ ಅಟ್ಲೀಸ್ಟ್ ಅವರು ಧೈರ್ಯ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟವ್ರೆ. ಅಟ್ಲೀಸ್ಟ್ ಅವ್ರಿಗೆ ನಾವು ಸಾಥ್ ಕೊಡಬೇಡ. ನಾನೇನೋ ಕೇರ್ಲೆಸ್ನೆಸ್ ತೊಗೊಂಡು ಸಿನಿಮಾ ಹೊಡ್ಸ್ಕೊಂಡು ಅಂದ್ರೆ ನನಗೇನು ಎಫೆಕ್ಟ್ ಇಲ್ಲ, ನಾನು ನೆಕ್ಸ್ಟ್ ಸಿನಿಮಾಗೆ ಜಂಪ್ ಆಗಿಬಿಟ್ಟಿರ್ತೀನಿ. ಟೆಕ್ನಿಷಿಯನ್ಸು ಬೇರೆ ಸಿನಿಮಾಗೆ ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಅದು ನಿಮ್ಮ ಮಕ್ಕಳದ್ದು ಕಷ್ಟ ಸರ್. ಅವ್ರ ಹೆಂಡತಿ ಮಕ್ಕಳು ಏನಾದ್ರು ಬೀದಿಗೆ ಬಂದರೆ ಆ ಶಾಪ ತೊಟ್ಟೋದು ಯಾರಿಗೆ? ನಾನು ಇಲ್ಲಿ ಯಾರೂ ಕಂಪ್ಲೀಟ್ ಮಾಡೋಕ್ಕೆ ಬರಲಿಲ್ಲ ಸರ್. ನಾನು ಓಪನಾಗಿ ಹೇಳ್ತಾಯಿದ್ದೀನಿ. ಅದಕ್ಕೆ ನಾನು ತುಂಬ ಕಡೆ ಹೇಳ್ತೀನಿ, ಅದನ್ನು ನನಗೆ ಗೊತ್ತು, ತುಂಬ ಆರೋಗ್ಯಂಟು ಅನಿಸ್ಬೋದು. ನಾವು ಕಮ್ಮಿ ರೂಲ್ ಪ್ರಪಂಚ ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ದಾರೆ ಸರ್. ಬಹುಶಃ ಮುಂದಿನ ದಿನಗಳಲ್ಲಿ ಕನ್ನಡ ಅನ್ನೋ ಒಂದು ಭಾಷೆ ಇತ್ತ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಆಮೇಲೆ ರೀಸೆಂಟ್ ನಿನಗೆ ದುಲ್ಕರ್ ಸಂಬಂಧಿತ ಒಂದು ಸಿನಿಮಾ ಆಫರ್ ಬಂತು. ಇಲ್ಲಪ್ಪ ನಾನು ಮಾಡಲ್ಲ ಅಂತ. ನಾನು ಮಾಡಲ್ಲ ಸರ್, ನನ್ನ ಭಾಷೆನ ನಾನು ಬಿಟ್ಕೊಡಲ್ಲ. ನೀವು ಡಬ್ ಮಾಡ್ಕೊಳ್ಳಿ ಬೇರೆ ಭಾಷೆ, ನಾನು ಕನ್ನಡದಲ್ಲಿ ಶೂಟಿಂಗ್ ಮಾಡಿ ಕೊಡ್ತೀನಿ. ಬನ್ನಿ ನಮ್ಮ ಇಂಡಸ್ಟ್ರಿಗೆ. ಇಲ್ಲ ಸರ್ ಕನ್ನಡದಲ್ಲಿ ಮಾಡಿದ್ರೆ ರೈಟ್ ಸೇಲ್ ಆಗಲ್ಲ, ಓಲ್ಟಿ ಸೇಲ್ ಆಗಲ್ಲ. ಅದು ಯಾರು ತಪ್ಪು? ನಮ್ಗಳು ತಪ್ಪು. ನಾವು ಅವ್ರ ಬಾಗ್ಲ ಹತ್ರ ಹೋದ್ರೆ ನನಗೆ ಮರ್ಯಾದೆ ಇದೆ. ಅವರೇ ಕರ್ಸ್ಕೋಬೇಕು. ಅವ್ರನ್ನ ಈಗ ನಮ್ಮ ಬಾಗ್ಲಕ್ಕೆ ಕರ್ಸ್ಕೊಂಡು ಜಾಹಿದ್ ಖಾನ್ ಅವರೇ ನಮಸ್ತೆ. ನಮಸ್ತೆ ಸರ್. ನನಗೆ ನೀವು ಒಂದು ದೊಡ್ಡ ಸರ್ಪ್ರೈಸ್ ಪ್ಯಾಕೇಜ್ ಆಗಿದ್ದೀರಿ. ನಾನಾಗಲೇ ಆಫ್ ಕ್ಯಾಮ್ರಾ ಹೇಳ್ತಿದ್ದ ಹಾಗೆ ಬನಾರಸ್ ಚಿತ್ರ ಬಂದಾಗ ಜಾಹಿದ್ ಖಾನ್ ಅವರ ಚಿತ್ರ, ಜಯತೀರ್ಥ ಅವರ ಚಿತ್ರ, ಜಾಹಿದ್ ಖಾನ್ ಯಾರು ಅದೆಲ್ಲ ಗೊತ್ತಿತ್ತು. ಆ್ಯಂಡ್ ನಮಗೆ ಆನೆಸ್ಟ್ಲಿ ಈ ರೀತಿಯ ಪರ್ಸೆಪ್ಷನ್ ಇಟ್ಕೊಳ್ಳೋದು ತಪ್ಪೇ, ಬಟ್ ಪರ್ಸೆಪ್ಷನ್ ಇದೆ. ಏನಿತ್ತು ಅಂದರೆ ಪೊಲಿಟಿಷಿಯನ್ ಅವರ ಮಗ, ನೋಡೋಣ ಅದೆಷ್ಟು ಮಾಡಿಬಿಟ್ಟಿರ್ತಾರೆ ಅಂತ ಅಂದ್ಕೊಂಡು ಬಂದಿದ್ದು. ಫಸ್ಟ್ ಆಫ್ ಆಲ್ ನೀವು ಬನಾರಸ್ ಅನ್ನೋ ಒಂದು ಕಥೆಯನ್ನು ಆಯ್ಕೆ ಮಾಡಿದ್ದೇ ಸರ್ಪ್ರೈಸು. ತದನಂತರ ಆ ಚಿತ್ರಕ್ಕೆ ನೀವು ಹಾಕಿರೋ ಶ್ರಮ, ನಿಮ್ಮ ಪರ್ಫಾರ್ಮೆನ್ಸು, ಅದು ಇನ್ನೊಂದು ಸರ್ಪ್ರೈಸು. ಅದಾದಮೇಲೆ ಈಗ ಕಲ್ಟ್ ಅಂತ ಒಂದು ದೊಡ್ಡ ಶಿಫ್ಟನ್ನೇ ಮಾಡಿದಿರಿ, ಅದು ಒಂದು ಸರ್ಪ್ರೈಸ್ ಆಗಿತ್ತು. ಅದೆಲ್ಲದಕ್ಕೂ ಮೀರಿ ಈಗ ಆಫ್ ಕ್ಯಾಮ್ರಾ ನಿಮ್ಮ ಜೊತೆ ಮಾತುಕತೆ ಮಾಡ್ತಿದ್ರಲ್ಲಿ ನನಗೆ ಗೊತ್ತಾಗಿದ್ದು, ಯು ಆರ್ ನಾಟ್ ಅ ರೆಗ್ಯುಲರ್ ಅಫ್ಲುಯೆಂಟ್ ಬಾಯ್ ಹೂ ಹಸ್ ಎಂಟರ್ಡ್ ದಿ ಇಂಡಸ್ಟ್ರಿ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಚಿತ್ರಗಳನ್ನು ಹೇಗೆ ಬ್ರೇಕ್ ಡೌನ್ ಮಾಡ್ತೀರಿ ಅಂತ ನನಗೆ ಗೊತ್ತಾಯಿತು, ಈ ಇಂಡಸ್ಟ್ರಿನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಾಯಿತು. ಪ್ಲಸ್ ಈಗ ಶುರು ಆಗೋಕ್ಕಿಂತ ಮುಂಚೆ ಇಲ್ಲಿ DJI ಕ್ಯಾಮ್ರಾ ಇದೆ, ಅದ್ರ ಬಗ್ಗೆನೂ ಮಾತಾಡ್ತಿದ್ರಿ. ವಾಟ್ ಡಸ್ ಸಿನಿಮಾ ಮೀನ್ ಟು ಯು? ಲೈಫ್ ಸರ್. ಹಾಂ, ನನ್ನ ಜೀವನದಲ್ಲಿ ಹೈಯೆಸ್ಟ್ ನಾನು ಆಸೆ ಪಟ್ಟಿದ್ದಂದ್ರೆ ಇದು ಒಂದೇ. ಎಲ್ಲಿ ಹುಟ್ಕೊಂಡಿರ್ಬೋದು ನಿಮಗೆ? ನಿಮ್ಮ ಫಸ್ಟ್ ಫಿಲ್ಮ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾವುದು ನೋಡಿದ್ರಿ ಫಸ್ಟು ಥಿಯೇಟ್ರಲ್ಲಿ ಅನ್ನೋ ನೆನಪಿದೆಯಾ? ಸಿನಿಮಾನ? ಹಾಂ, ಇಲ್ಲ ಸರ್, ನೆನಪಿಲ್ಲ. ಈಗ ನೋಡಿದ್ರೆ ನಿಮಗೆ ನೀವು ಎಂಜಾಯ್ ಮಾಡಿದ ಥಿಯೇಟ್ರಿಕಲ್ ಮೊಮೆಂಟ್ ಅಂತ ಯಾವ್ದಿರಬಹುದು? ತುಂಬ ವರ್ಷ ಆಯಿತು ಸರ್. ಐ ಥಿಂಕ್ ಲಾಸ್ಟ್ ಸಿನಿಮಾ ಆ್ಯನಿಮಲ್ ಅನ್ಕೊಳ್ತೀನಿ ನಾನು. ಹಾಂ ಹಾಂ ಹಾಂ. ನನಗೆ ತುಂಬ ಇಷ್ಟ ಆಯ್ತು ಸಿನಿಮಾ ಅಂದರೆ ಆ್ಯನಿಮಲ್. ವಾಟ್ ಅಬೌಟ್ ಆ್ಯನಿಮಲ್? ಇಮೋಷನ್ಸು ಸರ್. ಪರ್ಫಾರ್ಮೆನ್ಸಸ್ ಎಲ್ಲ ಓಕೆ, ರಣಬೀರ್ ಕಪೂರ್ ನಮಗೆಲ್ಲರಿಗೂ ಗೊತ್ತು, ಈಸ್ ಅ ಸೂಪರ್ ಸ್ಟಾರ್, ಅದ್ಭುತವಾಗಿ ಮಾಡ್ತಾರೆ. ಆದರೆ ಆ್ಯಸ್ ಅ ಡೈರೆಕ್ಟರ್ ಆಗಿ ಅವ್ರು ಮಾಡ್ಕೊಂಡಿದ್ದ ಕತೆ, ಸ್ಕ್ರೀನ್ ಪ್ಲೇ, ಅವ್ರ ಡೇರಿಂಗ್ನೆಸ್ಸು, ಅಂದರೆ ಅವರೆಲ್ಲ ಬಾರ್ಡ್ರಸ್ ಆಗ್ಬೋದು ಎಲ್ಲ ಅಕ್ಕಪಕ್ಕಕ್ಕಿಟ್ಟು ಅದನ್ನು ಸಿನಿಮಾ ಮಾಡಿದಲ್ಲ. ಸೊ ನನಗೆ ಅದು ತುಂಬ ಇಷ್ಟ ಆಯಿತು ಸರ್. ಥಿಯೇಟ್ರಿಗೆ ಏನಕ್ಕೆ ಸರ್ ಬರಬೇಕು? ಈಗಂದ್ರೆ ಈ ಕಾಲ OTT ಕಾಲ, ಫೋನ್ ಓಪನ್ ಮಾಡಿದ್ರೆ ನಿಮಗೆ ಸಾವಿರಾರು ಸಿನಿಮಾ ಸಿಗುತ್ತೆ, ಹಲ್ವಾರು ಭಾಷೆಗಳು ಸಿನಿಮಾಗಳು ಸಿಗುತ್ತೆ. ಅಂದರೆ ಪ್ರಪಂಚದ ಎಲ್ಲ ಸಿನಿಮಾಗಳು ನಿಮ್ಗೆ ಅಲ್ಲಿ ಸಿಗುತ್ತೆ. ಥಿಯೇಟ್ರಿಗೆ ಬಂದು ಏನಕ್ಕೆ ನೋಡಬೇಕು? ಸೊ ಆ ಥರ ವಾವ್ ಎಲಿಮೆಂಟ್ ಇಟ್ಟಾಗಲೇ ನಾನು ಥಿಯೇಟ್ರಿಗೆ ಬರೋದು. ಸೊ ನನಗೆ ಆ ಥರ ಸ್ವಲ್ಪ ಸಿನಿಮಾಗಳು ಇಷ್ಟ. ಆ್ಯಂಡ್ ಆ್ಯನಿಮಲ್ನಲ್ಲೂ ಕೂಡ ಇಟ್ ಈಸ್ ನಾಟ್ ಅ ಬಿಗ್ ಈವೆಂಟ್ ಸ್ಪೆಕ್ಟಕಲ್, ಬಟ್ ಎಮೋಷನ್ಸ್ ಮೇಲೆ, ಹೌದು, ಅಪ್ಪ ಮಗನ ಎಮೋಷನ್ಸ್ ಮೇಲೆ ಕೂರ್ತಾ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಪಿಕ್, ಯಾಕಂದರೆ ಎಮೋಷನ್ಸ್ನ ನಂಬಿ ಆಡಿಯನ್ಸ್ ಇನ್ನೂ ಬರ್ತಾರೆ ಚಿತ್ರಮಂದಿರಗಳಿಗೆ ಅನ್ನೋದು. ಬಟ್ ಅನಿಮಲ್ ಕೂಡ ರೀಸೆಂಟ್ ಮೆಮೊರಿನೇ. ನನಗೆ ಹಿಂದೆ ಹೋಗಿ ಸ್ವಲ್ಪ, ನೀವು ಮುಂಚೆ ನಿಮ್ಮ ಸ್ಕೂಲ್ ಟೈಮಲ್ಲೋ ಅಥವಾ ಬಾಲ್ಯದಲ್ಲಿ ನೋಡಿದ ಚಿತ್ರ? ಟು ಬಿ ವೆರಿ ಹಾನೆಸ್ಟ್, ನೋಡಿಲ್ಲ ಹೆಚ್ಚು. ನನ್ನ ಸಿನಿಮಾಗಳನ್ನ ನೋಡ್ತಾ ಇರಲಿಲ್ಲ. ನನಗೆ ಅಷ್ಟೊಂದು ಧೈರ್ಯನೂ ಇರ್ತಾ ಇರಲಿಲ್ಲ. ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ನಾನು ಥಿಯೇಟ್ರಿಗೆ ಹೋಗಬೇಕು ಅಂತೇಳಿ ಇವತ್ತುವರೆಗೂ ನನ್ನ ಲೈಫಲ್ಲಿ ಹೇಳೇ ಇಲ್ಲ. ಅದು ಯಾವತ್ತೂ ನನಗೆ ಭಯ ಆಗ್ತಾಯಿತ್ತು. ನಮ್ಮ ಅಪ್ಪ ಅಮ್ಮ ಬೇಡ ಅಂದ್ಬಿಟ್ರೆ ಅವ್ರಿಗೆ ಯಾವತ್ತೂ ಇಷ್ಟ ಇರಲಿಲ್ಲ ನಾನು ಸಿನಿಮಾಗೆ ಹೋಗೋದು, ನೋಡೋದು ಕೂಡ ಆಗ್ಬೋದು, ಇಲ್ಲ ಸಿನಿಮಾ ಫೀಲ್ಡ್ ಬರೋದಾಗ್ಬೋದು. ಸೊ ಅದೊಂದು ಯಾವತ್ತೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೆ. ಓಕೆ. ಸೊ ನನ್ನ ಸಿನಿಮಾಗಳು ಅದು ನನಗೆ ಆಶ್ಚರ್ಯ, ನಾನು ಒಂದೊಂದ್ಸತಿ ಆಶ್ಚರ್ಯ ಪಡ್ತೀನಿ, ಈ ಫೀಲ್ಡ್ ನಾನು ಹೆಂಗೆ ಆಯ್ಕೆ ಮಾಡಿ. ಎಕ್ಸಾಕ್ಟ್ಲಿ. ನನ್ನ ಸಿನಿಮಾಗಳನ್ನ ನೋಡಲ್ಲ, ಇವತ್ತಿಗೂ ನೋಡಲ್ಲ. ಏನೋ ಹೇಳ್ತೀನಿ ಸರ್, ಬಟ್ ಏನೋ ಗೊತ್ತಿಲ್ಲ. ಬಟ್ ಅದು ಹೆಂಗೆ ಬಂತು, ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಬಟ್ ದೇರ್ ಶುಡ್ ಬಿ ಸಮ್ ಇನ್ಫ್ಲುಯೆನ್ಸ್, ಏನೋ ಒಂದು ಮಹಾ ಇನ್ಫ್ಲುಯೆನ್ಸ್ ಇದ್ದಿರಲೇಬೇಕು. ನನ್ನ ಒಂದು ಲಾಜಿಕ್ ಏನಂದರೆ, ಬಿಕಾಸ್ ಐ ರಿಲೇಟ್ ವಿತ್ ದ್ಯಾಟ್. ನೀವು ಇಂಟ್ರೋವರ್ಟಾಗಿ ಗೊತ್ತಿಲ್ಲ, ನಾನೊಬ್ಬ ಇಂಟ್ರೋವರ್ಟ್, ಚಿಕ್ಕ ವಯಸ್ಸಲ್ಲಿ ಇನ್ನೂ ಹೆಚ್ಚು. ಸೊ ಇಂಟ್ರೋವರ್ಟ್ಸ್ಗೆ ಈ ಕ್ರಿಯೇಟಿವ್ ಸ್ಪೇಸ್ ಇದೆಯಲ್ಲ, ಅದೇ ನಮ್ಮ ಔಟ್ಲೆಟ್ ಆಗುತ್ತೆ. ಯಾಕಂದರೆ ನಮಗೆ ಸೋಷಿಯಲ್ ಇಂಟ್ರಾಕ್ಷನ್ ಸ್ವಲ್ಪ ಆಕ್ವರ್ಡ್ ಅನ್ನಿಸ್ತಾ ಇರುತ್ತೆ. ಅದೇ ಸ್ಟೇಜ್ ಮೇಲೆ ಹಾಕಿದ್ರೆ ನಮ್ಮನ್ನು ನಾವು ಚೆನ್ನಾಗಿ ಮಾಡ್ತೀವಿ, ಅದೇನು ಆ ಝೋನ್ಗೆ ಹೋಗ್ಬಿಡ್ತೀವಿ ಅಂತ. ಇಸ್ ದ್ಯಾಟ್ ಸಮಥಿಂಗ್ ದಟ್ ಹ್ಯಾಪನ್ ವಿತ್ ಯು? ಐ ಡೋಂಟ್ ನೋ ಸರ್.
ಇಟ್ಸ್ ಅ ಮಿರಾಕಲ್ ಅಂತಲೇ ಹೇಳ್ಬೋದು ಸರ್. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಬಟ್ ಚಿಕ್ಕ ವಯಸ್ಸಿಂದನೂ ನಾನು ಆ್ಯಕ್ಟರ್ ಆಗಬೇಕು, ಸ್ಟಾರ್ ಆಗಬೇಕು ಅನ್ನೋ ತಲೆಯಲ್ಲಿ ಇತ್ತು. ಸ್ಟಾರ್ ಆಗಬೇಕು. ಎಸ್, ಐ ವಾಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನಿಲ್ಲಿ ಹೀರೋ ಆಗಬೇಕು, ಒಂದು ರೇಂಜ್ಗೆ ಇರಬೇಕು, ನೋ, ಟಾಪಲ್ಲಿ ಇರಬೇಕು ಅನ್ನೋ ನನ್ನ ಆಸೆ. ನಾನು ಅಲ್ಲಿವರೆಗೂ ಹೋಗೋರು ಬಿಡಲ್ಲ. ಏನು ಮಾಡಬೇಕು ಅದು ಪ್ರಯತ್ನ ಅಂತೂ ಪಟ್ಟೆ ಪಡ್ತೀನಿ. ನಾನು ಒಂದು ತುಂಬ ಆಬ್ವಿಯಸ್ ಕ್ವೆಶ್ಚನ್ನ ಕೇಳ್ತೀನಿ, ಬಟ್ ಅದು ಸ್ವಲ್ಪ ಪ್ಲೀಸ್ ಅಫೆನ್ಸಿವ್ ಆಗಿರಬಹುದೇನೋ. ಏನು ಅಂದರೆ, ಈಗ ನಿಮ್ಮ ತಂದೆಯವರು ಗೊತ್ತಿಲ್ಲದಿರೋ ಜನರೇ ಇಲ್ಲ, ಅಟ್ಲೀಸ್ಟ್ ಕರ್ನಾಟಕದಲ್ಲಿ, ರೈಟ್? ಆಬ್ವಿಯಸ್ಲಿ ಹೊರಗೂ ಕೂಡ ಗೊತ್ತಿರ್ತಾರೆ. ಅಂತಹ ಒಬ್ಬ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಅವರ ಮನೆಯಿಂದ ನೀವು ಬರ್ತಾ ಇದ್ದೀರಿ. ಆ್ಯಂಡ್ ನಮಗೆ ಕಾಮನ್ ಮ್ಯಾನ್ಗೆ ಪಾಲಿಟಿಕ್ಸ್ ಅಂದರೆ ಸ್ಟ್ರಾಟಜಿ ಅಂತ ಇರುತ್ತೆ. ಆ್ಯಂಡ್ ಇದನ್ನು ನಾವು ನೋಡಿದ್ದೀವಿ ಕೂಡ, ಹಾಗಾಗಿ ಕೇಳ್ತಾ ಇದ್ದೀನಿ, ನಾಟ್ ಟು ಅಫೆಂಡ್ ಯು ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಈಸ್ ಸಿನಿಮಾ ಅ ವೆಹಿಕಲ್ ಫಾರ್ ಯು ಟು ಗೇನ್ ಸ್ಟಾರ್ಡಮ್ ಆ್ಯಂಡ್ ದೆನ್ ಲೇಟರ್ ಲೆವರೇಜ್ ಇಟ್ ಆ್ಯಸ್ ಅ ಪೊಲಿಟಿಕಲ್ ಕೆರಿಯರ್? ಈಗ ಅದಕ್ಕೆ ಒಂದೇ ಒಂದು ನಾನು ಚಿಕ್ಕನ ಪ್ರಶ್ನೆ ನಿಮಗೆ ಕೇಳ್ಬಿಡ್ತೀನಿ ಸರ್. ಒಂದು ಉದಾಹರಣೆ ತೋರಿಸಿ ಸರ್, ನನಗೆ ಒಂದು ಎಕ್ಸಾಂಪಲ್ ತೋರಿಸಿ. ಆ ಥರ ಸಿನಿಮಾ ಫೀಲ್ಡ್ ಬಂದು ಆಯ್ಕೆ ಮಾಡಿಕೊಂಡು ಹೊರಗಡೆ ಬಂದು ಸಿನಿಮಾ ಮಾಡಿ ಮುಖ ಪರಿಚಯ ಮಾಡ್ಕೊಂಡು ಇಲ್ಲ ಹೆಸರು ಮಾಡಿಕೊಂಡು ಒಂದು ಕ್ಷೇತ್ರದಲ್ಲಿ ನಿಂತು ಒಂದು ಎಲೆಕ್ಷನ್ ಗೆದ್ದಿರೋದು ಒಬ್ಬ ವ್ಯಕ್ತಿನ ತೋರಿಸಿ ನನಗೆ. ಜನ ಬಟ್ ಈಗ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿಲ್ಲದೆ ಇರಬಹುದು ಸರ್. ನಮ್ಮ ಕರ್ನಾಟಕದಲ್ಲೂ ಎಕ್ಸಾಂಪಲ್ಸ್ ಇದ್ದಾರೆ. ಆ ರೇಂಜ್ಗೆ ಹೋದ ಮೇಲೆ ಸರ್, ಮೇ ಬಿ ಫ್ಯೂಚರ್ ಅಂದರೆ ಒಂದು 10, 20, 30, 40, 50 ಸಿನಿಮಾಗಳು ಮಾಡಿದ ಮೇಲೆ. ಮೊದಲು ಜನ ತುಂಬ ದಡ್ಡರಾಗಿದ್ದರು ಸರ್, ಆದರೆ ಇವಾಗ ಅಲ್ಲ. ಕಾರಣ ಇಂಟರ್ನೆಟ್ ಆ್ಯಂಡ್ ಫೋನ್. ಪೀಪಲ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನಾವು. ಅವ್ರಿಗೆ ಹ್ಯಾಮರ್ಸೋಕ್ಕಾಗಲ್ಲ ಸರ್, ಅವರೆಲ್ಲ ನೋಡ್ತಿರ್ತಾರೆ. ಈಗ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಲ್ಲ ಸರ್, ಓಕೆ, ನಾನು ಯಾವ ರೀತಿಯಲ್ಲಿ ಮಾತಾಡಿದ್ರು ಕೂಡ ಅವ್ರು ಈಗ ಈ ಬ್ರಾಡ್ಕಾಸ್ಟ್ ಆದಮೇಲೆ ಈ ವಿಡಿಯೋನ ಅವ್ರು ನೋಡಿದ ತಕ್ಷಣ ನಾನು ಮಾತಾಡೋ ರೀತಿಯಲ್ಲಿ ಜಡ್ಜ್ ಮಾಡಿಬಿಡ್ತಾರೆ. ಇನ್ನು ಜೀವನಾಗಿ ಮಾತಾಡ್ತಿದ್ದಾನೆ ಇಲ್ಲ ಇವ್ನು ಫೇಕ್ ಮಾತಾಡ್ತಿದ್ದಾನೆ, ಅಂದರೆ ಈಸ್ ಪೋರ್ಟ್ರೇಟಿಂಗ್ ಈಸ್ ಗುಡ್ ಅಂತೇಳಿ ಅದನ್ನು ತುಂಬ ಎಲ್ಲ ಅರ್ಥ ಆಗುತ್ತೆ ಸರ್ ಅವ್ರಿಗೆ. ಈಗ ನೀವು ಹೇಳಿದ್ರಿ ನಮ್ಮ ತಂದೆ ತಾಯಿ ಕಡೆಯಿಂದ ಅಂತೂ ಸಪೋರ್ಟ್ ಇರಲಿಲ್ಲ ಅಂತ. ಬಟ್ ಇಫ್ ಐ ಆಮ್ ನಾಟ್ ರಾಂಗ್, ನೀವು ಆಕ್ಟರ್ ಪ್ರಿಪೇರ್ಸ್ ಅಕಾಡೆಮಿಗೆ ಹೋಗಿ ಕಲ್ತು ಬಂದ್ರಿ. ಆ ಒಂದು ಜರ್ನಿ ಅಂದರೆ ಯು ಡಿಡ್ ನಾಟ್ ಗೆಟ್ ದಿ ಅಪ್ರೂವಲ್ ಫ್ರಮ್ ಯುವರ್ ಪೇರೆಂಟ್ಸ್ ಫಾರ್ ದಟ್? ಏನಾಗಿತ್ತು ಅಂದರೆ 2014 ನಾನು ನಿಂತ್ಕೊಂಡ್ಬಿಟ್ಟೆ. ನನಗೆ ಎಜುಕೇಷನ್ ಕಡೆ ಸ್ವಲ್ಪ ವೀಕ್ ನಾನು. ಸೊ ಅಪ್ಪ ಹೋಗಿ ಹೇಳಿದೆ, ಅಪ್ಪ ಒಪ್ಪಿಲ್ಲ. ನಾನು ಹಠ ಮಾಡ್ಕೊಂಡು ಹಾಗೆ ಕೂತಿದ್ದೆ. ಆಗೋದೇ ಇದು, ಇಲ್ಲ ನಾನು ಏನೂ ಆಗಲ್ಲ ಜೀವನದಲ್ಲಿ ಅಂತ. ನೀನು ಏನೂ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಆರಾಮಾಗಿ ಮನೇಲಿ ಇದ್ಬಿಡು ಅಂತ ಹೇಳ್ತಿದ್ರು. ಸೊ 2015ಗೆ ನಾನು ತುಂಬ ಸ್ಟ್ರಾಂಗ್ ಆಗಿ ಕಾಲ್ ತೊಗೊಂಡೆ. ಆವಾಗಲೂ ಆಗಿಲ್ಲ, ಬಟ್ ಸ್ಟಿಲ್ ನನ್ನ ಪ್ರಾಸೆಸ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅಲ್ಲಿ ಆಡಿಷನ್ಸ್ ಕೊಡೋದು, ಇಲ್ಲಿ ಆಡಿಷನ್ಸ್ ಹೋಗೋದು. ಬಟ್ ಆಮೇಲೆ ನಾನು ಆವಾಗ ಜಮೀರ್ ಅಹಮದ್ ಖಾನ್ ಮಗ ನಾನೇ ಅಂತೇಳ್ಬಿಟ್ಟು ಯಾರಿಗೂ ಅಷ್ಟು ಫೇಸ್ ಫಿಮಿಲಿಯರ್ ಇರಲಿಲ್ಲ. ಸೊ ಎಲ್ಲಿ ಹೋದರೂ ನೋ ನ್ಯೂಸ್ ಟು ರೆಕಗ್ನೈಸ್ ಮೀ, ಯಾರು ನನಗೆ ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ. ಸೊ ಅದೊಂದು ಪ್ಲಸ್ ಇಟ್ಕೊಂಡು ನಾನು ಎಲ್ಲ ಕಡೆ ಡೈರೆಕ್ಟರ್ಸ್ ಹತ್ರ ಕೆಲಸ ಕೇಳೋದು, ಅದಾಗೋದು, ಇದು ಮಾಡೋದು, ಇದೆಲ್ಲ ಮಾಡ್ತಾನೇ ಇದ್ದೆ. 2016ನಲ್ಲಿ ನಾನು ಏನು ಮಾಡಿದೆ, ಒಂದು ಪಾಯಿಂಟ್ ಆಫ್ ಟೈಮ್ ನಮ್ಮ ತಂದೆ ಬಿಡೋದೇ ಇಲ್ಲ ಒಂದು ಯಾವಾಗ ನನಗೆ ಗೊತ್ತಾಯಿತು, ನಾನು ಮನೆಯಿಂದ ಬಿಟ್ಟು ಓಡೋಗ್ಬಿಟ್ಟೆ. ಬಾಂಬೆಗೆ ಹೋಗ್ಬಿಟ್ಟಿದ್ದೆ ನಾನು. ಒಂದು 15 ದಿವಸ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮಪ್ಪ ಹಿಂಗೆ ಒಂದು ಟ್ರ್ಯಾಕ್ ಮಾಡಿ ಹಿಡಿದ್ರು. ಇವನು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿಬಿಟ್ಟವನೇ, ಏನೋ ಒಂದು ಮಾಡಬೇಕಲ್ಲ. ಸರಿ, ಫಸ್ಟ್ ನೀನು ಒಂದು ಆ್ಯಕ್ಟಿಂಗ್ ಕ್ಲಾಸಸ್ಗೆ ಫಸ್ಟ್ ನೀನು ಹೋಗು ನೋಡೋಣ ಅಂತ. ಅವ್ರ ತಲೆನೇ ಅಂದರೆ ಇದೆಲ್ಲ ನಮಗೆ ಆಗಿ ಬರಲ್ಲ. ಯಾಕೆ? ಅವರ ಅಪ್ರಿಹೆನ್ಷನ್ ಏನು? ಅವರ ಅಂದರೆ ಅವ್ರಿಗೆ ಒಂದು ಏನಂದರೆ ನಮ್ಮ ಕಾಸ್ಟಲ್ಲಿ ಇಲ್ಲ ಅಂಥೇಳಿ, ಮಾಡಬಾರ್ದು ಅಂತ ಹೇಳಿ ಒಂದು. ಎರಡನೇದು, ಅವರಿಗೆ ಈ ಫೀಲ್ಡ್ಗೆ ಇಳಿದ ಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಅದಕ್ಕಿಂತ ಹೆಚ್ಚಾಗಿ ಏನು ಭಯ ಇತ್ತು ಅಂದರೆ ಈ ಬ್ಯಾಡ್ ಹ್ಯಾಬಿಟ್ಸಲ್ಲಿ ಎಲ್ಲಿ ಹೋಗ್ಬಿಡ್ತಾನೋ, ಈ ಸಿನಿಮಾ ಫೀಲ್ಡಲ್ಲಿ ಸ್ವಲ್ಪ ಹಂಗಿದೆಯಲ್ಲ ಸರ್ ನೆಗೆಟಿವಿಟಿ, ಅದರಲ್ಲಿ ಹೋಗ್ಬಿಟ್ಟು ಎಲ್ಲಿ ಹಾಳಾಗ್ಬಿಡ್ತಾನೋ ಅಂತ ಒಂದು ಅವ್ರಿಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಸೊ ಆ ಕಾರಣಗಳಿಂದ ಅವ್ರು ಬೇಡ ಬೇಡ ಅಂತ ಹೇಳ್ತಾಯಿದ್ರು. ಆಮೇಲೆ ಮೂರನೇದು ಏನಂದರೆ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟವನೇ, ಅಷ್ಟೆಲ್ಲ ಶ್ರಮ ಪಡೋಕ್ಕಾಗಲ್ಲ. ನಾವೇನೋ ಆ ಟೈಮಿಂದ ನಾವು ತುಂಬ ಲೋವರಿಂದ ಬಂದಿದ್ದೀವಿ, ಹೆಂಗೋ ಒಂದು ಕಷ್ಟಪಟ್ಟು ನಾವು ಈ ರೇಂಜ್ ಬಂದುಬಿಟ್ಟಿದ್ದೀವಿ. ನಾನು ಪಟ್ಟಿರೋ ಕಷ್ಟ ನನ್ನ ಮಗ ಪಡಬಾರ್ದು ಅನ್ನೋ ತಲೆಯಲ್ಲಿ ತುಂಬ ಯಾವತ್ತೂ ಇತ್ತು. ಬಟ್ ನನಗದು ಯಾವತ್ತೂ ಇಷ್ಟ ಆಗ್ತಾಯಿಲ್ಲ. ಕೂತ್ಕೊಂಡು ತಿನ್ನಬೇಕು ಅಂದ್ರೆ ನನಗೆ ಅದಾಗಲ್ಲ. ಅದಕ್ಕೇನೋ ಒಂದು ನಾವು ಮಾಡಿರಬೇಕಲ್ಲ ಅಂಥೇಳಿ ನಂದು ಯಾವಾಗಲೂ ಕೂಡ. ಸೊ 2017 ನನ್ನ ಜರ್ನಿ ಶುರುವಾಗಿದ್ದು. ಸೊ 2017 1 ಇಯರ್ ನಾನು ಬಾಂಬೆಯಲ್ಲಿದ್ದೆ. ಸೊ ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ಸು, ಡಾನ್ಸ್, ಫೈಟ್ ಎಲ್ಲ ಅಲ್ಲಿಂದ ಕಲ್ತ್ಕೊಂಡು ಇಲ್ಲಿಗೆ ಬಂದಿದ್ದೆ. ಆ್ಯಕ್ಟರ್ ಪ್ರಿಪೇರ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್. ಅದೇನು 6 ಮಂತ್ಸ್ ಪ್ರೋಗ್ರಾಮ್? 6 ಮಂತ್ಸ್ ಡಿಪ್ಲೊಮಾ ನಾನು ಮಾಡಿದ್ದು ಸರ್. ನಾನು 6 ಮಂತ್ಸ್ ಅದಾದಮೇಲೆ ಇನ್ನೂ ಮತ್ತೊಂದು 6 ಮಂತ್ಸ್ ಇದೆ. ಥಿಯೇಟರ್ಸ್ ಮಾಡ್ತಿದ್ದೆ ಸರ್ ನಾನು. ಸೊ ಥಿಯೇಟರ್ಸ್ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋದು ಬೇರೆ, ಥಿಯೇಟ್ರ್ ಮಾಡೋದು ಬೇರೆ. ಆದರೆ ಆವಾಗ ಥಿಯೇಟ್ರ್ ಏನಕ್ಕೆ ಮಾಡಬೇಕಾಗಿತ್ತು? ದುಡ್ಡುಗೋಸ್ಕರ ಮಾಡಬೇಕಾಗಿತ್ತು, ನಾಟ್ ಫಾರ್ ಇದು. ಏನೇ ನಮ್ಮ ತಂದೆ ಏನು ₹1 ದುಡ್ಡು ಕಾಸು ಕೊಡ್ತಾ ಇರಲಿಲ್ಲ ಆವಾಗ. ಆದ್ರೆ ನಮ್ಮ ನಿರ್ಮಾಪಕರು, ಅಂದರೆ ನನ್ನ ಫಸ್ಟ್ ಸಿನಿಮಾ ನಿರ್ಮಾಪಕರು ತಿಲಕ್ ರಾಜ್ ಬಲಾರ್ ಅವ್ರು ಏನಿದ್ದಾರೆ, ನಮ್ಮ ತಂದೆದು 35-40 ಇಯರ್ಸ್ ಫ್ರೆಂಡ್. ಸೊ ಅವರೇ ನನಗೆಲ್ಲ ಸ್ಪಾನ್ಸರ್ ಮಾಡಿದ್ದಲ್ಲಿ. ಸೊ ನನಗೆ ಖರ್ಚಿಗೆ ಕಾಸು ಅವ್ರಿಗೆ ಮತ್ತೆ ನಾನು ಕೇಳೋಕ್ಕೆ ಇಷ್ಟ ಆಗಿರ್ತಿರ್ಲಿಲ್ಲ. ಸೊ ಅಲ್ಲಿ ಒಂದು ಶೋ ಮಾಡಿಬಿಟ್ಟು ಬಂದರೆ ₹500 ₹700 ಕೊಡೋರು 1 ಅವರ್ ಶೋ ಮಾಡಿದ್ರೆ. ಸೊ ಅದಕ್ಕೆ ರಿಹರ್ಸಲ್ ಎಲ್ಲ ಮಾಡಬೇಕಾಗಿತ್ತು, ಕಾಸ್ಟ್ಯೂಮ್ ಎಲ್ಲ ಅವಳೇ ಕೊಡೋರು. ಸೊ ಅದಕ್ಕೆ
ಕಲಿಯೋಕ್ಕೂ ಆಗುತ್ತೆ ಮತ್ತು ದುಡ್ಡು ಆಗುತ್ತಲ್ಲ ಅಂಥೇಳಿ ಹಂಗೋಗಿ ಸೊ ನಿಮ್ಮ ತಂದೆಯವ್ರದ್ದು ಹಣಕಾಸಿನ ವಿಚಾರದಲ್ಲೂ ಸಹಾಯ ಇಲ್ಲ ನಿಮ್ಮ ಚಿತ್ರಗಳಿಗೆ ಸರ್ ಈ ಫೀಲ್ಡ್ಗೆ ಅಂತ ಏನಿಲ್ಲ. ಈಗ ಲೋಕಿ ಸಿನಿಮಾಸ್ ಇಸ್ ಡಿಫ್ರೆಂಟ್. ಎಸ್ ಐ ಸಿ ವಾವ್. ಈಗ ನನಗೆ ಸ್ವಲ್ಪ ಇದನ್ನು ಹೇಳಿ, ನಿಮ್ಮ ಬಿಕಾಸ್ ಇದು ಒಂದು ನಂಗೆ ಪ್ರಶ್ನೆ ಇತ್ತು. ನಿಮ್ಮ ತಂದೆಯವರು ತುಮಕೂರು ಕಡೆಯಿಂದ ಬಂದವರಲ್ವಾ? ಹೌದು, ಕುಣಿಗಲಿಂದ. ಹೌ ಡಿಡ್ ಹಿ ಮೇಕ್ ಇಟ್ ಸೋ ಬಿಗ್? ಸರ್ ಅವರ ಜರ್ನಿಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಅಂದರೆ ನ್ಯಾಷನಲ್ ಟ್ರಾವೆಲ್ಸ್ ಬಂದುಬಿಟ್ಟು ನಮ್ಮ ತಾತದು ಅವರು ಶುರು ಮಾಡಿದ್ದು ಸರ್ ಕಂಪನಿ. ಬಟ್ ಅದು ಒಂದು ಊರಲ್ಲಿ ಅಷ್ಟೇ ಓಡ್ತಾ ಇತ್ತು, ಅಂದರೆ ಏರಿಯಾ ಬೈ ಏರಿಯಾ ಅಷ್ಟೇ, 1-2 ಬಸ್ ಇತ್ತು ಅಷ್ಟೇ. ಸೊ ನಮ್ಮ ತಂದೆ ಒಂದು ವಯಸ್ಸಿಗೆ ಬಂದ ಮೇಲೆ ಅವರು ಬೆಂಗಳೂರನ್ನ ಬಿಟ್ಟು ಬಾಂಬೆಗೆ ಹೋಗಿ ಶಿಫ್ಟ್ ಆದರು. ಸೊ ಅಲ್ಲಿ ಅವರು ಅಂದರೆ ಯಾವ ಕೆಲಸ ಮಾಡಿಲ್ಲ ಅಂತ ಇಲ್ಲ, ಅಂದರೆ ಕೂಲಿ ಕೆಲಸನೂ ಮಾಡಿದ್ದಾರೆ, ವೇಟ್ರ್ ಕೆಲಸನೂ ಮಾಡಿದ್ದಾರೆ, ಅಂದರೆ ಒಂದು ರೇಂಜ್ಗೆ ಬರೋವರೆಗೂ. ಸೊ ಒಂದು ಬಸ್ ಆಮೇಲೆ ಏನು ಮಾಡಿದ್ರು, ಅಲ್ಲಿ ಒಂದಷ್ಟು ಸಾಲ ಗಿಲ್ಲು ಮಾಡಿಕೊಂಡು ಅದೇನೋ ಸಂಪಾದಿಸಿದ್ರು, ಅದೆಲ್ಲ ಹಣ ಜೋಡಿಸ್ಕೊಂಡು ಬೆಂಗಳೂರಿಗೆ ಬಂದರು. ಸೆಕೆಂಡ್ ಹ್ಯಾಂಡ್ ಬಸ್ ತೊಗೊಂಡು ಅವ್ರ ತಮ್ಮನಗಳ ಜೊತೆಯಲ್ಲಿ ಹಾಕ್ಕೊಂಡು, ಒಬ್ಬ ಗಾಡಿ ಓಡಿಸೋನು, ಒಬ್ಬ ಕ್ಲೀನರು, ಅಂದರೆ ನಮ್ಮ ಫ್ಯಾಮಿಲಿ ದೊಡ್ಡದು, ಅವ್ರಿಗೆ 6 ಬ್ರದರ್ಸು. ಸೊ ಅವ್ರನ್ನ ಜೊತೆಯಲ್ಲಿ ಹಾಕ್ಕೊಂಡು ಅವ್ರು ಫಸ್ಟ್ ಬಸ್ ಶುರು ಮಾಡಿದ್ರು. ಸೊ ಹಾಗೆ ಹೋಗ್ತಾ ಈಗ ನಾನು ತುಂಬ ಶಾರ್ಟ್ಕಟ್ ವೇಯಲ್ಲಿ ಹೇಳಿದೆ, ನಾನು ಬಿಡಿಸ್ಕೊಂಡು ಹೇಳಿದ್ರೆ ತುಂಬ ಒಂದು 2-3 ಅವರ್ಸ್ ಬೇಕು ನನಗೆ. ಸೊ ದಟ್ ಈಸ್ ಹೌ ಹಿ ಸ್ಟಾರ್ಟೆಡ್ ಹಿಸ್ ಕರಿಯರ್. ವಾವ್. ನನಗೆ ಇದು ಹೇಳಿ, ಈ ಒಂದು ರಿಸ್ಕ್ ಟೇಕಿಂಗ್, ಡೇರಿಂಗ್ ಅಬಿಲಿಟಿ ನಿಮ್ಮ ತಂದೆಯವರು ಏನು ತೋರಿಸಿದ್ರು? ಹೌ ಡು ಯು ಲುಕ್ ಎಟ್ ರಿಸ್ಕ್ ಟೇಕಿಂಗ್ ಯುವರ್ ಸೆಲ್ಫ್? ರಿಸ್ಕ್ ಟೇಕಿಂಗ್ ಅನ್ನೋದನ್ನು ನೀವು ಹೆಂಗೆ ಲೈಫ್ ಇಸ್ ಅ ರಿಸ್ಕ್ ಅಲ್ಲ ಸರ್. ರಿಸ್ಕ್ ತಗೊಂಡಿಲ್ಲ ಅಂದರೆ ಏನು ಪ್ರಯೋಜನ ಹೇಳಿ ಲೈಫ್ ಒಂದು ಬಗ್ಗೆ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಬಟ್ ಕಂಫರ್ಟಬಲ್ ಇಲ್ಲ ಆಗಿರೋದು ಇದೆ. ಒಂದು ದಿನದಲ್ಲಿ ಸರ್ ಲಕ್ಷಾಂತರ ಜನ ಹುಡ್ತಾರೆ, ಲಕ್ಷಾಂತರ ಜನ ತೀರ್ಕೊಳ್ತಾರೆ. ಆದರೆ ನಾವು ಯಾರಿಗಾದ್ರೂ ನೆನೆಸ್ಕೊಳ್ತೀವ? ನಮ್ಗೆ ಗೊತ್ತಾಗತ್ತಾ? ನಾವು ಹುಟ್ಟಿದ್ದೀವಿ ಅಂದಮೇಲೆ, ನಾವು ಒಂದು ಹೆಸರು ಮಾಡಿ ಸತ್ತ ಮೇಲೆ ನಮ್ಮ ತಂದೆ ಹೇಳೋದು, ಎಷ್ಟೋ ಜನ ಕಣ್ಣಲ್ಲಿ ನೀರಿರಬೇಕು, ಅದೇ ಜೀವನ ಸಾರ್ಥಕ ಅಂತ ನಾನು ನಂಬ್ತೀನಿ. ಜನರ ರೆಕಗ್ನಿಷನ್ ಯಾಕೆ ಮುಖ್ಯ? ಅದು ನಾವು ಆ ಥರ ಫೀಲ್ಡ್ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಬಟ್ ಆಯ್ಕೆ ನಿಮ್ದೇನೆ, ಅಂದರೆ ಸ್ಟಾರ್ ಆಗಬೇಕು ಅನ್ನೋ ಆಯ್ಕೆ ನಿಮ್ಗೆ. ಮೇ ಬಿ ಅದು ಬೇರೆ ಸರ್, ಅದು ಕಿಕ್ಕೇ ಬೇರೆ. ಜನ ನಮ್ಮ ಹೆಸರನ್ನ ಕೂಗ್ತಾರೆ, ಒಂದು ಅಭಿಮಾನದಿಂದ ನಮ್ಮ ಹಿಂದೆ ಓಡಿ ಬರ್ತಾರೆ, ಒಂದು ಫೋಟೋಗಾಗ್ಬೋದು, ಇಲ್ಲ ಒಂದು ಸತಿ ಮುಟ್ಟನ ಇವನ್ನ ಅಂತೇಳಿ. ಅದು ಫೀಲಿಂಗೇ ಬೇರೆ ಸರ್. ಅದು ಹಿಂಗೆ ಹೇಳೋಕ್ಕಾಗಲ್ಲ ನನಗೆ. ಫೇರ್. ನಿಮ್ಮ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ತಂದೆಯವರ ವಿಚಾರದಲ್ಲಾಗಲಿ ಆ ರೀತಿಯ ಅಭಿಮಾನವನ್ನು ನೋಡಿರೋ ಒಂದು ಮೊಮೆಂಟನ್ನು ಹಂಚ್ಕೋಬಲ್ರಾ? ವೇರ್ ಇಟ್ ವಾಸ್ ಅನ್ಬಿಲೀವಬಲ್, ಏನು ಹೀಗೆಲ್ಲ ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡಿರ್ತಾರ ಅಂತ. ಅಂದರೆ ಸರ್, ನಮ್ಮ ತಂದೆಗೆ ಪಾಲಿಟಿಕಲಿ ತುಂಬ ಅಭಿಮಾನಿಗಳು ಜಾಸ್ತಿ ಸರ್. ಆ ಥರ ಹಲವಾರು ಇದೆ ಸರ್, ಅಂದರೆ 1-2 ಅಂತ ಇಲ್ಲ. ಐ ಥಿಂಕ್ ಮೇ ಬಿ ಒಂದು ಮ್ಯಾರೇಜ್, ಮಾಸ್ ಮ್ಯಾರೇಜ್ ಅಂತ ಒಂದು ಮಾಡಿದ್ರು ಸರ್, ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮಾಡಿದರು. ಅಂದರೆ ಹೆಚ್ಚು ಕಡಿಮೆ ಒಂದು 3,000 ಹೆಣ್ಮಕ್ಳಿಗೆ ನಮ್ಮ ತಂದೆ ನಿಂತು ಮದುವೆ ಮಾಡಿಸಿದ್ರು. ಸೊ ಬಹುಶಃ ಒಂದು 3-3.5 ಲಕ್ಷ ಜನ ಸೇರಿದ್ರು ಸರ್ ಅಲ್ಲಿ. ಸೊ ಅದು ಫಸ್ಟ್ ಮೂಮೆಂಟ್. ನಾನು ತುಂಬ ಚಿಕ್ಕವನಾಗಿದ್ದೆ. ಸೊ ಅದೊಂದು ಮೂಮೆಂಟ್ ಅಂತ ಹೇಳ್ಬೋದು, ಫಸ್ಟ್ ಮೂಮೆಂಟ್. ನಿಮಗೆ ಜೀವನದಲ್ಲಿ ನಿಮಗೆ ಹೆದರಿಕೆಯನ್ನು ತರೋದು ಯಾವುದು? ಏನೂ ಇಲ್ಲ ಸರ್. ನಾನು ಯಾವುದಕ್ಕೂ ಹೆದರಲ್ಲ, ನಾನು ಸಾಗೂ ಹೆದರಲ್ಲ, ಅದು ಸತ್ಯ. ಅದು ಏನಿಗೆ ಹೆದರ್ಕೊಳ್ಬೇಕು ಸರ್? ಹೆದರ್ಕೊಳ್ಬೇಕಾದ್ರೆ ನಮ್ಮ ತಂದೆಗೇನೆ ಸ್ವಲ್ಪ, ಅದು ಬಿಟ್ಟರೆ ಇನ್ನೇನಿಲ್ಲ. ಅಂದರೆ ರೆಸ್ಪೆಕ್ಟ್ ಸರ್, ಹೆದರಿಕೆ ಅಂತೇನಿಲ್ಲ. ಪಾಪ ನಮ್ಮನ್ನು ಯಾವತ್ತೂ ಆ ರೀತಿಯಲ್ಲಿ ಹೊಡೆದೂ ಇಲ್ಲ. ಬಟ್ ಒಂದು ತಂದೆ ಅನ್ನೋ ಒಂದು ಸ್ಥಾನಕ್ಕೆ ಒಂದು ಹೆದರಿಕೆ, ಒಂದು ರೆಸ್ಪೆಕ್ಟ್ ಅಷ್ಟೇ ಸರ್. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ನಾನು ಕಳ್ಕೊಳ್ಳೋಕ್ಕೂ ಹೆದರ್ಕೊಳ್ಳಲ್ಲ. ಹೆದರ್ಕೊಳ್ತಾನೆ ಅಂದರೆ ವ್ಯಕ್ತಿ ಅಂದರೆ ಅಲ್ಲಿ ಒಂದು ಸ್ವಲ್ಪ ಅದ್ರ ಮೇಲೆ ಲವ್ ಜಾಸ್ತಿ ಇದೆ ಅಂತೇಳಿ. ನನಗೆ ಲವ್ ಇಲ್ಲ, ನನಗೆ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಲವ್ ಇಲ್ಲ. ಇದು ಕಳ್ಕೊಂಡ್ರೆ ಇನ್ನೊಂದು ಸಂಪಾದಿಸಿದ್ರೆ ಆಯಿತು, ಇನ್ನೊಂದು ತೊಗೊಂಡ್ರೆ ಆಯಿತು. ನಾನು ಆ ಥರ ನನ್ನ ವ್ಯಕ್ತಿಗೆ ಜಾಸ್ತಿ ಬೆಲೆ ಕೊಡ್ತೀನಿ. ಯಾಕಂದರೆ ವ್ಯಕ್ತಿ ಒಂದು 60-70 ವರ್ಷ ಆದಮೇಲೆ ಅವ್ನು ಹೊರ್ಟೋಗ್ತಾನೆ. ಮನುಷ್ಯನ ಜಾಸ್ತಿ ಬೆಲೆ ಕೊಡಿ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಸೊ ನಾನು ಅದನ್ನು ನಂಬ್ತೀನಿ ಜಾಸ್ತಿ. ನಿಮ್ಮ ರೀತಿಯ ಒಂದು ಫ್ಯಾಮಿಲಿಯಿಂದ ಬಂದಾಗ ನೀವೇ ಹೇಳಿದ ಹಾಗೆ ನಿಮ್ಮ ತಂದೆ ಥಾಟ್ ಏನಿತ್ತು ಅಂದರೆ, ಇವನು ಸುಖದಲ್ಲಿ ಬೆಳೆದಿದ್ದಾನೆ, ಇವನು ಎಲ್ಲಿ ಶ್ರಮ ಪಡ್ತಾನೋ ಅದು ಆ ಡೌಟ್ ಇತ್ತು ಅಂತ. ಸರ್, ಸುಖದಲ್ಲಿ ಅಥವಾ ಒಂದು ಅಫ್ಲುಯೆಂಟ್ ಫ್ಯಾಮಿಲಿಯಲ್ಲಿ ಹುಟ್ಟಿದಾಗ, ಚೈಲ್ಡ್ಹುಡ್ಡಲ್ಲಿದ್ದಾಗ ಕೆರಿಯರ್ ಬಗ್ಗೆ ಯೋಚನೆಗಳು ಬರುತ್ತಾ? ಈಗ ನನ್ನಂಥವ್ರಿಗಾದರೆ, ನಾನು ಇಂಜಿನಿಯರಿಂಗ್ ಸೇರಿಕೊಂಡಿದ್ದೆ, ಓಕೆ, ಇಂಜಿನಿಯರಿಂಗ್ ಇಸ್ ದ ಶಾರ್ಟೆಸ್ಟ್ ವೇ ಟು ಗೆಟ್ ಇನ್ ಟು ಅ ಪ್ರೊಫೆಷನ್ ಅಂತ. ಸರ್, ಐ ಥಿಂಕ್ ಡಿಪೆಂಡ್ಸ್ ಆನ್ ಪೇರೆಂಟ್ಸ್ ಸರ್. ನಮ್ಮ ತಂದೆ ತಾಯಿ ಮನೇಲಿ ಹೆಂಗೆ ನಡ್ಕೊಳ್ತಾರೋ ಮಕ್ಕಳ ಜೊತೆ, ನಮ್ಮ ತಂದೆ ಯಾವತ್ತೂ ಅದನ್ನು ನಮ್ಮ ತಲೆ ಮೇಲೆ ಹಾಕೇ ಇಲ್ಲ. ನೀನು ಇದೇ ಆಗಬೇಕು, ಅದಾಗಬೇಕು. ಬಹುಶಃ ಅದು ಆಗ್ತಿದ್ರೆ ನನಗೆ ನಮ್ಮ ತಂದೆ, ನಾನು ಹುಟ್ಟುವಾಗಿಂದ ನೀನಿಲ್ಲ, ನೀನು ರಾಜಕೀಯಕ್ಕೆ ಬರಬೇಕು, ಬಹುಶಃ ನಾನು ಆ ಕಡೆನೇ ಹೋಗ್ತಿರ್ಬೋದೇನೋ. ನಮ್ಮ ತಂದೆ ಯಾವತ್ತೂ ಆ ಪ್ರೆಷರ್ ಹಾಕಿಲ್ಲ. ನಿನ್ಗೆ ಏನು ಇಷ್ಟನೋ ಅದು ಆಗು, ಬಟ್ ನನ್ನ ಆಸೆ ನೀನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಆಸೆ. ಅವ್ರು ನನ್ನ ರಾಜಕೀಯ ಬರೋಕ್ಕೆ ಅವ್ರಿಗೂ ಇಷ್ಟ ಇಲ್ಲ, ಮೊದಲಿಂದನೂ ಹೇಳ್ತಿರ್ತಾರೆ.
ಸೊ ಐ ಥಿಂಕ್ ತಂದೆ ತಾಯಿ ಸರ್ ಅವ್ರ ಥಾಟ್ ಪ್ರಾಸೆಸ್ ಹೆಂಗಿರುತ್ತೋ ಅವ್ರ ಮಕ್ಕಳ ಮೇಲೆ, ಯಾಕೆಂದರೆ ಫಸ್ಟ್ ಹೀರೋಯಿನ್ ತಂದೆ ತಾಯಿ ಅಲ್ವಾ ಸರ್, ಅವ್ರನ್ನ ನೋಡ್ಕೊಂಡು ನಾವು ಬೆಳೆಯೋದು. ಸೊ ಅವ್ರು ಹೆಂಗೆ ನಮ್ಮ ಜೊತೆ ಟ್ರೀಟ್ ಮಾಡ್ತಾರೋ, ಅವ್ರ ನೇಚರ್, ಅಂದರೆ ಅವ್ರ ಆಲೋಚನೆಗಳು ಹೆಂಗಿರುತ್ತೋ ಅದು ಮಕ್ಕಳ ಮೇಲೆ ಇದಾಗುತ್ತೆ ಸರ್. ನೀವು ಇದು ನನ್ನ ಥಾಟ್ ಕೂಡ, ನೀವಾಗಲೇ ಆಫ್ ಕ್ಯಾಮ್ರಾ ಒಂದು ಮಾತನ್ನು ಹೇಳಿದಾಗ ನನಗೆ ಅಯ್ಯೋ ಈ ಪ್ರಶ್ನೆ ಕೇಳಲೇಬೇಕು ಅಂತ ಅನಿಸ್ತು. ಯಾಕೆಂದ್ರೆ ನನ್ನ ಥಾಟ್ ಅದು, ಇವತ್ತು ಮುಂಚೆನೂ ಹಾಗೆ ಇದ್ದಿರಬಹುದೇನೋ, ಬಟ್ ಇವತ್ತು ಒಬ್ಬ ನಾಯಕ ನಟ ಬರೀ ನಟ ಅನ್ನೋ ಒಂದು ಕೆಪಾಸಿಟಿಯಲ್ಲಿ ಬಂದರೆ ಆಗಲ್ಲ ಅಂತ ನಂದು. ಅವನು ಯಾವ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ತಾನೆ, ಯಾವ ತಂಡದ ಜೊತೆ ಅವನು ಸೇರ್ತಾನೆ, ಆ ಚಿತ್ರವನ್ನು ಹೇಗೆ ಪ್ರಮೋಟ್ ಮಾಡ್ತಾನೆ, ಯಾವ ಪ್ರೊಡ್ಯೂಸರ್ನ ತರ್ತಾನೆ, ಎಂಡ್ ಟು ಎಂಡ್ ನೋಡ್ಕೋಬೇಕು ಅನ್ನೋದು. ಇಸ್ ದ್ಯಾಟ್ ವಾಟ್ ಯು 100% ಟ್ರೂ ಅಲ್ಲ ಸರ್. ನಾನಿಲ್ಲಿ ಬಂದರೆ ಸ್ಟಾರ್ ಆಗೋಕ್ಕೆ, ನಾನು ಸುಮ್ಮನೆ ಒಂದು ಆ್ಯಾವ್ರೇಜ್ ಹೀರೋ ಆಗಬೇಕು ಅಂದ್ರೆ ನಾನು ಇವತ್ತೇ ಕ್ವಿಟ್ ಮಾಡೋಕ್ಕೆ ರೆಡಿ. ನನಗೆ ಬೇಕಾಗೇ ಇಲ್ಲ, ಈ ಶ್ರಮ ಪಡೋದು ಬೇಕಾಗಿಲ್ಲ, ನಾನು ಏನು ಮಾಡಬೇಕಂತ ಬೇಕಾಗಿಲ್ಲ. ನಾನು ವೆರಿ ಹ್ಯಾಪಿ ಇನ್ ಮೈ ಲೈಫ್. ನಾನು ಇಲ್ಲಿ ಬಂದಿರೋದೇ ಸ್ಟಾರ್ ಆಗಬೇಕು ಅಂತ, ಅದು ಟಾಪ್ ನಂಬರ್ 1 ಅಲ್ಲಿ. ಇದು ಓವರ್ ಕಾನ್ಫಿಡೆನ್ಸ್ ಅನ್ಸ್ಬೋದು, ಇಲ್ಲ ದುರಂಕಾರ ಅನ್ಸ್ಬೋದು. ನಾನಿರೋದು ಆಸೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಏನು ಮಾಡಬೇಕು ಅದೆಲ್ಲ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಐ ಗಿವ್ ಮೈ 100% ಬೆಸ್ಟ್. ಬಟ್ ನೀವು ಆ ಮೂಮೆಂಟ್ಗೆ ನೀವು ಅಲ್ಲಿ ಆ ಡೆಸ್ಟಿನಿಗೆ ನೀವು ರೀಚ್ ಆಗಬೇಕು ಅಂದರೆ ಅಲ್ಲಿ ಶ್ರಮ ತುಂಬ ಜಾಸ್ತಿ ಇರಬೇಕು. ಆ್ಯಂಡ್ ಯು ಶುಡ್ ಬಿ ವೆರಿ ಬ್ರಿಲಿಯಂಟ್ ಆ್ಯಂಡ್ ಸ್ಮಾರ್ಟ್. ಸಿನಿಮಾ ಇಸ್ ನಥಿಂಗ್ ಬಟ್ ಲೈಕ್ ಅ ಗ್ಯಾಮ್ಲಿಂಗ್ ಸರ್, ವಾಟ್ ಐ ಫೀಲ್. ಇದು ಒಂಥರ ಗ್ಯಾಮ್ಲಿಂಗ್ ಇದು. ಸೊ ನಿಮ್ಮ ಲಕ್ಕು ಸಾಥ್ ಕೊಡಬೇಕು, ನಿಮ್ಮದು ಥಾಟ್ ಪ್ರೊಸೆಸ್ಸು ಚೆನ್ನಾಗಿರಬೇಕು, ಆ್ಯಂಡ್ ಶುಡ್ ಬಿ ವೆರಿ ಕ್ವಿಕ್. ನಾನು ಆರಾಮಾಗಿ ಇರ್ತೀನಿ, ನನ್ನ ಶೂಟಿಂಗಿಗೆಲ್ಲ ಹುಡುಗರು ಎಲ್ಲ ನ್ಯೂ ಜನ್ರೇಷನ್ ಏನು ಮಾಡ್ತಾರೆ, ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿಬಿಟ್ರೆ ಮುಗೀತು. ಹಂಗಾಗಲ್ಲ. ನೀವು ಜನಕ್ಕೆ ಹೆಂಗೆ ತಲುಪಿಸ್ತೀರಾ? ನನಗೆ ಒಂದು ಅರ್ಥ ಆಗಿತ್ತು ಸರ್, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ, ಅದು ಯಾವುದೇ ಇದಾಗ್ಬೋದು, ಎಸ್ಪೆಷಲಿ ನಮ್ಮ ಸೌತ್ ಇಂಡಸ್ಟ್ರಿಯಲ್ಲಿ ಸರ್, ನೀವು ಎಂಥ ಒಳ್ಳೆ ಸಿನಿಮಾ ಮಾಡಿ ಸರ್, ಹೀರೋ ಆಡಿಯನ್ಸಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಅವ್ರು ಥಿಯೇಟ್ರಿಗೆ ಬರಲ್ಲ. ಅಲ್ಟ್ರಾ ಬ್ಲಾಕ್ ಬಸ್ಟರ್ ಸಿನಿಮಾ ಇರಲಿ ಅಂದರೆ ನಿಮ್ಮ ವ್ಯಕ್ತಿತ್ವನ ಅವರು ಇಷ್ಟಪಡಬೇಕು. ಅವರು ನಿಮ್ಮ ವ್ಯಕ್ತಿತ್ವನ ಇಷ್ಟಪಡ್ಬೇಕಂದ್ರೆ ನಾವು ಫಸ್ಟ್ ಅವ್ರ ಹತ್ರ ಹೋಗಬೇಕು, ಅವ್ರ ಬಾಗ್ಲ ಹತ್ರ ಹೋಗ್ಬೇಕು, ಆಮೇಲೆ ಅವ್ರು ನಮ್ಮ ಹತ್ರ ಬರೋದು. ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ಕಳ್ಳ ಸಿನಿಮಾಗೆ ಎಂಟೈರ್ ಕರ್ನಾಟಕ ನಾನು ಪ್ರಚಾರ ಮಾಡ್ತಾಯಿದ್ದೀನಿ. 31 ಡಿಸ್ಟ್ರಿಕ್ಟ್ಸು, 88 ತಾಲೂಕುಗಳು, ಹೆಚ್ಚು ಕಡಿಮೆ ಆಲ್ಮೋಸ್ಟ್ 50-60% ನಾನು ಉತ್ತರ ಕರ್ನಾಟಕ ಮುಗಿಸ್ಕೊಂಡು ಇವಾಗ ಸೌತ್ ಕಡೆ ಬರ್ತಾಯಿದ್ದೀನಿ. ಸೊ ಅಲ್ಲಿ ಅರ್ಥ ಆಗಿದ್ದು ಒಂದೇ, ಅವ್ರ ವ್ಯಕ್ತಿತ್ವನ ಇಷ್ಟಪಡೋದು. ಸಿನಿಮಾ ಎಲ್ಲ ಆಮೇಲೆ. ನಾನು ಡಬ್ಬಾ ಸಿನಿಮಾ ಮಾಡಿದ್ರು ಕೂಡ ನನ್ನ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಯ್ತು ಅಂದರೆ ನಾನು ಸಿನಿಮಾ ಹಿಟ್ ಮಾಡ್ತಾನೆ. ಇದನ್ನು ನಾನು ಆಗಲೇ ಹೇಳಿದ್ದು, ನೀವು ತಿಳ್ಕೊಂಡಿದ್ದೀರಾ ಅಂತ. ಈ ಅನಾಲಿಸಿಸನ್ನು ಟಕ್ಕಂತ ಬೇರೆಯವರು ಹೇಳೋಕೆ ಸ್ವಲ್ಪ ಕಷ್ಟಪಡ್ತಾರೆ. ಸಂಬಂಧ ಇಲ್ಲ ಅಂತ ಅನ್ನಿಸ್ಬೋದು ಈ ಪ್ರಶ್ನೆ, ಬಟ್ ಸಂಬಂಧ ಇದೆ. ಟಕ್ಕಂತ ಕೇಳ್ಬಿಡ್ತೀನಿ, ಹೌ ಮಚ್ ಡು ಯು ಲೈಕ್ ಶಾರುಖ್ ಖಾನ್? ಇಟ್ಸ್ ಬಿಗ್ ಇನ್ಸ್ಪಿರೇಷನ್ ಫಾರ್ ಮೀ ಸರ್. ಏನಂದರೆ ಆ ಅಪ್ಪನ್ ಯುವರ್ ಡೆಡಿಕೇಶನ್, ಬಿಕಾಸ್ ಆ ಅಪ್ಪಂದು ಟಾಕ್ ಸರ್, ಮಾತುಗಳು ತುಂಬ ತೂಕ ಇರುತ್ತೆ. ಕಟ್ ಥ್ರೋಟ್, ಯಾರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಐ ಥಿಂಕ್ ಇವತ್ತುವರೆಗೂ ನಾನು ನೋಡೋ ಮಟ್ಟಕ್ಕೆ ಶಾರುಖ್ ಖಾನು ಇವತ್ತುವರೆಗೂ ಯಾವ ಸಿನಿಮಾ ಫಂಕ್ಷನ್ಗೂ ಆ ಅಪ್ಪ ಹೋಗಿಲ್ಲ ಬೇರೆಯವ್ರದ್ದು. ಅವ್ರ ಮಗಂದು ಬಿಟ್ಟರೆ ಇನ್ನು ಲೈಫಲ್ಲಿ ನಾನಂತೂ ಎಲ್ಲೂ ನೋಡಿಲ್ಲ. ಅಂದರೆ ಕೆಟ್ಟವನು ಅಂತ ನಾನು ಹೇಳ್ತಾ ಇಲ್ಲ. ಹಿ ಈಸ್ ವೆರಿ ಸೆಲ್ಫಿಶ್. ನಾನೇ ಅದು ಒಂದು ರೀತಿ ಒಳ್ಳೆಯದು, ಸೆಲ್ಫ್ ಸೆಂಟರ್ಡ್ ಅಂತ ಹೇಳ್ಬೋದು, ಒಂದು ರೀತಿ ಕೆಟ್ಟದ್ದು ಅಂತ ನನಗೆ ಅನಿಸುತ್ತೆ. ಬಟ್ ಆಯಪ್ಪನಿಗೆ ಅದೆಲ್ಲ ಕೂಡು ಬಂತು. ಸೊ ನಾನು ತುಂಬ ಅವ್ರನ್ನ ಇದು ಮಾಡ್ತೀನಿ ಸರ್. ಅದನ್ನ ಯಾಕೆ ಹೇಳಿದೆ ಅಂದರೆ, ನೀವು ಹೇಳಿದ್ರಲ್ಲ, ನಿಮ್ಮ ಉತ್ತರಗಳಲ್ಲಿ ಒಂದು ಕ್ಲಾರಿಟಿ ಇದೆ, ಒಂದು ಕಾನ್ಫಿಡೆನ್ಸ್ ಇದೆ. ಆರಂಭ ಕಾಲದಿಂದಲೂ ಶಾರುಖ್ ಖಾನ್ ಅವರು ಹಾಗೇನೆ. ಅವ್ರು ಹೇಳೋದು ಎಲ್ರಿಗೂ ಮೆಚ್ಚುಗೆ ಆಗದೆ ಇರಬಹುದು, ಇವನೇನು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾನೆ ಅಂತ ಅನಿಸ್ಬೋದು, ಬಟ್ ದಟ್ ಇಸ್ ವಾಟ್ ಅದು ಕಾನ್ಫಿಡೆನ್ಸ್ ಅಲ್ಲ ಸರ್, ನಮ್ಮನ್ನು ನಾವು ನಿಜ ಇದಕ್ಕೆ ನಿಂತ್ಕೊಳ್ಳೋಕ್ಕೆ. ನಿಜ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇವರು ಆರ್ಯನ್ ಖಾನ್ನ ಯು ಮೆಟ್ ಸಮ್ವೇರ್, ಇಸ್ ಇಟ್? ಹೌದು, ಈಸ್ ಮೈ ಓಲ್ಡ್ ಫ್ರೆಂಡ್. ಓ ಬಾಂಬೆ ನಂಟ ಇದು? ಹೌದು ಸರ್. ಓಕೆ ಬಿಕಾಸ್ ಅದೇ ಇನ್ಸ್ಟಾಗ್ರಾಮಲ್ಲೂ ಎಲ್ಲೋ ಒಂದು ನೋಡ್ತಾ ಇದ್ದೆ, ವೇರ್ ಯು ಮೆಟ್ ವಿತ್ ಹಿಮ್ ಅಂತ. ಅದು ರೀಸೆಂಟ್ಲಿ ಅವರು ಒಂದು ರೆಸ್ಟೋರೆಂಟ್ ಒಂದು ಓಪನ್ ಮಾಡೋಕ್ಕೆ ಬಂದಿದ್ದರು. ಸೊ ಅಲ್ಲಿ ಅವ್ರಿಗೆ ಬೆಂಗಳೂರು ಬಂದಾಗ ಈಸ್ ಮೈ ಗೆಸ್ಟ್. ಓಕೆ. ಸೊ ಅಲ್ಲಿ ಹೋಗಿ ಭೇಟಿ ಆಗಿದ್ದೆ ನಾನು. ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಇರುತ್ತಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಚೆನ್ನಾಗಿ ಹೇಳಿದ್ರಿ, ಸ್ಟಾರ್ ಆಗಬೇಕು ಅಂದರೆ ನಾನು ಜನರಿಗೆ ಫಸ್ಟ್ ಹತ್ರ ಆಗಬೇಕು, ರೈಟ್? ಆ್ಯಂಡ್ ನಾನು ಯಾವ ಫಿಲ್ಮ್ನ ಮಾಡ್ತಾ ಇದ್ದೀನಿ ಅಂತ ನೋಡಿ ಜನ ಬರೋದಲ್ಲ, ನನಗಾಗಿ ಬರಬೇಕು. ಹೌದು ಅಲ್ವಾ? ಸೊ ಈ ಸ್ಟಾರ್ ಆಗೋ ವಿಧಾನ ಅಂತ ಏನಾದರೂ ನೀವು ಕಂಡುಕೊಂಡಿದ್ದೀರಾ? ಹೌ ಕ್ಯಾನ್ ಲೈಕ್ ಟುಡೇ, ಬಿಕಾಸ್ ನನಗೇನು ಇಷ್ಟ ಆಗ್ತಾರೆ, ಯು ಆರ್ ವೆರಿ ಆನೆಸ್ಟ್ ಇನ್ ಯುವರ್ ಆನ್ಸರ್ಸ್ ಅಂತ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಅವರ ಒಳಗೆ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇರ್ಬೋದು, ಇಲ್ಲ ಸರ್ ನಾನು ನಟನಾಗಬೇಕು, ನನಗೆ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಬೇಕು, ನಾನು ಒಳ್ಳೆ ನಟ ಅನ್ನಿಸ್ಕೋಬೇಕು ಅಂತ ಹೇಳ್ತಾರೆ. ಅದರಲ್ಲಿ 50% ಒಳಗಡೆ ಸ್ಟಾರ್ ಆಗಬೇಕು ಅಂತ ಇರುತ್ತೆ, ರೈಟ್? ಸೊ ಈ ಸ್ಟಾರ್ ಆಗೋ ವಿಧಾನ ಏನು? ಹೌ ಕ್ಯಾನ್ ಸಮನ್ ಬಿ ಅ ಸ್ಟಾರ್? ಅದೇ ಸರ್, ಐ ಫೀಲ್ ಲಕ್ ಎಷ್ಟು ಮುಖ್ಯನೋ ಅದ್ರ ಜೊತೆ ವ್ಯಕ್ತಿತ್ವನೂ ತುಂಬ ಮುಖ್ಯ ಆಗುತ್ತೆ ಸರ್. ಅನ್ಫಾರ್ಚುನೇಟ್ಲಿ ಸಿನಿಮಾ ವರ್ಕ್ ಆಗೋಯ್ತು, ನೀವು ಒಳ್ಳೆ ನಟ, ಸ್ಕ್ರೀನ್ ಪ್ಲೇ, ಸಾಂಗ್ಸ್ ಎಲ್ಲ ವರ್ಕ್ ಆಯಿತು, ಒಂದು ಟೈಮ್ ಚೆನ್ನಾಗಿತ್ತು, ರಿಲೀಸಿಂಗ್ ಟೈಮ್, ಸಿನಿಮಾ ಹಿಟ್ ಆಗೋಯ್ತು.
ವೆಲ್ ಆ್ಯಂಡ್ ಗುಡ್. ವಾಟ್ಸ್ ನೆಕ್ಸ್ಟ್? ನೀವು ನೆಕ್ಸ್ಟ್ ಯಾವುದೇ ಥರ ಸಿನಿಮಾಗಳು ಮಾಡಿ, ಏನೇ ಮಾಡಿ, ನೀವು ವ್ಯಕ್ತಿತ್ವ ಚೇಂಜ್. ನಿಮ್ಗೆ ನನಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗೋಯ್ತು. ನಾನು ವ್ಯಕ್ತಿತ್ವ ಚೇಂಜ್ ಮಾಡಿದ ತಕ್ಷಣ ಇಟ್ ವಿಲ್ ಬಿ ಅ ಡೌನ್ಫಾಲ್. ಅದನ್ನು ನೀವು ಹ್ಯಾಂಡಲ್ ಮಾಡಬೇಕು, ಅದನ್ನು ನೀವು ಕ್ಯಾರಿ ಮಾಡಬೇಕು. ಇನ್ನೂ ಆ ಲೆಗೆಸಿಯ ಬ್ರ್ಯಾಂಡ್ನ ನಿಮ್ದು ಏನು ಸ್ಟಾರ್ಟಪ್ ಇನ್ನೂ ಇನ್ಕ್ರೀಸ್ ಮಾಡಬೇಕು ಅಂದರೆ ನಿಮ್ಮ ವ್ಯಕ್ತಿತ್ವ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾಟ್ ಜಸ್ಟ್ ಓನ್ಲಿ ಲಕ್. ಇವತ್ತು ಒಂದೊಂದು ಸಿನಿಮಾ ಮಾಡಿದ ತಕ್ಷಣ ಹಿಂಗೆ ಇರ್ತಾರೆ. ಏನಕ್ಕೆ? ಫಾರ್ ವಾಟ್? ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ ಸರ್. ನನ್ನ ಅನಿಸಿಕೆ ವ್ಯಕ್ತಿತ್ವ ತುಂಬ ಇಂಪಾರ್ಟೆಂಟ್ ಸರ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿ ಬಂತ? ಏನು ಪ್ರಾಕ್ಟೀಸು ಸರ್? ಅದು ಇನ್ಬಿಲ್ಟ್ ನೇಚರ್ ಸರ್. ಅದು ಹಾಂ, ಒಂದು ನಾನು ಎಲ್ರಿಗೂ ಹೇಳ್ತೀನಿ ಸರ್. ಐ ಡೋಂಟ್ ನೋ, ಈಗ ಅದು ನಿಮ್ಗೆ ರೂಡ್ ಅನಿಸುತ್ತೆ ಏನೋ ಅಂತ. ನಾವು ಕಲಾವಿದರು ಸರ್, ನಾವು ಮುಖಕ್ಕೆ ಬಣ್ಣ ಹಂಚ್ತೀವಿ, ನಾಲ್ಕು ಹಂಚ್ಬಾರ್ದು ಸರ್. ನಾನು ಅಷ್ಟೇ ಹೇಳೋದು. ಲೆಟ್ಸ್ ಕಮ್ ಟು ಸಿನಿಮಾ ಸರ್. ಈಗ ಜಯತೀರ್ಥ ಅವರು ನಿಮಗೆ ಐ ಥಿಂಕ್ ಎರಡು ಐಡಿಯಾ ಹೇಳಿದ್ರೆ 3 ಹೇಳಿದ್ರು ಸರ್. 3 ಹೇಳಿದ್ರು. ಅದರಲ್ಲಿ ಬನಾರಸ್ನ ಚೂಸ್ ಮಾಡಿದ್ರಿ. ವಾಟ್ ವಾಸ್ ಸೋ ಇಂಪ್ರೆಸಿವ್ ಅಬೌಟ್ ಬನಾರಸ್? ಟೈಮ್ ಟ್ರಾವೆಲ್ ಸರ್. ಟೈಮ್ ಟ್ರಾವೆಲ್ ಆ್ಯಂಡ್ ಬನಾರಸ್. ಬನಾರಸ್ ನಮ್ಮ ಕನ್ನಡ ಸಿನಿಮಾ, ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಭಾಷೆ ಅದನ್ನು ಅಷ್ಟೊಂದು ಡೀಪಾಗಿ ಇದು ಮಾಡಿರಲಿಲ್ಲ, ರಿಸರ್ಚ್ ಮಾಡಿರಲಿಲ್ಲ, ಅಂದರೆ ತೋರಿಸಿಲ್ಲ, ಪೋರ್ಟ್ರೇ ಮಾಡಿರಲಿಲ್ಲ ಬನಾರಸ್ನ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಆಮೇಲೆ ನನಗೆ ನೆಕ್ಸ್ಟ್ ಥಾಟ್ ಇಷ್ಟ ಆಗಿದ್ದೆ ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್. ಅದು ಒಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ನನ್ನ ತಲೆಯಲ್ಲಿ ನಾನು ಯಾವುದೇ ಒಂದು ಪಾತ್ರ ಆಯ್ಕೆ ಮಾಡ್ಕೊಳ್ಬೇಕು, ಒಂದು ಕಥೆ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ 5 ಕ್ವೆಶನ್ಸ್ ಡಬ್ಲ್ಯೂಸ್ ನನಗೆ ಕ್ವೆಶನ್ ಮಾಡ್ಕೊಳ್ತೀನಿ. ಏನಕ್ಕೆ ನಾನು ಇದನ್ನು ಆಯ್ಕೆ ಮಾಡ್ಕೊಂಡು, ಒಂದು. ಎರಡನೇದು ನಾನು ಯಾವ ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ತೀನಿ ಅಂದರೆ ನನ್ನ ಸಿನಿಮಾಗೆ ಜನ ಏನಕ್ಕೆ ಇಷ್ಟಪಡಬೇಕು, ಏನಕ್ಕೆ ಅವ್ರು ನನ್ನ ಅಭಿಮಾನಿ ಆಗಬೇಕು, ಫಾರ್ ವಾಟ್, ಫಾರ್ ವೈ. ಮಾರ್ಕೆಟಲ್ಲಿ ಎಷ್ಟು ಹೀರೋಗಳು ಇದ್ದಾರೆ, ಅಷ್ಟು ಸಿನಿಮಾಗಳು ಬರ್ತಿದೆ. ಅವ್ರು ನನ್ನನ್ನೇ ಚೂಸ್ ಮಾಡಬೇಕು ಅಂದರೆ ನಾನೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕಲ್ಲ. ಅದನ್ನು ನಾನು ಹಂಗೆ ಆಯ್ಕೆ ಮಾಡಿಕೊಂಡ್ರೆ ಆವಾಗ ಅವನು ಸ್ವಲ್ಪ ಅವ್ರಿಗೂ ಅದು ಶುರು ಆಗುತ್ತೆ. ಇಲ್ಲ ಬಿಡು, ಇವನ್ ಸಿನಿಮಾ ಮೋಸ ಇಲ್ಲ, ಸಮಥಿಂಗ್ ಡಿಫ್ರೆಂಟ್ ಆಗಿರ್ತಾನೆ, ನಾರ್ಮಲ್ ಪ್ಯಾಟರ್ನ್ ಹಂಗೆ ಹಿಂಗಿರಲ್ಲ ಅಂತ. ಅದು ನಂಬಿಕೆನ ನಾವು ಗೆಲ್ಲಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಆ ಟ್ರಸ್ಟ್ ಇದು ಮಾಡೋಕ್ಕೆ ಒಂದು ಸತಿ ಬಂತು ಅಂದಮೇಲೆ ಅದು ಕ್ಯಾರಿ ಫಾರ್ವರ್ಡ್ ಹಂಗೆ ಆಗುತ್ತೆ. ಬನಾರಸ್ ಜರ್ನಿಯಲ್ಲೂ ಕೂಡ ನೀವು ಎವ್ರಿ ಸ್ಟೆಪ್ಪಲ್ಲಿ ಭಾಗಿಯಾಗಿದ್ರಾ? ಖಂಡಿತವಾಗ್ಲೂ ಸರ್. ನಾಟ್ ಬಿಕಾಸ್ ನಾನು ತಲೆ ಹಾಕಬೇಕು, ನಮ್ಮ ಕಡೆಯವ್ರ ನಿರ್ಮಾಪಕರು ಅಂತಲ್ಲ. ನನಗೆ ಕಲಿಯೋಕ್ಕೆ ತುಂಬ ಇಷ್ಟ ಸರ್. ನಾನು ತುಂಬ ಅಂದರೆ ಅದು ಹಿಂಗಾಗುತ್ತೆ, ಹೌ ಇಸ್ ದಟ್. ಆಮೇಲೆ ನಾನು ಒಂದು ಸತಿ ಅದಕ್ಕೆ ಬಿತ್ತು ಅಂದರೆ ಸ್ಟಾರ್ಟಿಂಗ್ ಅದು ಜರ್ನಿ ಎಲ್ಲಿಂದ ಶುರುವಾಯಿತು. ಅದೇ ಫಾರ್ ಎಕ್ಸಾಂಪಲ್ ಇದು ಗ್ಲಾಸ್, ಇದು ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಯಿತು, ಅವನು ಯಾರು, ಇದು ಯಾವ ಕಾಲದಿಂದ ಶುರುವಾಯಿತು, ಅಲ್ಲಿಂದ ಇಲ್ಲಿವರೆಗೂ ನಂದು ಒಂದು ಆ್ಯಟಿಟ್ಯೂಡ್ ಏನಂತಂದರೆ, ಒಂದು 4 ಜನ ಮಧ್ಯದಲ್ಲಿ ನಾವು ಕೂತಿದ್ದೀವಿ ಅಂದರೆ ಜನರಲ್ ನಾಲೆಜಲ್ಲಿ ನನಗೆ ಏನೋ ಒಂದು ಪ್ರಶ್ನೆ ಬಂದಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಅದು ಪರ್ಸ್ನಲ್ ಈಗೋ ಹರ್ಟ್ ಆಗುತ್ತೆ. ಸೊ ನನಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಸ್ವಲ್ಪ ಇದು ಜಾಸ್ತಿ. ಅದನ್ನು ಇಂಟರ್ವೆನ್ಷನ್ ಅಥವಾ ಅನ್ನೆಸೆಸರಿ ಇನ್ವಾಲ್ವ್ಮೆಂಟ್ ಅಂತ ಅನ್ಕೊಳ್ಳೋದು ಉಂಟಾ? ಇಲ್ಲ ಸರ್, ಇಲ್ಲ. ನನ್ನದು ಅಭಿಪ್ರಾಯ ನಾನು ಹೇಳ್ಬಿಡ್ತೀನಿ ಸರ್, ಇದು ನನ್ನ ಅಭಿಪ್ರಾಯ, ಬಿಟ್ಟಿದ್ದು ನಿಮಗೆ. ಈಗ ಸಿನಿಮಾದಲ್ಲೂ ಅಷ್ಟೇ ಹಲ್ವಾರು ಕಡೆ ನನಗೆ ಏನು ಅನಿಸಿದೆಯೋ ತುಂಬ ಕರೆಕ್ಟಾಗಿ ಹೇಳ್ತೀನಿ ಸರ್. ನಾನು ಹೀರೋ, ನನ್ನ ಕಡೆ ಪ್ರೊಡ್ಯೂಸರು, ನಾನು ಹೇಳ್ದಂಗೆ ನಡ್ಕೊಳ್ಬೇಕು, ನೋ. ಬಟ್ ಅದು ನ್ಯಾಚುರಲ್ ಆಗಿ ಇದ್ದೇ ಇರತ್ತೆ ಅಂತ ನನಗನ್ಸುತ್ತೆ. ವೆನ್ ಅ ಡೈರೆಕ್ಟರ್ ಇಸ್ ಕಮಿಂಗ್ ಟು ಯು, ನಿಮ್ಮ ಬ್ಯಾಕ್ ಗ್ರೌಂಡ್ ಅನ್ನೋದು ಅವರ ತಲೆಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೇ ಇರುತ್ತೆ ಅಂತ ನನಗನ್ಸುತ್ತೆ. ಅದನ್ನೇ ಹೋಗ್ಲಾಡಿಸ್ಲಿಕ್ಕೆ ನೀವೇನಾದ್ರು ಮಾಡ್ತೀರಾ ಸರ್? ಹೊಟ್ಟೆ ಹಸು ಇರಬೇಕು ಆಯಿತಾ. ಈಗ ಇಲ್ಲಿ ಇಂಡಸ್ಟ್ರಿಯಲ್ಲಿ ದೊಡ್ಡವರು ಚಿಕ್ಕವರು ಅಂತ ಅವ್ರ ತಲೆಯಲ್ಲಿ ಇದಿರಬಾರ್ದು, ಈಗೋ ಇರಬಾರ್ದು. ಈಗ ನನಗೆ ಯಾರಾದರೂ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳ್ತಿದ್ದಾನೆ ಅಂದರೆ ಒಳ್ಳೇದು ಮಾತಾಡಿದ್ರೆ ನಾನು ಅದನ್ನು ತೊಗೊಳ್ತೀನಿ. ಅದು ಬೆಳೆದ ಲಕ್ಷಣಗಳು ಸರ್. ಅದು ನೀನು ಯಾವನು ಹೋಗಲ್ಲ, ನಾನೇ ಅಲ್ಲ, ನಾನು ಏನು ಯೋಚನೆ ಮಾಡ್ತೀನಿ, ನಾನು ಏನು ಡಿಸೈಡ್ ಮಾಡಿ ಅದೇ ಸರ್ ಕರೆಕ್ಟು ಅಂತಂದರೆ ಅಷ್ಟೇ, ಮುಗೀತು. ಬ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರಬೇಕು. ಗೋಯಿಂಗ್ ಬ್ಯಾಕ್ ಟು ಬನಾರಸ್ ಅಗೇನ್, ನನಗೆ ತುಂಬ ಇಷ್ಟವಾದ ಚಿತ್ರ ಅದು. ಅದರಲ್ಲಿ ಒಂದು ಆನೆಸ್ಟಿ ಇತ್ತು, ಒಂದು ಒಳ್ಳೆ ಫಿಲ್ಮ್ನ ಕೊಡಬೇಕು ಅನ್ನೋ ಆನೆಸ್ಟಿ ಇತ್ತು. ನನಗೆ ನೀವು ಹೇಳಿ, ಆಬ್ವಿಯಸ್ಲಿ ಯು ನೋ ದಟ್ ಬೆಟರ್, ಬಟ್ ನಮ್ಮ ಆಡಿಯನ್ಸ್ ಶುಡ್ ಹ್ಯಾವ್ ಇನ್ನೂ ಸ್ವಲ್ಪ ಹೆಚ್ಚು ಪ್ರೀತಿ ತೋರಿಸ್ಬೇಕಿತ್ತು ಅಂತ ನನಗನ್ನಿಸ್ತಾ ಆ ಚಿತ್ರ. ಸರ್, ನನ್ನ ಅನಿಸಿಕೆ ಪ್ರಕಾರ ಈಗ ಆಲ್ಮೋಸ್ಟ್ 3 years ಆಯಿತು. ಹೌದು. ಫಾಲ್ಟ್ಸ್ ಏನಾಗೋಯ್ತು ಅಂದರೆ, ಒಂದು ಬೈಕಾಟ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಪೇನ್ ಎಲ್ಲ ನಡೀತು. ಟಿ ವಿಯಲ್ಲಿ ಪ್ರಚಾರನೂ ಮಾಡಿದ್ರು, ಸೋಷಿಯಲ್ ಮೀಡಿಯಲ್ಲಿ ಬೈಕಾಟ್ ನಡೀತು. ಅಲ್ಲಿ ನಮ್ಮ ತಂದೆನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ಅದನ್ನು ಏನೋ ಒಂದು ಉಲ್ಟಾ ಥರ ತೋರಿಸಿ, ಪಾಪ ಅವ್ರದ್ದು ತಪ್ಪಿರಲಿಲ್ಲ ಅಲ್ಲಿ. ಆ ಪಾಯಿಂಟ್ ಆಫ್ ಟೈಮ್ಗೆ ತಪ್ಪು ಅಂತ ಪೋಟ್ರ್ ಮಾಡಿಬಿಟ್ಟು ಅದೆಲ್ಲನೂ ತೊಗೊಂಬಂದು ನನ್ನ ಮೇಲೆ ಗೂಬೆ ಕೂರಿಸಿದ್ರು. ಇವನ್ ಸಿನಿಮಾ ನಾವೇನಿಗೆ ನೋಡಬೇಕು, ಒಂದು. ಎರಡನೇ ಜಾತಿ ಪಾತಿ ಅನ್ನೋ ಒಂದು ಮಾಡಿಬಿಟ್ರು. ಮೂರನೇದು ಅದೇ ಬೇರೆ ಬೇರೆ ಏನೇನೋ ಹಲವಾರುಗಳು ರೀಸನ್ಸ್ ಇದೆ ಸರ್. ಈ ಥರ ಡೀಪಾಗಿ ಹೋದರೆ ಈ ಥರ ತುಂಬ ಇದೆ. ನಥಿಂಗ್ ರಿಲೇಟೆಡ್ ಟು ದ ಫಿಲ್ಮ್. ನಥಿಂಗ್ ರಿಲೇಟೆಡ್ ಟು ದ ಫಿಲ್ಮ್. ದಿಟ್ ವಾಸ್ ದ ಮೇಜರ್ ಬ್ಯಾಕ್ ಡ್ರಾಪ್ ನನಗೆ, ಕಲೆಕ್ಷನ್ಸ್ಗೆ ಡ್ರಾಪ್ ಬೀಳೋಕ್ಕೆ. ಒಂದು. ಎರಡನೇದು ಬ್ಯಾಕ್ ಡ್ರಾಪ್ ಆಗಿದ್ದು ನನಗೆ ನಾನು ತೊಗೊಂಡಿದ್ದು ಐಡಿಯಾ ಟೈಮ್ ಟ್ರಾವೆಲಿಂಗ್. ಈಗ ಫಾರ್ ಎಕ್ಸಾಂಪಲ್ ನೀವು ಉಪೇಂದ್ರ ಸರ್ದು ಹಳೆ ಸಿನಿಮಾಗಳು ನೋಡಿದ್ರೆ
ಉಪೇಂದ್ರ ಆಗ್ಬೋದು, ಆಗ್ಬೋದು, ಯಾವುದೇ ತರಲೆ ನನ್ನ ಮಗ ಆಗ್ಬೋದು, ಈ ಥರ ಸಿನಿಮಾಗಳು ಆ ಟೈಮಿಗೆ ಅದು ಅಂದರೆ Ahead of the time. ಇನ್ನೂ ಫ್ಯೂಚರ್ದು ಇನ್ನೇನು ನಡೆಯುತ್ತೆ ಆ ಥರ ಸಿನಿಮಾ ಮಾಡಿದ್ರು. ಆದರೆ ಅದು ಇಮೋಷನ್ ಇತ್ತು, ಅದು ಜನಕ್ಕೆ ಅರ್ಥ ಆಗೋಯ್ತು. ಇದು ಟೈಮ್ ಟ್ರಾವೆಲಿಂಗ್ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಸರ್, ಮಾರ್ಕ್ ಮೈ ವರ್ಡ್ಸ್ ಸರ್, 10, 15, 20 ಇಯರ್ಸ್ ಡೌನ್ ದ ಲೈನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಿನಿಮಾ ಮಾಡೋದಲ್ಲಪ್ಪ, ಆ ಕಾಲದಲ್ಲೇ ಪ್ರಯತ್ನ ಪಟ್ಟರಲ್ಲ ಅಂತ ಒಂದು ಟಾಕ್ ಬರುತ್ತೆ. BC ಸೆಂಟರ್ ಅವರಿಗೆ ಆ ಟೈಮ್ ಟ್ರಾವೆಲಿಂಗ್ ಟೈಮ್ ಕೊಡೋ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. A ಸೆಕ್ಟ್ರಲ್ಲಿ ಸಿಟಿಯಲ್ಲಿ ಚೆನ್ನಾಗಿ ವರ್ಕೌಟ್ ಆಯ್ತು, ಅದು ನನಗೆ BC ಸೆಕ್ಟ್ರಲ್ಲಿ ವರ್ಕೌಟ್ ಆಗಿಲ್ಲ. ಸೊ ಅಲ್ಲಿ ನನಗೆ ಅರ್ಥ ಆಗಿದ್ದೇನೆಂದರೆ ಎಲ್ಲ ಸೆಕ್ಟರ್ಸ್ಗೂ ಜನ ಅರ್ಥ ಆಗೋ ಥರ ಕತೆಗಳು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಒಳ್ಳೆಯದು ಅಂತೇಳಿ ನನ್ನ ಕರಿಯರ್ಗೆ. ಆ ಚಿತ್ರವನ್ನು ನೋಡಿ ನಿಮಗೆ ಬಂದ, ನಿಮ್ಮ ಆ್ಯಕ್ಟಿಂಗಿಗೆ ಬಂದ ಫೀಡ್ಬ್ಯಾಕ್? ಸೇಮ್ ಸರ್, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಅಫ್ಕೋರ್ಸ್ ರಾಜಕಾರಣಿ ಮಗ, ಶ್ರೀಮಂತ ಮಗ, ಯಾರು ಕಷ್ಟಪಡಲ್ಲ, ಯಾರು ಇದು ಮಾಡಲ್ಲ ಅಂಥೇಳಿ. ಸೊ ಅದೊಂದು ಹೊಗಳಿಕೆ ಚೆನ್ನಾಗಿ ಬಂತು. ಇತ್ತೀಚೆಗೆ ರೀಸೆಂಟ್ಲಿ ಬಂದಿರ್ಕಂಥ ಎಲ್ಲ ಹೊಸೊಬ್ಬರು ಯಾರಿದ್ದಾರೋ, ಯು ಆರ್ ವೆರಿ ಪ್ರಾಮಿಸಿಂಗ್ ಅಂತ ಈ ಥರ ಎಲ್ಲ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂತು. ಲವ್ಲಿ ಲವ್ಲಿ ಲವ್ಲಿ. ಅದಕ್ಕೆ ನಿಮಗೆ ಬೇರೆಯವ್ರು ಡಬ್ ಮಾಡಿದ್ರು? ಹೌದು. ಹೌ ಅಬೌಟ್ ಕಲ್ಟ್? ನಾನೇ ಮಾಡಿದ್ದೀನಿ ಸರ್. ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಹಿಯರ್. ಆ ಸಿನಿಮಾಗೂ ಮಾಡಿದ್ದೆ, ಬಟ್ ಎಲ್ಲೋ ಒಂದು ಕಡೆ ನನಗೆ ಆ ಸಿನಿಮಾ ನೋಡಿದಾಗ ಫೈನಲ್ ಟ್ರಿಮ್ಮಿಂಗ್ ಎಲ್ಲ ಆದಮೇಲೆ ಆ ಮುಸ್ಲಿಮ್ ಸ್ಲ್ಯಾಂಗನ್ನು ಎಲ್ಲೋ ಒಂದು ಕಡೆ ನನಗೆ ಬರ್ತಾಯಿತ್ತು. ಭಾಷೆ ಮೇಲೆ ನನಗೆ ಕನ್ನಡ ಭಾಷೆ ಅಷ್ಟೊಂದು ಹೋಲ್ಡ್ ಇರಲಿಲ್ಲ. ಆದರೆ ಅದಾದಮೇಲೆ ಮತ್ತೆ ನಾನು ಸ್ವಲ್ಪ ನನ್ನ ಭಾಷೆ ಮೇಲೆ ಸ್ವಲ್ಪ ವರ್ಕ್ ಮಾಡಿ ಇಂಪ್ರೊವೈಸ್ ಮಾಡಿಕೊಂಡು, ಮಾಡ್ಯುಲೇಷನ್ಸ್ ಮಾಡಿಕೊಂಡು, ಸ್ವಲ್ಪ ಕಲಿತು ಕ್ಲಾಸಸ್ ತೊಗೊಂಡು ಈ ಸಿನಿಮಾಗೆ ಕೊಟ್ಟಿದ್ದೀನಿ ಸರ್. ಈಗ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಅಲ್ಲಿಗೆ ಬರ್ತಾ ಇದೆ ನಾನು. ಬಿಕಾಸ್ ಈಗ ಬನಾರಸ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ರಿ, ಮಾರ್ಕ್ ಮೈ ವರ್ಡ್ಸ್, 10-15 ಇಯರ್ಸ್ ಡೌನ್ ದಿ ಲೈನ್ ಇದನ್ನು ತಿರುಗಿ ನೋಡ್ತಾರೆ ಜನ ಅಂತ. ಹಾಗೇನೆ ಈಗ ಕಲ್ಟ್ ಬಗ್ಗೆ ಕೂಡ ನೀವು ಅದನ್ನೇ ಹೇಳ್ತಾ ಇದ್ದೀರಿ, ಇಲ್ಲ ಈ ಫಿಲಮ್ ನೋಡಿ ನೀವು ಅಂತ. ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಈ ಚಿತ್ರದ ಬಗ್ಗೆ? ಸರ್, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್. ನಿಜವಾಗ್ಲೂ ಈ ಥರನೂ ಮಾಡೋದನ್ನ ಇಲ್ಲಿ ನನಗೆ ಪ್ಲಸ್ ಆಗ್ತದೆ ಏನು ಗೊತ್ತಾ ಸರ್, ನನ್ನ ಬ್ಯಾಕ್ಗ್ರೌಂಡು ಇಂಥ ವ್ಯಕ್ತಿ ಮಗ ಇಷ್ಟೆಲ್ಲ ಇಟ್ಕೊಂಡು ಅವ್ನು ಈ ಥರ ಒಂದು ಪಾತ್ರ ಆಯ್ಕೆ ಮಾಡ್ಕೊಂಡು ಮಾಡೋದನ್ನ ನಿಜವಾಗ್ಲೂ ಇವನೇನ, ಇನ್ನು ಹಲ್ವಾರು ಜನಕ್ಕೆ ಬನಾರಸ್ ಅಂತ ಇಲ್ಲ ಇನ್ನು ಯಾರೋ ಹೊಸೊಬ್ಬ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ನನ್ನ ಕಾನ್ಫಿಡೆನ್ಸ್ ಸರ್ ಇದು. ನಾನು ನೋಡೋ ಸಿನಿಮಾ, ನಾನು ಮಾಡಿರೋ ಪರ್ಫಾರ್ಮೆನ್ಸ್ಗೆ ನನ್ನ ಕಾನ್ಫಿಡೆನ್ಸ್ ಅದು. ಐ ಆಮ್ ವೆರಿ ವೆರಿ ಡ್ಯಾಮ್ ಶೋರ್ ಅಬೌಟ್ ಇಟ್. ಇದೇ ಜನನೂ ಮಾತಾಡ್ತಾರೆ ರಿಲೀಸ್ ಅಂದರೆ ಸಿನಿಮಾ ನೋಡಿದ ಮೇಲೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಸ್ಕ್ರಿಪ್ಟ್, ಬಿಕಾಸ್ ಅ ವೆರಿ ಇಮೋಷ್ನಲ್ ಸ್ಕ್ರಿಪ್ಟು. ಆಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಏನಕ್ಕೆ ಇರೋದಂದರೆ ಸರ್, ಪ್ರತಿಯೊಬ್ಬರು ಜೀವನದಲ್ಲೂ ಐ ಆಮ್ ವೆರಿ ಮಚ್ ಡ್ಯಾಮ್ ಶೋರ್ ನಿಮ್ಮ ಜೀವನದಲ್ಲೂ ಆ ಥರ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಆ ಘಟನೆ ನಡೆದಿರುತ್ತೆ. ಅಂದರೆ ಆ ಫೀಲಿಂದ, ಆ ಝೋನಿಂದ ನೀವು ಹೋಗಿರ್ತೀರ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ಆ ಜನ ಅದನ್ನು ಕನೆಕ್ಟ್ ಆಗ್ತಾರೆ ಅಂತ ಹೇಳಿ. ಶೋರ್. ಅಂದರೆ ನಾವು ಇವತ್ತು ಮಾತಾಡ್ತೀವಿ, ಇನ್ನೂ ಟ್ರೈಲರ್ ರಿಲೀಸ್ ಆಗಿಲ್ಲ. ಇಲ್ಲಿವರೆಗೂ ಬಂದಿರೋದ್ರಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ, ಮಾಧವನ ನಿಮ್ಮ ಪಾತ್ರ, ಮಾಧವ ಗೀತಾ ಕಾಲೇಜ್ ಟೈಮಲ್ಲಿ ಏನೋ ಒಂದು ಲವ್ ಸ್ಟೋರಿ ಇದ್ದಾಗಿದೆ, ಅದೇನೋ ಬ್ರೇಕಪ್ ಆಯಿತು. ಆ್ಯಂಡ್ ದೆನ್ ಮೇ ಬಿ ಅದಾದಮೇಲೆ ರಚಿತಾರಾಮ್ ಅವರ ಎಂಟ್ರಿ ಇರುತ್ತೋ ವಾಟ್ ಎವರ್ ಅಂತ. ಆ್ಯಂಡ್ ದೆನ್ ಅಫ್ಕೋರ್ಸ್ ಇವನು ಆ ಬ್ರೇಕಪ್ಪನ್ನು ತಡ್ಕೊಳಕ್ಕಾಗಲ್ಲ, ಮೇ ಬಿ ವೈಲೆಂಟ್ ಆಗ್ತಾನೆ, ವೆಂಚ್ಫುಲ್ ಆಗ್ತಾನೆ, ಅದೆಲ್ಲ ಇದಿರಬಹುದು ಅಂತ. ನಾವು ರಚಿತಾರಾಮ್ ಅವರ ಪಾತ್ರದ ಬಗ್ಗೆ ಇಲ್ಲಿವರೆಗೂ ನನಗಂತೂ ಹೆಚ್ಚು ಗೊತ್ತಾಗಿಲ್ಲ. ಈ ಒಂದು ಜರ್ನಿಯಲ್ಲಿ, ಇದು ನನ್ನ ಅಸಂಪ್ಷನ್, ನೀವು ಹೇಳ್ಬೋದು ಇಲ್ಲ ಸರ್ ನೀವು ಅನ್ಕೊಂಡಿರೋದು ಈ ಕಥೆ ಅಲ್ಲ ಅಂತ, ಬಟ್ ಈ ಒಂದು ಜರ್ನಿಯಲ್ಲಿ ನಿಮಗೆ ಎಕ್ಸೈಟ್ಮೆಂಟ್ ಕೊಟ್ಟಿದ್ದೇನು? ಅಫ್ಕೋರ್ಸ್ ನೀವು 3 ಶೇಡ್ಸನ್ನು ಪ್ಲೇ ಮಾಡ್ತಿದ್ದೀರಿ. ಒಂದು 3 ಶೇಡ್ಸು ಏನಕ್ಕೆ ಇಟ್ ವಾಸ್ ಅ ವೆರಿ ಬಿಗ್ ಚಾಲೆಂಜಿಂಗ್. ಆಮೇಲೆ ನನಗೆ ಚಾಲೆಂಜಸ್ ತುಂಬ ಇಷ್ಟ. ಏನಕ್ಕಂದ್ರೆ ಆ್ಯಸ್ ಅನ್ ಆರ್ಟಿಸ್ಟ್ಗೆ, ಕಲಾವಿದನಿಗೆ ಬೇರೆದು ಮಾಡೋದಕ್ಕೆ ನಾನು ಸ್ಪೆಷಲಿ ಇಷ್ಟಪಡ್ತೀನಿ. ಒಂದೇ ಟ್ರ್ಯಾಕಲ್ಲಿ ಹೋಗಿ ನಾನು ಇಷ್ಟಪಡಲ್ಲ. ಒಂದು ಅದು ಬಿಟ್ಟು ಇಂದು ಸಿನಿಮಾದಲ್ಲಿ ಹಲವಾರು ಸೀನ್ಸ್ ಇದೆ ಸರ್, ಅದು ನನಗೆ ಬಿಡಿಸಿ ಹೇಳೋಕ್ಕಾಗಲ್ಲ. ಅಗೇನ್ ನಾನು ಅದನ್ನು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿರೋ, ಇಲ್ಲ ಆ್ಯಟಿಟ್ಯೂಡ್ ದುರಂಕರ ಅಂತಿರೋ, ಬಹುಶಃ ಯಾರೂ ಅದನ್ನು ಒಪ್ಕೊಳ್ಳಲ್ಲ ಅಂದ್ಕೊಳ್ತೀನಿ. ನನಗಿರೋ ಸ್ಟೇಟಸ್ಗೆ, ನನಗಿರೋ ಬ್ಯಾಕ್ಗ್ರೌಂಡ್ಗೆ ಯಾರೂ ಅದನ್ನು ಮಾಡೋಕ್ಕೆ ಒಪ್ಪಲ್ಲ. ಬಟ್ ಅದನ್ನು ಅಂದರೆ ಎಲ್ಲ ಅಕ್ಕಪಕ್ಕಕ್ಕಿಟ್ಟು ನನಗೆ ಅದೆಲ್ಲ ಬೇಡ ಗುರು, ನಾನು ಸಿನಿಮಾಗೆ ಏನು ಬೇಕಾದರೂ ಮಾಡ್ತೀನಿ. ಎಂಟರ್ಟೈನ್ ಮಾಡೋಕ್ಕೆ ಇಲ್ಲಿ ನಿಂತ್ಕೊಳ್ಬೇಕು, ಸ್ಟಾರ್ ಆಗಬೇಕು ಅಂದರೆ ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಒಂದೇ ಒಂದು ಆದರೆ ಹೇಳಿ, ಇಲ್ಲದ್ರೆ ಪರವಾಗಿಲ್ಲ, ಫಿಲಮಲ್ಲಿ ನೋಡ್ತೀವಿ. ಏನು ಅಂದರೆ, ನಾನು ಏನು ಮಾಡಿದ್ದೀನೋ ಅದನ್ನು ಒಪ್ಪಲ್ಲ ಯೂಶ್ವಲಿ ಅಂತ ಹೇಳಿದ್ರಲ್ಲ, ಅದು ನಾನು 2 ರೀತಿಯಲ್ಲಿ ನೋಡ್ತಾ ಇದ್ದೀನಿ. ಯಾವುದು ಅಂತ ನಿಮ್ಗಾದರೆ ಹೇಳಿ. ಒಂದು, ಇವನು ಆಲ್ಕೋಹಾಲಿಸಮ್ ಒಳಗಡೆ ಹೋಗಿ ತುಂಬ ಕೆಳಮಟ್ಟಕ್ಕೆ ಹೋಗ್ಬಿಡ್ತಾನೆ, ಮೆಂಟಲಿ ಆಗಲಿ ಅಥವಾ ಮೇ ಬಿ ಫೈನಾನ್ಷಿಯಲಿ ಆಲ್ಸೋ. ಒಂದು ಫ್ರೆಂಡ್ 500 ರೂಪಾಯಿ ಕೊಟ್ಟರೆ ಇವನು ಅದನ್ನು ತೊಗೊಂಡು ಹೋಗ್ತಾನೆ ಅಲ್ವಾ? ಸೊ ಅದನ್ನು ಹೇಳ್ತಾ ಇದ್ದೀರಾ, ಅಥವಾ ಇವನು ಒಂದು ರಿವೆಂಜ್ ಅನ್ನೋ ಒಂದು ಟ್ರ್ಯಾಕಲ್ಲಿ ಹೋದಾಗ ಏನೇನು ಮಾಡ್ತಾನೆ? ಎಪಿಸೋಡ್ಸ್ಗಳು ಇದೆ ಸರ್. ನಾನು ಅಲ್ಲಿ ರಿಯಲ್ ಲೈಫಲ್ಲಿ ಶ್ರೀಮಂತ, ಅಲ್ಲಿ ಬಡವ ಅನ್ನೋ ಅದರಿಂದ ಏನು ಸೆಂಟಿಮೆಂಟ್ ಬರುತ್ತೆ ಸರ್. ಅಲ್ಲಿ ಥಿಯೇಟ್ರಲ್ಲಿ ಮಾಡೋದು ಕೂಡ ಅಲ್ಲೂ ನಂಬಲ್ಲ ಜನ. ಸೂಪರ್ ಆನ್ಸರ್. ವೆರಿ ಗುಡ್ ಸರ್. ಕೆಲವೊಂದು ಎಪಿಸೋಡ್ಸ್ಗಳು ಇದೆ ಸರ್, ಆ ಎಪಿಸೋಡ್ ನೀವು ನೋಡಿದಾಗ ಎವ್ರಿ ಒನ್ ಮೌತ್ಸ್ ವಿಲ್ ಬಿ ಶಟ್. ಅಷ್ಟು ಕಾನ್ಫಿಡೆಂಟ್ ನನಗಿದೆ. ಏನು ನಾನು ಫೈನಲ್ ಟ್ರಿಮ್ ಸಿನಿಮಾ ನೋಡಿದ್ದೀನಿ.
ಎಷ್ಟು ದಿನ ಶೂಟ್ ಮಾಡಿದ್ರಿ? ಆಲ್ಮೋಸ್ಟ್ 92 ಡೇಸ್ 92 ಡೇಸ್ ಆ್ಯಂಡ್ ರನ್ ಟೈಮ್ ಎಷ್ಟಿರ್ಬೋದು ಈಗ? ಇರ್ಬೋದು ಸರ್, ಅಪ್ರಾಕ್ಸಿಮೇಟ್ ಒಂದು 235 ಅಲ್ಲೇ. ಅಷ್ಟು ಸಿ ದಟ್ಸ್ ಅನದರ್ ಕ್ವೆಶನ್ ಬಿಕಾಸ್ ನೀವು ಅದೇ ಲೈಕ್ ಐ ಸೆಡ್ ನವ್ ಐ ನೋ ಜಾಹಿದ್ ಖಾನ್ ನೋಸ್ ದಿ ಇಂಡಸ್ಟ್ರಿ ವೆರಿ ವೆಲ್ ಆ್ಯಂಡ್ ದಿ ಬಿಸ್ನೆಸ್ ಸೈಡ್ ಆಫ್ ಇಟ್ ಅಸ್ ವೆಲ್. 235 ಕೂರಿಸ್ಬೋದಾ ಜನರನ್ನ? ಸರ್ 4 ಅವರ್ಸು ಕೂರಿಸ್ಬೋದು ಸರ್. ಮುಂಚೆ ಇರ್ತಿರಲಿಲ್ಲ ಅಂದ್ಕೊಳ್ತೀನಿ, ಆದರೆ ಈಗ ಒಂದು ಸ್ವಲ್ಪ ಆ್ಯನಿಮಲ್ ಆದಮೇಲೆ ಈಗ ಮೊನ್ನೆ ದುರಂಧರ್ ಅವ್ರದ್ದು ಸಿನಿಮಾ ಎಲ್ಲ ಬಂದಮೇಲೆ ಈಗ ಅಂದರೆ ಈಗ ಲೆಂತ್ ಜನ ಕೇರ್ ಮಾಡ್ತಾಯಿಲ್ಲ. ಕೇಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಅಯ್ಯೋ ಅಷ್ಟು ದೊಡ್ಡ ಸಿನಿಮಾನ ಅಂತ. ಬಟ್ ಎಂಗೇಜಿಂಗ್ ಆಗಿಟ್ರೆ ಟೈಮ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲ್ಲ ಸರ್. ಸೊ ಸಿನಿಮಾ ಚೆನ್ನಾಗಿದ್ರೆ ಸರ್, ಸಿಂಪಲ್ ಸರ್, ಸಿನಿಮಾ ಚೆನ್ನಾಗಿದೆ ಯಾವ ಲೆಕ್ಕಕ್ಕೂ ಬರಲ್ಲ. ಆನ್ ದ್ಯಾಟ್ ನೋಟ್ ನನಗಿದು ಹೇಳಿ, ನಮ್ಮ ಕನ್ನಡದಲ್ಲಿ ವೆನ್ ವಿಲ್ ವಿ ಸಿ ಈಗ ಧುರಂಧರ್ ಥರ ಸ್ಕೋಪ್ ಇರೋ ಒಂದು ಚಿತ್ರ, ಬಡ್ಜೆಟ್ ವಿಚಾರದಲ್ಲ, ಅಷ್ಟು ಸ್ಕೋಪನ್ನು ಮಾಡುವ ಒಂದು ಚಿತ್ರ, ಅಫ್ಕೋರ್ಸ್ ಬಡ್ಜೆಟ್ ಆಸ್ ವೆಲ್. ಈಗ ಏನು ಪರ್ಸೆಪ್ಷನ್ ಇದೆ ಅಂದರೆ ಕನ್ನಡ ಇಂಡಸ್ಟ್ರಿ ಇಸ್ ನಾಟ್ ಅಟ್ ಆಲ್ ಇನ್ ಅ ಗುಡ್ ಸ್ಟೇಟ್ ಅಂತ ಇದೆ. ನಮಗೂ ಹಾಗೆ ಅನಿಸುತ್ತೆ. ಬಿಕಾಸ್ ನಾವು ಈ ವರ್ಷದಲ್ಲೇ ನೋಡಿದ್ರೆ ನಾವು ಆಲ್ಮೋಸ್ಟ್ ಡಿಸೆಂಬರ್ ತನಕ ವೇಟ್ ಮಾಡಬೇಕಾಗಿ ಬಂತು ಟು ಸಿ ಸಮ್ ಗುಡ್ ಪಾರ್ಕ್ಸ್ ಇನ್ ದಿ ಇದು. ಅಫ್ಕೋರ್ಸ್ ಅಲ್ಲಲ್ಲಿ ಬಂತು, ಎಕ್ಕ ಬಂತು, ಕಾಂತಾರ ಬಂತು, ಸೂಫ್ರಮ್ ಶೋ ಬಂತು. ಇವುಗಳನ್ನು ಬಿಟ್ಟರೆ ವಿ ಹ್ಯಾವ್ ಟು ವೇಟ್ ಫಾರ್ ದಿ ಲಾಸ್ಟ್ ಮಂತ್ ಆಫ್ ದಿ ಇಯರ್. ಸರ್, ಇಸ್ ಇಟ್ ಪಾಸಿಬಲ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ರೀತಿಯ ಒಂದು ದೊಡ್ಡ ವಿಷನನ್ನು ಕಟ್ಕೊಂಡು ಒಬ್ಬ ಫಿಲಮ್ ಮಾಡಲಿಕ್ಕೆ? ಸರ್, ಒಬ್ಬನಿಂದಂತೂ ಸಾಧ್ಯ ಇಲ್ಲ ಸರ್. ಆದರೆ ಒಬ್ಬರು ಅದನ್ನ ಇನಿಷಿಯೇಟ್ ತೊಗೊಳ್ಳೇಬೇಕು. ಸೊ ಐ ಥಿಂಕ್ ಯಶ್ ಅವರು ಅದನ್ನು ಅವ್ರು ತೊಗೊಂಡಿದ್ದಾರೆ. ಆಮೇಲೆ ನಾನು ಹಲವಾರು ಸತಿ ಹೇಳಿದ್ದೀನಿ, ಯಶ್ ಅವ್ರದ್ದೇ ಒಬ್ರದ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಕನ್ನಡ ಇಂಡಸ್ಟ್ರಿದು, ಇದು ನಮ್ಮ ಇಂಡಸ್ಟ್ರಿ. ಆದರೆ ಅಟ್ಲೀಸ್ಟ್ ಅವರು ಧೈರ್ಯ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟವ್ರೆ. ಅಟ್ಲೀಸ್ಟ್ ಅವ್ರಿಗೆ ನಾವು ಸಾಥ್ ಕೊಡಬೇಡವು? ಕೊಡಬೇಕಲ್ವಾ? ನಮ್ಮ ಕಡೆಯಿಂದ ಎಫರ್ಟ್ಸ್ ಇರಬೇಕಲ್ಲ. ಯಶ್ ಅವ್ರು ಪಾಯಣ ಮಾಡ್ಬಿಟ್ರೆ ಸಾಕು ಗುರು ನಾನು ಆರಾಮಾಗಿರ್ತೀನಿ, ಆಗಲ್ಲ. ಇಂಡಸ್ಟ್ರಿ ಬೆಳೆಯಲ್ಲ. ಅವ್ರ ಪಾಪ 3 ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಬರುತ್ತೆ. ಥಿಯೇಟರ್ಸ್ ಅವ್ರು ಏನಾಗಬೇಕು, ಇಂಡಸ್ಟ್ರಿ ಎಲ್ಲಿಗೆ ಹೋಗಬೇಕು? ಸೊ ಎಲ್ಲ ಹೀರೋಗಳು ಆ ಇನಿಷಿಯೇಟ್ ತೊಗೊಂಡು ಟೈಮ್ ಕೊಟ್ಟರೆ ಸರ್, ಪ್ರಾಬ್ಲಮ್ ಆಗ್ಬಿಟ್ಟೋದು ಇದೆ ಸರ್. ಇಲ್ಲಿ ಹೀರೋಗಳು ಕಮ್ಮಿ, ಹೀರೋಗಳು ಕಮ್ಮಿ, ಟೆಕ್ನಿಷಿಯನ್ಸ್ ಕಮ್ಮಿ, ನಿರ್ಮಾಪಕರು ಕಮ್ಮಿ. ಒಳ್ಳೆ ನಿರ್ಮಾಪಕರು ಬಂದರೆ ಯಾರೋ ಕೆಟ್ಟ ಟೀಮ್ಗೆ ಹೋದರೆ ಅಲ್ಲಿ ಕುರಿ ಥರ ಕುಯ್ದುಬಿಡ್ತಾರೆ. ಅವ್ನು ನೆಕ್ಸ್ಟ್ ಸಿನಿಮಾ ಕಡೆ ಬರೋದೇ ಇಲ್ಲ. ಅವನು ಸಾಕು ಬಿಡೋಬ್ರು ಈ ಇಂಡಸ್ಟ್ರಿ ಸವಾಸಮನೆ ಬೇಡ ಅಂತ. ಇಲ್ಲಿ ಅವರು ಬದುಕಕ್ಕೆ ಬಿಡಲ್ಲ ಸರ್. ಪ್ರಾಬ್ಲಮ್ ಆಗಿರೋದು ಇದು, ಬದುಕಕ್ಕೆ ಬಿಡಲ್ಲ. ಆ್ಯಂಡ್ ಐ ಪರ್ಸ್ನಲಿ ಫೀಲ್ ಇಂಡಸ್ಟ್ರಿಯಲ್ಲಿ ಯಾರೊಬ್ಬರು ಒಂದು ಲೀಡ್ರು ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಳ್ಬೇಕು ಸರ್. ಹಿಂಗೆ ಅಣ್ಣ ಅವರಾಗ್ಬೋದು, ಕೊನೆಗೆ ನಮ್ಮ ಲಾಸ್ಟ್ ಅಂಬರೀಷನ್ ಆಗ್ಬೋದು, ಏನೇ ಒಂದು ಸಮಸ್ಯೆ ಆದರೂ ಕೂಡ ಅವ್ರ ಹತ್ರ ನಾವು ಹೋಗ್ತಿದ್ವಿ, ಅಣ್ಣ ಹಿಂಗಾಗಿದೆ ಪ್ರಾಬ್ಲಮ್, ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಸೊ ಅವ್ರ ಮಾತಿಗೆ ಎಲ್ಲರೂ ಕೇಳೋರು. ಇವತ್ತು ಆ ಜಾಗ ಖಾಲಿ ಹೊಡಿತಾ ಇದೆ. ಸೊ ಬಹುಶಃ ಅದನ್ನು ಯಾರಾದರೂ ಒಬ್ಬರು ನಮ್ಮ ಸೀನಿಯರ್ಸರಲ್ಲಿ ಯಾರಾದರೂ ಒಬ್ಬರು ತೊಗೊಂಡ್ರೆ ಅಲ್ಲಿ, ಸೊ ಐ ಥಿಂಕ್ ಇಂಡಸ್ಟ್ರಿ ವಿಲ್ ಕಮ್ ಟು ಒನ್ ಪ್ಲ್ಯಾಟ್ಫಾರ್ಮ್. ಆಮೇಲೆ ಇದು ಒಂದು ನಿಲ್ಲಿಸಬೇಕು ಸರ್. ಈ ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳು, ಹೀರೋಗಳೆಲ್ಲ ಅದನ್ನು ನಿಲ್ಲಿಸ್ಬಿಡ್ಬೇಕು, ಮಾಡೋಕ್ಕೆ ಹೋಗ್ಬೋದು. ಈಗಂದರೆ 250-300 ಸಿನಿಮಾಗಳು ಬರ್ತೀವಿ ಸರ್. ಒಂದು ಸಿನಿಮಾ 1 ಕೋಟಿ ಅಂದರೆ 250-300 ಕೋಟಿ ರೂಪಾಯಿ ಲಾಸ್ ಆಗ್ತಾಯಿದೆ. ಯಾರಿಗೆ ಜೇಬ್ಗೂ ಹೋಗ್ತಾ ಇಲ್ಲ, ಅದೇ ಇಂಡಸ್ಟ್ರಿಗೂ ಬೆನಿಫಿಟ್ ಆಗ್ತಾ ಇಲ್ಲ ಅದು. ಕರೆಕ್ಟ್. ಆನ್ ದಿ ಸೇಮ್ ಲೈನ್ಸ್ ಮೊನ್ನೆ ಯಾವುದೋ ಒಂದು ಇವೆಂಟ್ಸ್, ಈ ಶುಕ್ರವಾರ ಒಂದು ಇವೆಂಟಿಗೆ ಹೋದಾಗ ಅಲ್ಲೊಬ್ಬರು ಆಡಿಯನ್ಸ್ ಅವ್ರು ಹೇಳ್ತಾಯಿದ್ರು, ಈ ಎಲ್ಲ ಫಿಲಮ್ಸ್ ಮಾಡ್ತೀರಿ, ಅದಾದಮೇಲೆ ಹೀರೋಗಳೇ ಬರ್ತಾರೆ, ಜನ ಬರ್ತಾಯಿಲ್ಲ ಥಿಯೇಟ್ರಿಗೆ ಅಂತ ಹೇಳ್ತಾರೆ, ಅಳ್ತಾರೆ, ವಿಡಿಯೋ ಹಾಕ್ತಾರೆ. ಹೌದು. ಬಟ್ ಅದಕ್ಕಿಂತ ನೀವು ನಮಗೆ ಮುಂಚೆನೇ ತಲುಪಿಸ್ಬೇಕಿತ್ತು, ಮುಂಚೆನೇ ಒಳ್ಳೆ ಫಿಲ್ಮ್ ಮಾಡಬೇಕಿತ್ತು ಅಂತಾರಲ್ಲ. ಹೌ ಡು ಯು ಲುಕ್ ಅಟ್ ದಟ್? ವೆರಿ ಸಿಂಪಲ್ ಸರ್. ಪ್ರೇಕ್ಷಕರು ತಪ್ಪು ಯಾವತ್ತೂ ಇರಲ್ಲ ಸರ್. ಅದು ನಮ್ಮದೇ ತಪ್ಪು, ಅದನ್ನು ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ನಾವು ಒಳ್ಳೆ ಸಿನಿಮಾಗಳು ಮಾಡಲ್ಲ ಸರ್. ಮಾಡಿದ್ರೆ ತೀರಾ ಓವರ್ ಬಜೆಟಲ್ಲಿ ಮಾಡ್ತೀವಿ, ಸ್ಟೋರಿ ಲೈನ್ ಡಮ್ಮಿ ಇರುತ್ತೆ, ಸಿನಿಮಾ ಓಡಲ್ಲ. ಕಮ್ಮಿ ಬಜೆಟಲ್ಲಿ ಸಿನಿಮಾ ಮಾಡ್ತೀವಿ, ಕತೆ ಚೆನ್ನಾಗಿರುತ್ತೆ, ಸ್ಟೋರಿ ಲೈನ್ ಚೆನ್ನಾಗಿರುತ್ತೆ, ಆದರೆ ಮೇಕಿಂಗ್ ಚೆನ್ನಾಗಿರುತ್ತೆ, ಜನ ಥಿಯೇಟ್ರಿಗೆ ಬರೋಲ್ಲ. ಈ ಜನಕ್ಕೆ ಪ್ರತಿಯೊಂದು ಬೇಕು ಸರ್. ಆದರೆ ಮಾಡಿದ್ರೆ ಒಂದು ರೇಂಜ್ಗೆ ಬಜೆಟಲ್ಲಿ ಮಾಡಿ, ಜಾಸ್ತಿ ದೊಡ್ಡದು ಬೇಡ, ಜಾಸ್ತಿ ಚಿಕ್ಕದು ಬೇಡ. ವಿ ಆರ್ ನಾಟ್ ಕಾಂಪಿಟೇಟಿಂಗ್ ಓನ್ಲಿ ಟು ಆರ್ ಸೆಲ್, ವಿ ಆರ್ ಕಾಂಪಿಟೇಟಿಂಗ್ ಅದರ್ ಇಂಡಸ್ಟ್ರೀಸ್, ವಿ ಆರ್ ಕಾಂಪಿಟೇಟಿಂಗ್ ಟು ದ OTT. ಇಲ್ಲಿಯವರು ಆ ಸೀರಿಯಸ್ನೆಸ್ ತೊಗೊಳ್ತಾ ಇಲ್ಲ ಸರ್. ನಾನು ಚೆನ್ನಾಗಿದ್ದೀನ, ನನಗೆ ನಿರ್ಮಾಪಕರು ಕಾಸು ಕೊಡ್ತಾವನ. ಈಗ ನನಗೆ ಯಾರೇ ನಿರ್ಮಾಪಕರು ಬಂದರೂ ಕೂಡ ಅವ್ರು ಅಡ್ವಾನ್ಸ್ ನಾನು ಇಸ್ಕೊಳ್ಳಲ್ಲ ಸರ್, ಅಂಟಿಲ್ ಅನ್ಲೆಸ್ ಫಸ್ಟ್ ಡೇ ಆಫ್ ದ ಶೂಟ್ ಆಗೋವರೆಗೂ. ಏನಿಗೆ ಗೊತ್ತಾ ಸರ್, ಅವ್ರು ನಂಬ್ಕೊಂಡು ನಮ್ಮ ಮೇಲೆ ಕೋಟಿಗಟ್ಟಲೆ ದುಡ್ಡು ಹಾಕಿರ್ತಾರೆ. ನಾನೇನೋ ಕೇರ್ಲೆಸ್ನೆಸ್ ತೊಗೊಂಡು ಸಿನಿಮಾ ಹೊಡ್ಸ್ಕೊಂಡು ಅಂದ್ರೆ ನನಗೇನು ಎಫೆಕ್ಟ್ ಇಲ್ಲ, ನಾನು ನೆಕ್ಸ್ಟ್ ಸಿನಿಮಾಗೆ ಜಂಪ್ ಆಗಿಬಿಟ್ಟಿರ್ತೀನಿ. ಟೆಕ್ನಿಷಿಯನ್ಸು ಬೇರೆ ಸಿನಿಮಾಗೆ ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಅದು ಆ ನಿರ್ಮಾಪಕದ ಕಷ್ಟ ಸರ್. ಅವ್ರ ಹೆಂಡತಿ ಮಕ್ಕಳು ಏನಾದ್ರು ಬೀದಿಗೆ ಬಂದರೆ ಆ ಶಾಪ ತೊಟ್ಟೋದು ಯಾರಿಗೆ? ಅವ್ರಿಗಲ್ಲ ಸರ್, ನನಗೆ. ಏನಕ್ಕೆ ಅವ್ನು ನನ್ನ ನಂಬಿಬಿಟ್ಟು ಬಂಡವಾಳ ಹಾಕೋದಲ್ಲಿ ಆ ಸೀರಿಯಸ್ನೆಸ್ ನಮ್ಮ ಹೀರೋಗಳಲ್ಲಿ ಇಲ್ಲ ಸರ್. ಸಿನಿಮಾ ಮಾಡಬೇಕಷ್ಟೇ, ಸಿನಿಮಾ ಮಾಡಬೇಕು, ಇರೋ ಥರ 4 ಕಡೆ ಹೇಳ್ಕೊಂಡು ಓಡಬೇಕು. ಅದನ್ನು ಬಿಟ್ಟಾಕಿ ಸೀರಿಯಸ್ ಇದೆಯಾ ಬನ್ನಿ ಈ ಕಡೆ, ಅದಕ್ಕೆ ಅಲ್ವಾ ಸರ್ ಜನ ಯಾವುದೋ ಥಿಯೇಟ್ರಿಗೆ ಬರ್ತಾಯಿಲ್ಲ ಸಿನಿಮಾ.
ಏನಕ್ಕೆ ಬರ್ತಾಯಿಲ್ಲ ಇದೇ ಕಾರಣಗಳಿಂದನೇ. ನಾವು ಒಳ್ಳೆ ಸಿನಿಮಾಗಳು ಮಾಡಿಲ್ಲ ಅಂದರೆ ಜನ ಏನಕ್ಕೆ ಥಿಯೇಟ್ರಿಗೆ ಬರ್ತಾರೆ. ಆಮೇಲೆ ಒಳ್ಳೆ ಸಿನಿಮಾ ಕೊಟ್ಟರೆ ನೀವು ಯಾವುದೇ ಕಾರಣಕ್ಕೂ ಜನ ಕೈ ಅಂತೂ ಬಿಡೋದಿಲ್ಲ. ಅದನ್ನ 100% ಐ ಆಮ್ ವೆರಿ ವೆರಿ ಡ್ಯಾಮ್ ಶೋರ್ ಅಬೌಟ್ ಇಟ್. ಕಾಂಪಿಟೇಷನ್ ಬಗ್ಗೆ ನೀವು ಹೇಗೆ ನೋಡ್ತೀರಿ? ಬಿಕಾಸ್ ಯು ಆರ್ ಸೇಯಿಂಗ್ ಐ ವಾಂಟ್ ಟು ಬಿ ಅ ಸ್ಟಾರ್. ಸರ್ ಟು ಬಿ ವೆರಿ ಹಾನೆಸ್ಟ್ಲಿ ಸ್ಪೀಕಿಂಗ್ ಸರ್, ಐ ಆಮ್ ಸಾರಿ ಮತ್ತೆ ಒಂದೊಂದು ಸತಿ ಹೇಳ್ತಾ ಇದ್ದೀನಿ, ಅದು ಆ್ಯಟಿಟ್ಯೂಡ್ ಅಂತ ಅನ್ಸ್ಬೋದು. ನಾನು ಇಲ್ಲಿ ಯಾರೂ ಕಾಂಪೀಟ್ ಮಾಡೋಕ್ಕೆ ಬರಲಿಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ತುಂಬ ಕಡೆ ಹೇಳ್ತೀನಿ, ಅದು ನನಗೆ ಗೊತ್ತು ತುಂಬ ಆರೋಗ್ಯಂಟು ಅನಿಸ್ಬೋದು. ಐ ಹ್ಯಾವ್ ಕಮ್ ಯು ಟು ರೂಲ್. ನಾನು ದೊಡ್ಡ ಸೂಪರ್ ಸ್ಟಾರ್ ಆಗಬೇಕಿಲ್ಲ. ನನ್ನ ಕೈಯಲ್ಲಿ ಏನಾಗುತ್ತೋ ನನ್ನ ಕನ್ನಡ ಇಂಡಸ್ಟ್ರಿ ನಾನು ಮಾಡೋಗ್ತೀನಿ. ಆ ಮಟ್ಟ ನನ್ನ ದೊಡ್ಡ ಹೆಸರು ಮಾಡೋದು. ನಾನು ಎಲ್ಲಿಯೂ ಎಷ್ಟು ವರ್ಷ ಬದುಕ್ತೀನಿ ನನಗೆ ಗೊತ್ತಿಲ್ಲ. ನಾನು ಸತ್ತಾಗ ಇನ್ನೂ 100 ವರ್ಷ ಜನ ನನ್ನ ನೆನೆಸ್ಕೊಳ್ಬೇಕು. ದಟ್ ಈಸ್ ಮೈ ಡ್ರೀಮ್. ನಾನು ಯಾರು ಕಾಂಪಿಟೇಷನ್ ನೋಡಲ್ಲ ಸರ್. ಲವ್ಲಿ. ಅಲ್ಲ, ಅದರಲ್ಲಿ ಇನ್ನೊಂದು ನನ್ನ ಪ್ರಶ್ನೆ ಇದೆ. ಅಗೇನ್ ಇದು ಮೊನ್ನೆ ಮಾತುಕತೆ ಅದರಿಂದ ಅಲ್ಲಿಂದ ಬರ್ತಾ ಇದೆ. ನಮ್ಮ ಕನ್ನಡ ಚಿತ್ರಗಳ ಒಂದು ರೀತಿಯ ಪರಿಧಿ ಅಥವಾ ಬೌಂಡ್ರಿ ಸ್ವಲ್ಪ ಕಡಿಮೆನೇ. ಅಂದರೆ ದಿ ಬಿಗ್ಗೆಸ್ಟ್ ಆಫ್ ದಿ ಸ್ಟಾರ್ಸ್ ಹಿಯರ್ ಅವರಿಗೆ ನ್ಯಾಷನಲಿ ರೆಕಗ್ನಿಷನ್ ಸಿಗೋದು ಸ್ವಲ್ಪ ಕಷ್ಟನೇ. ಬೇರೆ ಭಾಷೆಗಳ ಇದೇ ಬರುತ್ತೆ. ಸೊ ನಿಮ್ಮ ಆಲೋಚನೆಯಲ್ಲಿ ಐ ವಾಂಟ್ ಟು ಬಿ ದಿ ಬಿಗ್ಗೆಸ್ಟ್ ಸ್ಟಾರ್ ಫಾರ್ ಕನ್ನಡ ಅಂತಿದೆಯಾ? ಐ ವಾಂಟ್ ಟು ಬಿ ದಿ ಬಿಗ್ಗೆಸ್ಟ್ ಸ್ಟಾರ್ ಫ್ರಮ್ ಕರ್ನಾಟಕ. ಹಂಗಿರ್ತದೆ. ನಾನು ಅಲ್ಲೂ ಹೋಗ್ಬೋದು ಸರ್. ಹೈಯೆಸ್ಟ್ ನನಗೆ ಆಫರ್ಸ್ಗಳು ಬರೋದು ಮಲಯಾಳಮಿಂದ ಸರ್. ಅಲ್ಲಿ ಜಾತಿ ಪಾತಿ ಇಲ್ಲ, ಎಲ್ಲ ಆಲ್ಮೋಸ್ಟ್ ಮುಸ್ಲಿಮ್ಸೇ, ನೀವು ಬಂದುಬಿಡಿ. ಆಮೇಲೆ ರೀಸೆಂಟ್ ನನಗೆ ದುಲ್ಕರ್ ಸಲ್ಮಾನ್ ಜೊತೆ ಒಂದು ಸಿನಿಮಾ ಆಫರ್ ಬಂದಿತ್ತು. ಇಲ್ಲಪ್ಪ ನಾನು ಮಾಡಲ್ಲ ಅಂದೆ. ನಾನು ಯಾವುದೇ ಕಾರಣಕ್ಕೆ ಮಾಡಲ್ಲ ಅಂತ. ಏನಕ್ಕೆ ಸರ್ ಬೇಕಿದ್ರೆ ಇದು ಮಾಡ್ತೀನಿ? ನಾನು ಮಾಡಲ್ಲ ಸರ್. ನನ್ನ ಭಾಷೆನ ನಾನು ಬಿಟ್ಕೊಡಲ್ಲ. ನೀವು ಕನ್ನಡಕ್ಕೆ ಮಾಡಿ ಸಿನಿಮಾ, ಡಬ್ ಮಾಡಿಕೊಡಿ ಮಲಯಾಳಂ. ನನಗೆ ಮಲಯಾಳಂ ಬರೋಲ್ಲ, ಕನ್ನಡದಲ್ಲಿ ಬೇಕಿದ್ರೆ ಮಾಡ್ತೀನಿ. ಇಲ್ಲ ಹಿಂದಿಯಲ್ಲಿ ಮಾಡಬೇಕಾ ಮಾಡಿಬಿಡ್ತೀನಿ. ಬೇಕಿದ್ರೆ ಬೇರೆ ಯಾವ ಭಾಷೆ ಬೇಕಾದ್ರೆ ಮಾಡ್ತೀನಿ. ನನಗೆ ಮಲಯಾಳಂ ಬರೋಲ್ಲ. ನೀವು ಡಬ್ ಮಾಡ್ಕೊಳ್ಳಿ ಬೇರೆ ಭಾಷೆ, ನಾನು ಕನ್ನಡದಲ್ಲೇ ಶೂಟಿಂಗ್ ಮಾಡಿ ಕೊಡ್ತೀನಿ ನಿಮಗೆ. ಬನ್ನಿ ನಮ್ಮ ಇಂಡಸ್ಟ್ರಿಗೆ. ಇಲ್ಲ ಸರ್ ಕನ್ನಡದಲ್ಲಿ ಮಾಡಿದ್ರೆ ರೈಟ್ ಸೇಲ್ ಆಗೋಲ್ಲ, ಓಲ್ಟಿ ಸೇಲ್ ಆಗಲ್ಲ. ಅದು ಯಾರು ತಪ್ಪು? ನಮ್ಗಳು ತಪ್ಪು. ನಾವುಗಳು ಆ ಮಾರ್ಕೆಟ್ನ ದೊಡ್ಡದು ಮಾಡ್ಕೊಳ್ಳಿಲ್ಲ. ಮಿನಿಮಮ್ ಗ್ಯಾರಂಟಿ MG ನಾವುಗಳು ಮಾಡ್ಕೊಂಡಿಲ್ಲ. ಯಾರು ಸೀರಿಯಸ್ಸೇ ಇಲ್ಲ ಸರ್. ನಾನು ಚೆನ್ನಾಗಿದ್ದೀನಿ ಗುರು, ನನ್ನ ಕೈಲಿ 5 ಸಿನಿಮಾ ಇದೆಯಾ, 4 ಸಿನಿಮಾ ಇದೆಯಾ, ನನ್ನ ಗಾಡಿ ಓಡ್ತಿದ್ಯಾ? ಇಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಬ್ಲೆಸ್ಡ್ ಸರ್. ಐ ಆಮ್ ಬಾರ್ನ್ ಇನ್ ಅ ಪೊಲಿಟಿಕಲ್ ಫ್ಯಾಮ್ಲಿ. ನಮ್ಮ ತಂದೆ ಅವ್ರದ್ದು ದೇವರು ಅವ್ರಿಗೆ ಚೆನ್ನಾಗಿಟ್ಟವ್ರೆ, ಅವ್ರು ನನ್ನ ಚೆನ್ನಾಗಿಟ್ಟವ್ರೆ. ನಾನು ಒಂದು ಒಳ್ಳೆ ವಾಚ್ ಹಾಕಿದ್ದೀನಿ ಸರ್. ಯು ಆರ್ ನಾಟ್ ಬ್ಲೆಸ್ಡ್ ಅಂತ ಅನ್ಕೊಳೋದು ಸರ್. ಮಿಡಲ್ ಕ್ಲಾಸ್ ಲೈಫ್ ಫ್ಯಾಮಿಲಿಯಲ್ಲಿ ನೀವು ಹುಟ್ಟಿದ್ದೀರ. ನೀವು ಯಾವುದೋ ಒಂದು ಪಾಪ ನಾರ್ಮಲ್ ವಾಚ್ ಹಾಕಿದ್ದೀರ. ನಿಮ್ಮ ತಂದೆ ತಾಯಿಗೆ ಆಸೆನೇ ಇಲ್ವಾ ಸರ್? ನಿಮ್ಗೆ ಆಸೆನ ರೋಲೆಕ್ಸ್ ಆಗಬಾರ್ದು ಅಂತ? ನಾನು ಒಬ್ರಿಗೇನ ಸೀಮಿತ, ಅದು ಶ್ರೀಮಂತರಿಗೆ ಅಷ್ಟೇನ? ನೀವುಗಳು ಆಗಬಾರ್ದ? ನೀವುಗಳು ಬೆಳಿಬೇಕಲ್ಲ ಸರ್. ಜೀವನದ ಹಂಗೇನೆ. ನಮ್ಮ ಕೈಲಿ ಏನು ಮಾಡೋಕ್ಕಾಗೋದು? ತಟ್ಟನ್ನು ಒಂದು ದಿವಸ ನನಗೆ ದೊಡ್ಡವರು ನನಗೆ ತಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿ ಇರೋದಲ್ಲ ಸರ್. ಅವರು ಅವತ್ತು ಆ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡ್ತೀನಿ, ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಮಾಡೋಣ. ಎಲ್ಲರೂ ಬೆಳಿಬೇಕು. ಅಲ್ಲಿ ಶ್ರೀಮಂತ ಆಗಿದ್ಬಿಟ್ಟು ಬಡವರು ಎಲ್ಲಕ್ಕೆ ಹೋಗ್ಬೇಕು? ಅವ್ರೇನು ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ಖಾಲಿ 3 ಹೊತ್ತು ಊಟ ತಿಂದು ಬದುಕು ಸತ್ತೋಗ್ಬಿಡ್ಬೇಕಾ? ಅವ್ರಿಗೂ ಆಸೆ ಇರುತ್ತೆ ಅವ್ರ ಮಕ್ಕಳು ಒಳ್ಳೆ ಗಾಡಿಯಲ್ಲಿ ಓಡಾಡಬೇಕು, ಒಳ್ಳೆ ವಾಚ್ ಹಾಕ್ಕೊಂಡ್ಬಿಟ್ಟು, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು ಅಂತ. ನಾವುಗಳು ಸರಿಯಾದರೆ ಸರ್ ಅವ್ರುಗಳು ಒಂದು ಟ್ರ್ಯಾಕ್ಗೆ ಬರ್ತಾರೆ. ನಾವುಗಳು ಸರಿಯಾಗಿಲ್ಲ ಅಂದರೆ ಅವ್ರುಗಳು ಟ್ರ್ಯಾಕ್ಗೆ ಬರಲ್ಲ. ನಿರ್ದೇಶಕರು ಅನಿಲ್ ಕುಮಾರ್ ಅವರು ನಿಮಗೆ ಸಿಕ್ಕಿದ್ದು ಹೇಗೆ ಸರ್? ನನಗೆ ಮತ್ತು ಅವ್ರಿಗೆ ಪರಿಚಯ ಆಗಿದ್ದು ಯಶ್ ಅವ್ರ ಕಡೆಯಿಂದ ಸರ್. KGF ಟ್ರೇಲರ್ ಲಾಂಚ್ ಇವೆಂಟ್ ಆಗಿತ್ತು. ಸೊ ಸಾಯಂಕಾಲ ಒಂದು ಗೆಟ್ ಟುಗೆದರ್ ಪಾರ್ಟಿ ಇಟ್ಟಿದ್ರು ತಾಜ್ ವೆಸ್ಟ್ ಎಂಡಲ್ಲಿ. ಸೊ ಅಲ್ಲಿ ನನಗೆ ಅವ್ರು ನನ್ನ ಗೆಳೆಯ ಅಂತೇಳ್ಬಿಟ್ಟು ಅನಿಲ್ ಅವರು ಅಂತೇಳ್ಬಿಟ್ಟು ಅಲ್ಲಿ ಪರಿಚಯ ಮಾಡ್ತಿದ್ರು. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಬಾಂಧವ್ಯ ಶುರುವಾಗಿತ್ತು ಸರ್. ಹೌ ಡಿಫ್ರೆಂಟ್ ಇಸ್ ಅನಿಲ್ ಫ್ರಮ್ ಜಯತೀರ್ಥ ಡೈರೆಕ್ಟರ್ಸ್ ಆಗಿ? ಜಯತೀರ್ಥ ಅನಿಲ್ ಅವರು, ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ ಸರ್. ಸೊ ದೇರ್ ಇಸ್ ಹ್ಯೂಮರ್ ಇನ್ ಕಲ್ಟ್. ಎಸ್, ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ಅವ್ರಿಗೆ ಜನದ್ದು ಪಲ್ಸ್ ತುಂಬ ಚೆನ್ನಾಗಿ ಗೊತ್ತು. ಈ ಸೆಕ್ಟರ್ ಆಡಿಯನ್ಸ್ ಈ ಡೈಲಾಗ್ಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಅದು ಜಯತೀರ್ಥ ಅವರಲ್ಲಿ ಇರಲಿಲ್ಲ. ಅಂದರೆ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಬೇರೆ ಥರ, ಅವ್ರ ಕತೆ ಬೇರೆ ಥರ. ಅವ್ರು ಫಿಲಾಸಫಿಕಲ್ ಎಕ್ಸಾಕ್ಟ್ ವರ್ಡ್ ಅದು. ಇವ್ರು ಹಾಗಲ್ಲ. ಪ್ರತಿಯೊಬ್ಬ ಲೋಕಲ್ಗೂ ಕೂಡ ಅದ್ರ ಡೈಲಾಗ್ ಅರ್ಥ ಆಗಬೇಕು. ಅದು ನಾನು ಏನು ಇಮೋಷನ್ ಹೇಳೋಕ್ಕೆ ಹೊರಟಿದ್ದೀನೋ ಅದನ್ನು ಅವನಿಗೆ ತಿಳಿಸ್ಬೇಕು ಅಂತ. ಬಟ್ ನಿಮಗೆ ನಟನೆ ಅಥವಾ ನಿಮಗೆ ಒಂದು ಸೀನನ್ನು ಎಕ್ಸ್ಪ್ಲೇನ್ ಮಾಡೋದಾಗಲಿ ಅಥವಾ ನಿಮ್ಮಿಂದ ನಟನೆಯನ್ನು ಹೊರ ತೆಗೆಯೋ ವಿಧಾನದಲ್ಲಿ ವ್ಯತ್ಯಾಸಗಳಿದೆಯಾ ಬಿಟ್ವೀನ್ ಜಯತೀರ್ಥ ಆ್ಯಂಡ್ ಅನಿಲ್? ಐ ಥಿಂಕ್ ಬೋತ್ ಆರ್ ಸೇಮ್ ಸರ್.
ಆ ವಿಚಾರದಲ್ಲಿ. ಯಾಕೆಂದರೆ ಅವರು ನನಗೆ ಅಲ್ಲಿ ಪ್ರೆಷರ್ ಹಾಕಿಲ್ಲ, ಇವರು ನನಗೆ ಅಷ್ಟೊಂದು ಪ್ರೆಷರ್ ಹಾಕಿ, ನಾನು ಇಬ್ಬರ ಮೇಲೆ ಪ್ರೆಷರ್ ಹಾಕಿದ್ದೀನಿ. ಇದು ಹಿಂಗೆ ಅದು ಹೆಂಗೆ, ಈ ಡೈಲಾಗ್ ಅರ್ಥ ಏನೋ ಕೆಲವೊಂದು ಸತಿ ಏನಾಗುತ್ತೆ ಸರ್, ಡೈಲಾಗ್ ನಾವು ಹೇಳಿದಾಗ ಒಂದು ಪದದ ಅರ್ಥ ಆಗಿಲ್ಲ ಅಂದರೆ ಆ ಮುಖದ ಮೇಲೆ ರಿಯಾಕ್ಷನ್ ಬರಲ್ಲ. ಸೊ ಎಲ್ಲರ ಹತ್ರ ನಾನು ಜಾಸ್ತಿ ಟಾರ್ಚರ್ ಕೊಟ್ಟಿದ್ದೀನಿ, ಅವ್ರು ನನಗೆ ಕೊಡಲಿಲ್ಲ, ನಾನು ಅವರಿಬ್ಬರು ಕೊಟ್ಟಿದ್ದೀನಿ. ನೀವು ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಆ್ಯಕ್ಚುಲಿ ಎರಡೂ ಸ್ವಲ್ಪ ಕಷ್ಟದ ರೋಲ್ಸೇ ನೀವು ತೊಗೊಂಡಿರೋದು. ಹೌ ಡೀಪ್ ಡು ಯು ವಾಂಟ್ ಟು ಗೋ ಇನ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ರೋಲ್? ಈಗ ಮಾಧವ, ಅವನ ಹೌ ಡು ಯು ಅಂಡರ್ಸ್ಟ್ಯಾಂಡ್ ಮಾಧವ? ಈಸ್ ಅ ವೆರಿ ಇನ್ನೋಸೆಂಟ್ ಬಾಯ್ ಸರ್, ವೆರಿ ಇನ್ನೋಸೆಂಟ್ ಬಾಯ್. ಅವನಿಗೆ ಪಾಪ ಏನೇನೋ ಗೊತ್ತಿಲ್ಲ, ವೆರಿ ಇನ್ನೋಸೆಂಟ್, ಅಮಾಯಕ ಅಂತ ಏನು ಹೇಳ್ತೀವಿ ಆ ಥರ ಒಬ್ಬ ಹುಡುಗ ಅವನು. ಸೊ ವೆನ್ ಯು ಆರ್ ಹೇಳಿ ಇದು ಒಳಗಡೆ ಅದೇ ಒಂದು ಪ್ರಾಬ್ಲಮಲ್ಲಿ ಅವ್ನು ಸಿಕ್ಕಾಕೊಂಡಾಗ ಅವ್ನ ಜೀವನ ಹಿಂಗೆ ಬದಲಾಗತ್ತೆ, ಏನಕ್ಕೆ ಬದಲಾಯಿತು, ಫಾರ್ ವಾಟ್ ರೀಸನ್ಸ್, ಆಮೇಲೆ ಅದರಿಂದ ಅವ್ನು ಹೆಂಗೆ ಹೊರಗಡೆ ಬರ್ತಾನೆ, ಅದು ಸಿನಿಮಾ. ಒಂದು ಪ್ರಿಪರೇಷನ್ ಅಂತ ಮಾಡ್ಕೊಳ್ಳೋದು ಉಂಟಾ ಬಿಫೋರ್ ಯು ಗೋ ಟು ದಿ ಸೆಟ್? ಏನು ಮಾಡ್ಕೊತೀನಿ. ಒಂದು ಪ್ರಾಬ್ಲಮ್ ಏನಂದರೆ ಫಸ್ಟ್ ಸಿನಿಮಾಯಿಂದನೂ ಕೂಡ ನಾನು ಎಲ್ಲ ಡೈಲಾಗ್ಸು, ಸೀನ್ಸು ಅಂದರೆ ಅಂದರೆ ಬೇರೆಯವ್ರದ್ದು ಡೈಲಾಗ್ಸು ಕೂಡ ನಾನು ಬರ್ದ್ಬಿಡ್ತೀನಿ. ಅಂದರೆ ನಂಗೆ ಗೊತ್ತಾಗಬೇಕಲ್ಲ ಸರ್, ಈ ಟೈಮ್ಗೆ ಇವ್ಳು ಡೈಲಾಗ್ ಇಲ್ಲಿ ಮುಗೀತು ಅಂದರೆ ನಾನು ಇನ್ನೂ ಏನು ಮಾಡ್ಬೋದು ಅಂತ. ಆಮೇಲೆ ನನಗೆ ಈ ತಲೆಯಲ್ಲಿ ಏನಿತ್ತಂದರೆ ಹೆಂಗಾದರೂ ಮಾಡಿ ಐ ಡೋಂಟ್ ನೋ, ಈಗ ಮತ್ತೆ ತಿರ್ಗಿ ಹಿಂಗೆ ಅನ್ಸುತ್ತೆ ಅಂತ ನಾನು ಎಲ್ಲೂ ಡಮ್ಮಿ ಮಾಡಬೇಕು, ನಾನೇ ಬೆಸ್ಟ್ ಮಾಡಬೇಕು. ಈಗ ಸಿನಿಮಾದಲ್ಲಿ ಮಲೈಕಾ ಬೇರೆ, ಅವ್ರ ಸೀರಿಯಲಿಂದ ತುಂಬ ಫೇಮಸ್ಸು, ಅವಳು ನಾನು ತಿಂದುಬಿಟ್ರೆ ಇನ್ನು ಅವಳನ್ನ ತಿನ್ನಬೇಕು, ಅಂದರೆ ಅವಳನ್ನ ಡಾಮಿನೇಟ್ ಮಾಡಿ ನಾನು ಸ್ವಲ್ಪ ಚೆನ್ನಾಗಿ ಅಂದರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಈಗ ಸೇಮ್ ಟು ಆಸ್ ರಚಿತಾ ಆಲ್ಸೋ, ಸೂಪರ್ ಸ್ಟಾರ್ ಬೇರೆ, ಅವ್ರ ಎಕ್ಸ್ಪೀರಿಯನ್ಸ್ ಹಂಗಿರುತ್ತೆ, ಟಕ್ ಅಂತ. ಯು ಆರ್ ನಾಟ್ ಇಂಟಿಮಿಡೇಟೆಡ್ ಅಂದರೆ ಸರ್, ಅಂದರೆ ಈಗ ರಚಿತಾರಾಮ್ ಅವರು ಇದ್ದಾರೆ ಅಂದರೆ ಅವ್ರ ಅನುಭವ ಇದೆ ಆ್ಯಂಡ್ ಆಲ್ ಆಫ್ ದಟ್, ಅದರಿಂದ ನಿಮಗೆ ಹೆದರಿಕೆ ಇಲ್ಲ? ಪ್ರಿಪೇರ್ ಆಗಿದ್ದೆಲ್ಲ ಸರ್, ಆ ರೇಂಜ್ಗೆ ಪ್ರಿಪೇರ್ ಆಗಿದ್ದೆ. ಸೊ ನಾನು ಪ್ರಿಪೇರ್ ಆಗಲಿಲ್ಲ ಸ್ವಲ್ಪ ನರ್ವಸ್ ಫೀಲ್ ಮಾಡ್ತೀನಿ, ನಾನು ಪ್ರಿಪೇರ್ ಆಗಿಬಿಟ್ರೆ ನಾನು ನರ್ವಸ್ ಫೀಲ್ ಆಗಲ್ಲ. ಸೊ ವಾಸ್ ವೆಲ್ ಪ್ರಿಪೇರ್ಡ್ ಬಿಫೋರ್ ದಟ್. ಆಮೇಲೆ ಈ ಸಿನಿಮಾದಲ್ಲಿ ಏನಾಗೋಯ್ತು ಅಂದರೆ ನಮ್ಮ ಅನಿಲ್ ಸರ್ ಅವರು ಸ್ವಲ್ಪ ಅದನ್ನು ಅಭ್ಯಾಸನ ಬಿಡಿಸ್ಬಿಟ್ರು ನನಗೆ. ಬರೆಯೋದು ಬೇಕಾಗಿಲ್ಲ, ಫ್ಯೂಚರ್ ಲಾಂಗ್ ಟರ್ಮ್ ಅದು ವರ್ಕ್ ಆಗಲ್ಲ. ಒಂದು ಸೀನ್ ಪೇಪರ್ ಕೊಟ್ಟರೆ ಒಂದು 30-40 ಮಿನಿಟ್ಸ್ ಪ್ರಿಪೇರ್ ಆಗಿ ಬರಬೇಕು. ಕರೆಕ್ಟ್. ಆವಾಗಲೇ ಒಬ್ಬ ಅದು ಲಕ್ಷಣಗಳು ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಆಸ್ ಅ ಕಲಾವಿದಾಗಿ ನೀವು ಡೆವಲಪ್ ಮಾಡ್ಕೊಳ್ಬೇಕಿದೆ ನಾನು. ಸೊ ಒಂದು ಚೂರು ಈಗ ಸ್ವಲ್ಪ ಬರೆಯೋದನ್ನ ಕಮ್ಮಿ ಮಾಡಿದ್ದೀನಿ. ಡೈಲಾಗ್ ಸೀನ್ ಪೇಪರ್ನ ನೋಡಿಬಿಟ್ಟು ಅದನ್ನು ಅಲ್ಲೇ ಹಿಂಗೆ ಇಂಪ್ರೊವೈಸ್ ಮಾಡಬೇಕು ಮಾಡಿಕೊಂಡು ಸ್ಪಾಟಲ್ಲೇ ಅಲ್ಲೇ ರಿಹರ್ಸಲ್ಸ್ ಮಾಡ್ಕೊಂಡು. ನನಗೆ ಅದು ಹೇಳಿ, ಚೆನ್ನಾಗಿ ಹೇಳಿದ್ರಿ. ಆ 30-40 ಮಿನಿಟ್ಸಲ್ಲಿ ಏನು ಓಡುತ್ತೆ ನಿಮ್ಮ ತಲೆಯಲ್ಲಿ? ಸೀನ್ ಪೇಪರ್ ಕೊಟ್ಟರು, ಮೇ ಬಿ ನಿಮ್ಗೆ ಗೊತ್ತಿರೋ ಪ್ರೀವಿಯಸ್ ಡೇನೇ ಹೇಳಿರ್ತಾರೆ ನಾಳೆ ಈ ಸೀನ್ ಶೂಟ್ ಮಾಡ್ತೀವಿ ಅಂತ ಹೇಳಿರ್ಬೋದೇನೋ. ಸೀನ್ ಪೇಪರ್ ಇದಕ್ಕೆ ಬೆಳಿಗ್ಗೆ ಹೋದ್ರಿ ಸೆಟ್ಟಿಗೆ, ಸೀನ್ ಪೇಪರ್ ಕೊಟ್ಟರು, ಕ್ಯಾರವನಲ್ಲಿ ಕೂತಿರ್ತೀರಿ ಅಂತ ನೋಡ್ಕೋಣ. ಹೌ ಆರ್ ಯು ಪ್ರಿಪೇರಿಂಗ್? ಇವಾಗ ಒಂದು ಡೈಲಾಗ್ ಸೀನ್ ಪೇಪರ್ ಸರ್, ಇವಾಗ ನನ್ನ ಜೊತೆ ಇಂಟರ್ವ್ಯೂ ಮಾಡಬೇಕು ಅಂತ ಒಂದು ಸೀನ್, ಆ್ಯಸ್ ಅ ಹೀರೋ ಆಗಿ ನಾನು ಬಂದು ನಿಮ್ಮ ಮುಂದೆ ಕೂತ್ಕೊಂಡು ಒಂದು ಮಾಡಬೇಕು. ಇದರಲ್ಲಿ ಒಂದು ಪಾಸ್ಟ್ ಅಂತ ಇರುತ್ತೆ, ಆ ಪಾಸ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಪ್ರೆಸೆಂಟ್ ನನಗೆ ಸಾಧ್ಯ. ಬಟ್ ನನ್ನ ಫ್ಯೂಚರ್ ಗೊತ್ತಿಲ್ಲ, ಪಾತ್ರ ಗೊತ್ತಿಲ್ಲ, ನನಗೆ ಗೊತ್ತು. ಲವ್ಲಿ. ಸೊ ಅದು ಗೊತ್ತಿಲ್ಲದೆ ಥರ ಅಲ್ಲಿ ಆ್ಯಕ್ಟ್ ಮಾಡಬೇಕು. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಮಾರ್ಕಿಂಗ್ ಎಲ್ಲ ಮಾಡ್ಕೊಳ್ತೀನಿ ನಾನು. ಇಲ್ಲಿಗೆ ನಾನು ಪಾಸ್ ಕೊಡಬೇಕು, ಇಲ್ಲಿಗೆ ರಿಯಾಕ್ಷನ್ ಹಿಂಗೆ ಚೇಂಜ್ ಮಾಡಬೇಕು. ಆಮೇಲೆ ಶಾರ್ಟ್ಗೂ ಹೋದಾಗ ಇದು ವೈಡಾಗಿ ಶೂಟ್ ಮಾಡ್ತಿದ್ದೀರಾ, ಮಿಡ್ಡಾಗಿ ಶೂಟ್ ಮಾಡ್ತಿದ್ದೀರಾ, ಕ್ಲೋಸಪ್ ತೊಗೊಳ್ತಿದ್ದೀರಾ ಅಂತ. ವೈಡ್ ಶೂಟ್ ಮಾಡಿದಾಗೆಲ್ಲ ಸ್ವಲ್ಪ ಕಾಲು ಗೀಲು ಎಲ್ಲನೂ ಶೇಕ್ ಮಾಡ್ತಾ ಇರಬೇಕು. ಕ್ಲೋಸಪ್ ಬಂದಾಗ ಇಷ್ಟಲ್ಲೇ ಆಡಬೇಕು, ಕ್ಲೋಸಪ್ ಬಂದಾಗ ಖಾಲಿ ಕಣ್ಣಲ್ಲೇ ಆಡಬೇಕು, ಫೇಸು ತಿರುಗಿಸಂಗಿಲ್ಲ. ಸೊ ಇದೆಲ್ಲ ಸ್ವಲ್ಪ ನಾನು ವರ್ಕೌಟ್ ಮಾಡ್ಕೊತೀನಿ, ಯಾವ ಥರ ಬೆಸ್ಟ್ ಕೊಡ್ಬೋದು ಅಂತ. ಆಮೇಲೆ ನೀವು ವೈಡ್ ಶಾರ್ಟಲ್ಲಿ ನೀವು ಏನೇ ಪರ್ಫಾರ್ಮ್ ಮಾಡಿ ವೇಸ್ಟ್, ಮಿಡ್ ಶಾರ್ಟ್ ಕ್ಲೋಸಪ್ಪಲ್ಲೇ ನಿಮ್ದು ಏನಿದ್ರು ಆಟ. ಆನ್ ದಟ್ ನೋಟ್, ಆ್ಯಕ್ಟರ್ ಪ್ರಿಪೇರ್ಸಲ್ಲಿ ನಿಮಗೆ ಕ್ಯಾಮ್ರಾಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರಾ, ಸ್ಟೇಜಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರಾ? ಎರಡು ಇದೆ. ಥಿಯೇಟರ್ಸ್ ಕಮ್ಮಿ, ನಾನು ಅದನ್ನು ಬೇಕು ಅಂತ ನಾನು ಮಾಡ್ಕೊಂಡಿದ್ದೆ ಆಚೆ ಕ್ಲಾಸಸ್ ಮುಗಿದ ಮೇಲೆ, ಇನ್ನೂ ಕಲಿಬೇಕು ಅಂಥೇಳಿ. ಈಗಂದರೆ ಅಲ್ಲಿ ಸಾವಿರಾರು ಜನ ಕೂತಿರ್ತಾರೆ, ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಓವರ್ ಎಕ್ಸಾಚುರೇಟ್ ಆಗಿಬಿಟ್ಟು ಹೇಳಬೇಕು ಅಲ್ಲಿ, ಯಾಕಂದರೆ ಅಲ್ಲಿವರೆಗೂ ಜನ ನೋಡಬೇಕು ಕೂಡ, ಪ್ಲಸ್ ನಮ್ಮ ವಾಯ್ಸ್ ಅವ್ರಿಗೆ ತಲುಪಿಸ್ಬೇಕಲ್ಲ. ಕರೆಕ್ಟ್ ಸರ್ ಸಿನಿಮಾದಲ್ಲಿ ಹಂಗಾಗಲ್ಲ. ಅದೇ ಸ್ಟೇಜಲ್ಲಿ ನಾವು ವೈಟ್ ಶಾರ್ಟ್ ಇಟ್ಟಂಗೆ ಆ್ಯಕ್ಟಿಂಗ್ ಮಾಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ನೀವು ಐ ಥಿಂಕ್ ಬನಾರಸಲ್ಲಿದ್ದ ಫಿಸಿಕ್ಗೂ ಕಲ್ಟಿಗೆ ಬಂದ ಫಿಸಿಕ್ಗೂ ಬದಲಾವಣೆ ಮಾಡಿದ್ದೀರಿ. ಖಂಡಿತ. ಟೆಲ್ ಮಿ ವಾಟ್ ವಾಸ್ ದಿ ಥಾಟ್ ಪ್ರೊಸೆಸ್ ಬಿಹೈಂಡ್ ದಟ್? ಅದೇ ಕ್ಯಾರೆಕ್ಟರ್ ಸರ್ 3 ಶೇಡ್ ಆಗಿರೋದ್ರಿಂದ ಅವ್ನ ಬಾಡಿಲೇ ಬೇರೆ ಬೇರೆ ತ ಕಾಣಿಸ್ಬೇಕು ಅಂತ ಹೇಳಿ. ಈಗ ಫುಲ್ ಲಾಂಗ್ ಹೇರ್, ಇಷ್ಕಾಪಟ್ಟೆ ಗಡ್ಡನಿಗೆ ಸ್ವಲ್ಪ ಬಲ್ಕ್ ಇದ್ದಾನೆ, ಹೊಟ್ಟೆ ಬಂದುಬಿಟ್ಟಿದೆ ಅವನಿಗೆ, ಕುಡಿದು ಸ್ವಲ್ಪ ಒಂದು ಪ್ಲಸ್ ಇದೇ ಲುಕ್ ಒಂದು ಬರುತ್ತೆ. ಈ ಸ್ಟೈಲಿಶ್ ಗಡ್ಡ ಮತ್ತು ಈ ಹೇಗೆ ಸ್ವಲ್ಪ ಸ್ಲಿಮ್ ಆಗಿದ್ದಾನೆ. ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಫುಲ್ ಕ್ಲೀನ್ ಶೇವ್ ಮತ್ತು ಶಾರ್ಟ್ ಹೇರ್. ಅದು ಚಿಕ್ಕ ಹುಡುಗನ ಥರನೇ ಕಾಣಿಸ್ಬೇಕು, ಹಳ್ಳಿ ಹುಡುಗ, ಒಂದು PU ಸೆಕೆಂಡ್ PU ಡಿಗ್ರಿ ಆ ಥರ ಸ್ಟೂಡೆಂಟ್ ಕಾಣಿಸ್ಬೇಕು ಅಂತೇಳಿ. ಸೊ ಆ ಥರ. ಹೆಂಗೆ ಶೂಟ್ ಮಾಡಿದ್ರಿ? ಫಸ್ಟ್ ಅದನ್ನು ಶೂಟ್ ಮಾಡಿದ್ರೆ ಫಸ್ಟ್ ಲಾಂಗ್ ಹೇರ್, ಒಂದು ಮಿಡ್ ಹೇರ್ ಮತ್ತು ಶಾರ್ಟ್ ಹೇರ್. ಅಯ್ಯೋ, ಮತ್ತೆ ಬೆಳೆಸಿದ್ರ ಈಗ? ಮತ್ತೆ ಇದನ್ನ ಈಗ ಪ್ರಮೋಷನ್ಗೆ ಎಲ್ಲ ಕಡೆ ಇದು ಮಾಡಬೇಕು, ಹಂಗಾಗಿ ಇದೊಂದು ಲುಕ್ ಫಿಕ್ಸ್ ಮಾಡಿಕೊಂಡು. ನಂಗೆ ಅದು ಅನ್ನಿಸ್ತು. ಫಸ್ಟ್ ಆಫ್ ಆಲ್, ಎಷ್ಟೋ ನೀವು ಇಲ್ಲಿವರೆಗೂ ಬಿಟ್ಟಿರೋ ಇದು ಪ್ರಮೋಷನಲ್ ಮೆಟೀರಿಯಲ್ಲಿ ಮಳೆ ಇದೆ,
ಸಿಗರೇಟು, ಗಡ್ಡ, ಕೂದಲು, ಹೌ ಫ್ರಸ್ಟ್ರೇಟಿಂಗ್ ವಾಸ್ ಇಟ್? ಅಯ್ಯೋ ಎಲ್ಲ ಓಕೆ ಸರ್, ಎರಡು ಟಾರ್ಚರ್ ಆಗೋಯ್ತು. ಒಂದು ಸಿಗರೇಟ್ದು, ಒಂದು ಮಳೆದು. ಎಕ್ಸಾಸ್ಟೆಡ್ ಆಗಿಬಿಟ್ಟಿದ್ದೆ ನಾನು. ಆಲ್ಮೋಸ್ಟ್ ಎಂಟೈರ್ ಸಿನಿಮಾ ಮಳೆ 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 ಮಳೆ, ಫೈಟು ಮಳೆ, ಸಾಂಗು ಮಳೆ, ಸೀನ್ಸು ಮಳೆ, ಎಲ್ಲ ಆಲ್ಮೋಸ್ಟ್ ಇಡೀ ಸಿನಿಮಾ ಮಳೆ ಮಳೆನೇ. ಬಟ್ ನಮಗೆ ತುಂಬ ಹಿಂಸೆ ಆಗುತ್ತೆ. ಅದು ಸ್ಕ್ರೀನ್ ನೋಡಿದಾಗ ಒಂದು ವಾವ್ ಫೀಲಿಂಗ್ ಬರುತ್ತೆ, ಒಂದು ಪೀಸ್, ಒಂದು ವಾವ್ ಆ ಫೀಲಿಂಗ್ ಬರುತ್ತೆ. ಬಟ್ ತುಂಬ ಟಾರ್ಚರ್ ಸರ್ ಅದು. ಅದು ಒಂದೇ ಸತಿ ಹಾಕ್ಬಿಟ್ರೆ ನೀರು ಬೇಜಾರಾಗಲ್ಲ ಸರ್. ಅದು ಹಾಕಿಸ್ತೀವ ಮತ್ತೆ ಆ್ಯಂಗಲ್ ಚೇಂಜ್, ಲೈಟಿಂಗ್ ಚೇಂಜ್ ಅಂದರೆ 35-40 ಮಿನಿಟ್ಸ್ ಕೂತ್ಕೊಳ್ಬೇಕು. ಡ್ರೈ ಆಗಿಬಿಟ್ಟಿರ್ತೀವಿ, ಮತ್ತೆ ತಣ್ಣಗೆ ನೀರು ಹಾಕ್ತಾರೆ. ಅದು ಸಿಕ್ಕಾಬೇಡ ಟಾರ್ಚರ್. ಅದು ನೈಟ್ ಶೂಟ್ಸ್ ಬೇರೆ. ಇದೇ ಥರ ಚಳಿ ಇರುತ್ತೆ, ಡಿಸೆಂಬರ್ ಚಳಿ ಥರ ಇತ್ತು ನಾವು ಶೂಟ್ ಮಾಡಿದಾಗೆಲ್ಲ. ಏಯ್ ಹಾಗೇನೆ ನನಗೆ ಇನ್ನೊಂದು ತುಂಬ ಇದು ಖತರ್ನಾಕ್ ಇದೆ ಫಿಲಮು ಅಂತ ಅನ್ಸಿದ್ದು ಶಾರ್ಟ್ ಯಾರು ಗೊತ್ತಾ? ಫ್ಲೈಓವರ್ ಮೇಲೆ ಕೇಕ್ ಕಟ್ ಮಾಡ್ತಿರೋದು. ಕೇಕ್ ಕಟ್ ಮಾಡ್ತಿರೋದಾ ಅಥವಾ ಕಾರಲ್ಲಿ ಕಿಡ್ನಾಪ್. ಹಾಂ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ ಸರ್. ಬಟ್ ಆ ಐಡಿಯಾ ಯಾಕಂದರೆ ನಾವು ಅದೇ ರಸ್ತೆ, ಸಿಲ್ಕ್ ಬೋರ್ಡ್ ಇದೆ ಆ ಜಂಕ್ಷನ್, ಹೆಬ್ಬಾಳ ಹತ್ರ ಸರ್. ಹೆಬ್ಬಾಳ ಹತ್ರ. ಬಿಕಾಸ್ ಅದೇ ರಸ್ತೆ ಮೇಲೆ ಹೋಗ್ತಿರ್ತೀವಲ್ಲ, ನಮ್ಗೆ ಅನ್ಸುತ್ತೆ ಇದು ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ, ಮೇಲೆ ಹೋದ್ರೆ ಹೆಂಗಿರುತ್ತೆ ಅಂತ. ಫಾರ್ ದಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸಿನಿಮಾಗಳಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಫ್ಲೈಓವರೋ ಅದೇನೋ ಇದೆ, ಅದರ ತುದಿಯಲ್ಲಿ ಕಾರ್ ನಿಲ್ಲಿಸಿ ಆ್ಯಂಡ್ ನೀವು ಅದು ಗ್ಲಿಮ್ಸಲ್ಲಿ ಬಂತ ಅದರಲ್ಲಿ ಹೀರೋಯಿನ್ ಅನ್ಸತ್ತೆ. ಬಟ್ ಅವರ ಡೈಲಾಗು ಅಷ್ಟು ಕ್ಲಾರಿಟಿ ಇಲ್ಲ. ಅಫ್ಕೋರ್ಸ್ ಅವರು ಬೂಟಲ್ಲಿದ್ದಾರೆ ಅಂಡ್ ಆಲ್ ಆಫ್ ದ್ಯಾಟ್. ಬಟ್ ಸ್ವಲ್ಪ ಅದು ಶಾಕಿಂಗ್. ಅದು ನಮ್ಮ ಡೈರೆಕ್ಟರ್ ಸರ್ದ ಐಡಿಯಾ ಸರ್. ನಂದೇನಿಲ್ಲ ಇನ್ಪುಟ್ ಅದರಲ್ಲಿ. ಇಟ್ ಈಸ್ ಹಿಸ್ ವಿಷನ್. ದ್ಯಾಟ್ ಇಸ್ ವಾಟ್ ಐಮ್ ಒಂಥರ ನನಗೆ ಕಲ್ಟಲ್ಲಿ ಹೆಸರು ಕಲ್ಟ್ ಅಂತ ಇಟ್ಟಿದ್ದೀರಾ. ಸೊ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಇಸ್ ಆ ಬೌಂಡ್ರಿನ ಎಷ್ಟು ತಳ್ಳಿದ್ದೀರಾ ನೋಡೋಣ ಅಂತ. ಗುಡ್ ಬಾಯ್ ಆಗಿದ್ದ ಕಾಲೇಜ್ ಹುಡುಗ ಯಾವ ಲೆವೆಲ್ಗೆ ಬ್ರಿಡ್ಜ್ ನೋಡಿ ಇಷ್ಟೊಂದು ಶಾಕ್ ಆಗ್ತೀರಾ ಅಂದ್ರೆ ನಾನು ಸಿನಿಮಾ ನೋಡ್ಬಿಟ್ಟು ಇನ್ನೇನು ಹೇಳ್ತೀರಾ ಸರ್ ನೀವು? ಈಗರ್ಲಿ ವೇಟಿಂಗ್ ಜನವರಿ 23rd ಯಾವಾಗ ಬರುತ್ತೆ, ಜನ ಯಾವಾಗ ನೋಡ್ತಾರೆ ಅಂತ ಹೇಳಿ. ಬಟ್ ನೀವು ಹೇಳಿದ್ರಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು ಮಾಡ್ತಾರೆ ಅಂತ, ಅದನ್ನ ಮಾಡಿದೀವಿ ಅಂತ. ಎಲ್ಲಾದರೂ ನಿಮ್ಮ ಮತ್ತು ಡೈರೆಕ್ಟರ್ ನಡುವೆ ನಡೆದ ಡಿಸ್ಕಷನ್ಸಲ್ಲಿ ಸರ್ ಇದು ಬೇಡ ತುಂಬಾ ಹೋಗ್ತಾ ಇದೀವಿ, ಸ್ವಲ್ಪ ಹಿಂದೆ ಎಳಿಯೋಣ ಅಂತ ಆಗಿದೆ. ಅದೆಲ್ಲ ದಟ್ಸ್ ಆಲ್ ಕಾಮನ್. ಕೆಲವೊಂದು ಸೀನ್ಗಳು ಸ್ವಲ್ಪ ಓವರ್ ಡೀಪಾಗಿ ಬರೆದ್ಬಿಟ್ಟಿರ್ತಾರೆ. ನನಗೆ ಸರ್ ಇಂಟಿಮೆಸಿ ಸೀನ್ ನಾನು ಮಾಡ್ತೀನಿ, ಏನೇ ಒಂದು ಮಾಡಿದ್ರು ಕೂಡ ಒಂದು ಲಿಮಿಟಿಗೆ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಪುಟ್ ಅ ಬ್ಯಾರಿಯರ್ ಫಾರ್ ಫ್ಯಾಮಿಲಿ ಆಡಿಯನ್ಸ್. ಯಾರೇ ನನ್ನ ತಂದೆ ತಾಯಿನೂ ಕೂಡ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ತಾ ಮುಜುಗರ ಪಡಬಾರ್ದು, ಏನು ನನ್ನ ಮಗ ಹಿಂಗೆ ಮಾಡ್ಬಿಟ್ಟಲ್ಲ ಅಂತ. ಅದು ನನ್ನ ತಲೆ ತುಂಬ ಕಾನ್ಷಿಯಸ್ ಆಗಿದೆ. ಸೊ ಆಗಾಗ ಅವ್ರಿಗಷ್ಟೇ ಅಂತಲ್ಲ, ನಾನು ಯಾವ ಸಿನಿಮಾ ಮುಂದಕ್ಕೆ ಮಾಡಿದ್ರು ಕೂಡ ಇಲ್ಲ ಜೈತಿತ್ ಅವ್ರ ಜೊತೆ ಆಗ್ಬೋದು, ಇವ್ರ ಜೊತೆ ಆಗ್ಬೋದು, ನಾನು ಆಗಾಗ ಹೇಳ್ತಾನೆ ಇರ್ತೀನಿ ಈ ಥರ ಸಾಂಗ್ಸ್, ಎಸ್ಪೆಷಲಿ ಸಾಂಗ್ ಶೂಟ್ ಬರ್ಬೋದು, ಇಲ್ಲ ಏನೊಂದು ಸೀನೇ ಇರ್ಬೋದು, ಅದರಲ್ಲಿ ತುಂಬ ಇದರಲ್ಲಿ ನಾನು ಹೇಳ್ತೀನಿ ಒಂದು ಲಿಮಿಟಲ್ಲೇ ಇರಲಿ ಸರ್ ಅಂತ. ಅಂದರೆ ನಾವು ಏನು ಅರ್ಥ ಮಾಡಿಸ್ಬೇಕು, ಅದು ಪ್ರೇಕ್ಷಕರು ಅದು ಅರ್ಥ ಆಗ್ಬಿಟ್ರೆ ಸಾಕಲ್ವಾ, ಮಾಡಬೇಕು ಅನ್ನೋ ಏನಿಲ್ಲ. ಅದಕ್ಕೆ ನಾನು ಅದಕ್ಕೆ ಇದು ಮಾಡ್ತೀನಿ. ಸರಿ, ಸಾಂಗ್ಸ್ ಅಂತ ಹೇಳಿದ್ರೆ ಸಾಂಗ್ಸಲ್ಲಿ ನಿಮಗೆ ಆಸಕ್ತಿ ಇದೆ, ಎಸ್ಪೆಷಲಿ ನಿಮ್ಮ ಚಿತ್ರಗಳ ಸಾಂಗ್ಸಲ್ಲಿ ಯು ವಾಂಟ್ ಟು ಹ್ಯಾವ್ ಅ ಸೇ. ಹೌ ಡು ಯು ಚೂಸ್ ಅ ಗುಡ್ ಸಾಂಗ್? ಐ ಡೋಂಟ್ ನೋ ಸರ್. ಕೇಳಿದ ತಕ್ಷಣ ಒಂದು ವಾವ್ ಫೀಲಿಂಗ್ ಬರುತ್ತೆ, ಒಂದು ಗೂಸ್ ಒಂದು ಬರುತ್ತೆ. ಕೇಳಿದ ತಕ್ಷಣ ಇದು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಒಂದು ಫೀಲ್ ಆಗುತ್ತೆ ಅಷ್ಟೇ ಸರ್. ಬಟ್ ನಾನು ಜಾಸ್ತಿ ಸಾಂಗ್ಸ್ಗೆ ಜಾಸ್ತಿ ಟೈಮ್ ಆಗ್ಬೋದು, ತಲೆ ಆಗ್ಬೋದು, ಎಲ್ಲನೂ ಸಾಂಗ್ಸ್ಗೆ ಜಾಸ್ತಿ ಕೊಡ್ತೀನಿ. ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಸರ್, ಮ್ಯಾಕ್ಸಿಮಮ್ 30 days 40 days ಬ್ಲಾಕ್ ಬಸ್ಟರ್ ಹಿಟ್ ಆದರೆ, ಅದಾದ್ಮೇಲೆ 50 days ಸಿನಿಮಾನೇ ಇರಲ್ಲ ಥಿಯೇಟ್ರಲ್ಲಿ, ಇನ್ನೊಂದು ಸಿನಿಮಾ ಬಂದುಬಿಟ್ಟಿರುತ್ತೆ. ಆದರೆ ಸಾಂಗ್ಗಳು ಸರ್ ಹೋಗ್ತಾನೇ ಇರುತ್ತೆ. ಅದು ಲೈಫ್ ಲಾಂಗ್. ಇವತ್ತು ನಾವು ಅಣ್ಣವ್ರಿಗಾಗ್ಬೋದು, ರವಿ ಸರ್ಗಾಗ್ಬೋದು, ಅವ್ರನ್ನ ನೆನೆಸ್ಕೊಳ್ಳೋದು ಹಿಂಗೆ ಸಾಂಗ್ಸ್ಗಳು ಮಾತ್ರನೇ. ಸಿನಿಮಾ ಟಿ ವಿಯಲ್ಲೇ ಬಂತ ನೋಡ್ತೀವಿ, ಇಲ್ಲ ಫೋನಲ್ಲಿ ನೋಡ್ತೀವಿ, ಟೈಮ್ ಸಿಕ್ಕಿದ್ರೆ. ಅದರ ಹಾಡುಗಳು ಲೂಪಲ್ಲಿ ಕೇಳ್ತಾನೇ ಇರ್ತೀವಿ. ದಟ್ ಈಸ್ ಹೌ ವಿ ವಿಲ್ ಬಿ ರೆಕಗ್ನೈಸ್ಡ್ ಆರ್ ರಿಮೆಂಬರ್ಡ್. ಶೋರ್. ಇವರ ಹತ್ರ ಹಾಡ್ಸೋಣ ಅನ್ನೋ ರೆಕಮೆಂಡೇಶನ್ಸ್ ಕೂಡ ಮಾಡೋದುಂಟು ನೀವು? ಒಂದಷ್ಟು ಕೇಳಿದ ತಕ್ಷಣ ಫೀಲಿಂಗ್ ಬಂದ್ಬಿಡುತ್ತೆ ಸರ್. ಇವ್ರು ಹಾಡಿದ ಬಿಕಾಸ್ ಚಂದನ್ ಒಂದು ಹಾಡು ಹಾಡಿದ, ಚಂದನ್ ಶೆಟ್ಟಿ. ಇನ್ನೊಬ್ರು ಸಿಂಗ್, ಜಸ್ಕರಣ್ ಸಿಂಗ್. ಜಸ್ಕರಣ್ ಸಿಂಗ್ ಹಾಡಿದ್ದಾರೆ. ಅದರಲ್ಲೂ ಇನ್ಪುಟ್ಸ್ ಇರೋದುಂಟು, ಥಾಟ್ಸ್ ಇರೋದುಂಟು. ಖಂಡಿತ ಇರುತ್ತಲ್ಲ ಸರ್. ಇಟ್ಸ್ ಅ ಟೀಮ್ ವರ್ಕ್ ಸರ್. ಲವ್ಲಿ. ಎಲ್ಲ ಕ್ರೆಡಿಟ್ ನಾನು ತೊಗೊಳಕ್ಕಾಗಲ್ಲ, ನಮ್ಮ ಡೈರೆಕ್ಟರು ತೊಗೊಳಕ್ಕಾಗಲ್ಲ, ಯಾರೂ ತೊಗೊಳಕ್ಕಾಗಲ್ಲ, ಯಾವ ಡಿಪಾರ್ಟ್ಮೆಂಟಲ್ಲೂ ಕೂಡ. ಎಲ್ಲರದ್ದು ಒಂದೊಂದು ಭಾಗ ಇರುತ್ತೆ. ಸೊ ಜಾಸ್ತಿ ತೂಕ ಡೈರೆಕ್ಟರ್ದು ಇರುತ್ತೆ, ಬಿಕಾಸ್ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ಎಲ್ಲರದ್ದು ಒಂದು ಇನ್ಪುಟ್ಟು ಸರ್. ಈಗ ಬನಾರಸ್ ಕನ್ನಡದಲ್ಲೂ ಬಂತು, ಹಿಂದಿಯಲ್ಲೂ ಬಂತು, ಆಲ್ 5 ಲ್ಯಾಂಗ್ವೇಜಸ್. ಥಿಯೇಟ್ರಿಕಲ್ ರಿಲೀಸ್ ಆಯ್ತಾ? ಎಸ್. ಹೌ ಅಬೌಟ್ ಕಲ್ಟ್? ಇಟ್ಸ್ ಅ ಸ್ಟ್ರೇಟ್ ಕನ್ನಡ ಫಿಲ್ಮಾ? ಕಲ್ಟ್ ಇಸ್ ಅ ಸ್ಟ್ರೇಟ್ ಕನ್ನಡ. ಯಾಕೆ? ಒಂದೊಂದಿಗೆ ಅರ್ಥ ಆಗಿದ್ದು ಏನು ಗೊತ್ತಾ ಸರ್, ನಾವು ಅವ್ರ ಬಾಗ್ಲ ಹತ್ರ ಹೋದ್ರೆ ನಮ್ಗೆ ಮರ್ಯಾದೆ ಇಲ್ಲ, ಅವರೇ ಕರ್ಸ್ಕೋಬೇಕು. ಅವ್ರನ್ನ ಈಗ ನಮ್ಮ ಬಾಗ್ಲಿಗೆ ಕರ್ಸ್ಕೊಂಡು ಮರ್ಯಾದೆ ಅಂತ. ಸೊ ಅದೇ ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ, ಬೇಡ ಗುರು ಇನ್ಮೇಲಿಂದ ಹೋಗೋದು, ನಾನು ಏನು, ನನ್ನ ಸಿನಿಮಾ ಏನು,
ನೆಕ್ಸ್ಟ್ ಸಿನಿಮಾಗಳಲ್ಲಿ ಮುಂದಿನ ಸಿನಿಮಾಗಳಲ್ಲಿ ಮಾಡಿಬಿಟ್ಟು ಅವ್ರನ್ನ ತೋರಿಸ್ಬಿಟ್ಟು ಅವ್ರು ಬರಬೇಕು, ಸರ್ ನಿಮ್ಮ ಸಿನಿಮಾ ನಮ್ಗೆ ಬೇಕು, ತುಂಬ ಟಾಕ್ ಇದೆ, ಇಲ್ಲಿ ನಮ್ಗೆ ಓಡುತ್ತೆ ಅಂತೇಳಿ. ಆವಾಗ ಅದಕ್ಕೆ ನಾನು ಈ ಸಿನಿಮಾ ಓನ್ಲಿ ಫಾರ್ ಈಗ ಒಂದಷ್ಟು ಸುಮಾರು ಆಫರ್ಗಳು ಬರ್ತಾಯಿದೆ ನನಗೆ. ಈಗ ಆಲ್ರೆಡಿ ನನ್ನ ಮುಖ ಪರಿಚಯ ಆಗಿರೋದ್ರಿಂದ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಫೋನ್ ಮಾಡ್ತಿದ್ದಾರೆ, ಇಲ್ಲ ಸರ್ ಕಳ್ಟದು ಸಿಕ್ಕಾಪಟ್ಟೆ ಟಾಕ್ ಇದೆ, ಆ ಸಿನಿಮಾಗಿತ್ತಿನಲ್ಲೋ ಗೊತ್ತಿಲ್ಲ, ಈ ಸಿನಿಮಾಗಿದೆ ನಮಗೆ ಕೊಡಿ ಅಂತ. ಕೊಡಲ್ಲ, ದುಡ್ಡು ಕೊಟ್ಟರು ಕೊಡಲ್ಲ. ಸಿನಿಮಾ ರಿಲೀಸ್ ಅಂದಲ್ಲಿ ಬೇಕು ತೊಗೊಂಡೋಗು. ಹೀಗಾದ್ರೆ ನೀನು ಕೇಳೋದು ಪೇಮೆಂಟ್ ಇಷ್ಟು, ನನಗದು ಸಾಲಲ್ಲ, ಹಾಗದು ಅವಮಾನ. ಅದಕ್ಕೆ ಏನೇನು ಡಿಸ್ಕಷನು, ಸಿನಿಮಾ ರಿಲೀಸ್ ಆದಮೇಲೆ ನಾನು ಕೇಳೋ ಪ್ರೈಸ್ ನೀನು ಕೊಡ್ತೀಯ, ಆಮೇಲೆ ರಿಲೀಸ್ ಒಂದು ವಾರ ಬಿಟ್ಕೊಂಡು ಮಾಡು, ಎಲ್ಲ ಭಾಷೆ ರಿಲೀಸ್ ಮಾಡು, ಪ್ರಾಬ್ಲಮ್ ಇಲ್ಲ. ಶೋರ್. ಫಿಸಿಕಲಿ ಚೇಂಜಸ್ ಇದೆ ಅಂತ ಮಾತಾಡಿದ್ವಿ, ಈ ಚಿತ್ರದಲ್ಲಿ ಆ್ಯಕ್ಷನು ಜಾಸ್ತಿನೇ ಇದೆಯಾ? 3 ಫೈಟ್ ಇದೆ ಸರ್. ಹಾಂ, ಬಿಕಾಸ್ ಅಲ್ಲಿ ಬನಾರಸಲ್ಲಿ ಐ ಥಿಂಕ್ ದೇ ವಾಸ್ ಒನ್ ಫೈಟ್. ಇನ್ನೊಂದು ಚಿಕ್ಕದು ಕ್ಲೈಮ್ಯಾಕ್ಸ್ಗೆ ಒಂದು ಚಿಕ್ಕದು ಒಂದಿತ್ತು ಅಷ್ಟೇ. ಈ ಸಿನಿಮಾದಲ್ಲಿ ತುಂಬ ಸ್ಟೈಲಿಶ್ ಆಗಿರುತ್ತೆ ಫೈಟ್ಸ್ಗಳು, ವೆರಿ ಕಮರ್ಷಿಯಲ್ ವೇಲ್ ಇರುತ್ತೆ. ಅಂದರೆ ನನ್ನ ಪರ್ಸ್ನಾಲಿಟಿ ಯಾರೇ ನೋಡಿದ್ರು ಕೂಡ ಓವರು ಅನಿಸ್ಬಾರ್ದು. ನನ್ನ ಪರ್ಸ್ನಾಲಿಟಿಗೆ ತಕ್ಕಂಗೆ ನಮ್ಮ ರವಿ ವರ್ಮಾ ಸರ್ ಫೈಟ್ ಮಾಸ್ಟ್ರು, 3 ಫೈಟು ಅವರೇ ಕೊರಿಯೋಗ್ರಫಿ ಮಾಡಿರೋದ್ರಿಂದ ಸೊ ಚೆನ್ನಾಗಿ ಮಾಡೋರೆ. ಓಕೆ. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್. ಈಗ ಫೈಟ್ಸ್ ನನಗೆ ಐ ಆಮ್ ನಾಟ್ ಅ ಬಿಗ್ ಆ್ಯಕ್ಷನ್ ಫ್ಯಾನ್, ಬಿಕಾಸ್ ಅಟ್ಲೀಸ್ಟ್ ಆ ಆ್ಯಕ್ಷನ್ ಏನೋ ಥೀಮ್ ಇದ್ದರೆ ಅಥವಾ ಇಫ್ ಇಟ್ ಇಸ್ ಡ್ರಿವನ್ ಬೈ ಎಮೋಷನ್ ಸರಿ ಕೂರಿಸ್ತೀವಿ, ಇಲ್ಲದ್ರೆ ಬರೀ ಒಬ್ಬನ ಇನ್ನೊಬ್ಬನ ಹೊಡೆದಿದೆ ಅಂತಾನೆ ಇದೆ. ಇದು ಇಮೋಷನಲ್ ಫೈಟ್ಸ್ ಸರ್. ನನ್ನ ಪರ್ಸ್ನಲ್ ನೋಡೋಕೆ ಇಷ್ಟ ಫೈಟ್ಸ್, ಮಾಡೋಕ್ಕೆ ಇಷ್ಟ ಇಲ್ಲ, ಟು ಬಿ ವೆರಿ ಹಾನೆಸ್ಟ್ಲಿ ಸ್ಪೀಕಿಂಗ್. ಬಟ್ ಈಗ ನಮ್ಮ ಸೌತ್ ಇಂಡಸ್ಟ್ರಿ ಆಗಿರೋದ್ರಿಂದ ಇಲ್ಲಿಯವರು ಸ್ವಲ್ಪ BC ಸೆಂಟ್ರ್ ಅವರು ಫೈಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ಅವ್ರು ಇಷ್ಟಪಡ್ತಾರೆ. ಬಟ್ ಸ್ಟಿಲ್ ನನ್ನ ಪರ್ಸ್ನಾಲಿಟಿಗೆ ಕಥೆಯಿಂದ ದೂರ ಹೋಗ್ಬಿಟ್ಟು ಫೈಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಥೆಗೆ ಅಲ್ಲಿ ರೆಲೆವೆಂಟ್ ಆಗಿರಬೇಕು, ಆಡಿಯನ್ಸ್ ಹೇಳಬೇಕು ಇನ್ನೂ ಓಡಿ ಅಂತ, ಆ ಫೀಲಿಂಗ್ ತೊಗೊಂಬಂದೆ ನಾವು ಫೈಟ್ಗಳು ಇಟ್ಟಿರೋದು. ಸುಮ್ಮನೆ ಬೇಕು ಸುಮ್ಮನೆ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇಟ್ಟಿಲ್ಲ. ಈ ಸಿನಿಮಾ ನೋಡಿದಾಗ ಅದನ್ನು ಹೇಳ್ತೀರ ಸರ್. ಈ ವರ್ಕಿಂಗ್ ಔಟು ಜಿಮ್ಮು ಅಂದರೆ ನಿಮ್ಮ ಕೆಲಸಕ್ಕೆ ಇರೋ ಒಂದು ಅನಿವಾರ್ಯತೆನ, ಅಥವಾ ಡು ಯು ರಿಯಲಿ ಲೈಕ್ ವರ್ಕಿಂಗ್ ಔಟ್ ಅಂಡ್ ಸ್ಟಫ್? ಲೈಕ್ ಜಿಮ್ಗೆ ಹೋಗೋದು? ಹಾಂ, ನನಗೆ ಇಷ್ಟ ಇಲ್ಲ ದೇವರನ್ನ ಇಷ್ಟ ಇಲ್ಲ, ನಾನು ಹೋಗೋದು ಇಲ್ಲ. ಹೌದಾ? ನನ್ನ ಮನೆಯಲ್ಲೇ ಜಿಮ್ ಇದೆ ಸರ್. ಏನು ಮ್ಯಾಕ್ಸಿಮಮ್ ಒಂದು 10 ಸ್ಟೆಪ್ಸ್ ಅಂತ ಅಂದ್ಕೊಳ್ತೀನಿ ನಾನು. ನನಗೆ ಅದು ಒಂಥರ ಬೋರಿಂಗ್ ಪ್ರಾಸೆಸ್ ಅದು. ಬಟ್ ನನ್ನ ತಲೆಯಲ್ಲಿ ಇರಬೇಕು, ಗುರಿ ಇರಬೇಕು. ಓಕೆ, ನನ್ನ ಬಾಡಿ ಕಾಣಿಸ್ಕೊಳ್ಬೇಕು, ಚೆನ್ನಾಗಿರಬೇಕು. ಸಿನಿಮಾ ಅಂತ ಹೇಳಿದ್ರೆ ಡೇ ನೈಟ್ ಬೇಕಿದ್ರೆ ಮಾಡ್ತೀನಿ. ಸಿನಿಮಾ ಅಂದರೆ ಏನು ಬೇಕಾದರೂ ಮಾಡ್ತೀನಿ, ಸಿನಿಮಾ ಇಲ್ಲಾಂದರೆ ಏನಿಲ್ಲ. ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಇನ್ನೊಂದು ಸಂದರ್ಶನದಲ್ಲಿ ಹೇಳಿದ್ರಿ ದಟ್ ಟುವರ್ಡ್ಸ್ ದಿ ಕ್ಲೈಮ್ಯಾಕ್ಸ್ ಕಾಲೇನೋ ಏಟಾಗಿತ್ತು ಅಂತ. ಸ್ವಲ್ಪ ಅದು ಆ್ಯಕ್ಷನಿಂದನೇನಾ? ಆ್ಯಕ್ಷನ್ ಸೀಕ್ವೆನ್ಸ್. ಸ್ಟೇರ್ ಕೇಸಿಂದ ಸ್ವಲ್ಪ ಜಂಪ್ ಮಾಡಬೇಕಾಗಿತ್ತು, ಒಂದು ವೈರ್ ಮೇಲೆ ಕಾಲಿಟ್ಬಿಟ್ಟೆ ನಾನು, ಸ್ವಲ್ಪ ಟ್ವಿಸ್ಟ್ ಆಗೋಯ್ತು ಕಾಲಲ್ಲಿ. ನಮ್ಮಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಸರಿ ಇದೆಯಾ ಆ್ಯಕ್ಷನ್ ಮಾಡಬೇಕಾದ್ರೆ? ಡಿಪೆಂಡಿಂಗ್ ಆನ್ ಫೈಟ್ ಮಾಸ್ಟರ್ ಯಾರನ್ನ. ಈಗ ಫಾರ್ ಎಕ್ಸಾಂಪಲ್ ಒಂದು ಆಂಬ್ಯುಲೆನ್ಸ್ ಇರುತ್ತಾ? ಎಲ್ಲನೂ ಇರುತ್ತೆ ಸರ್, ಎಲ್ಲನೂ ಇರುತ್ತೆ, ಕಂಪಲ್ಸರಿ ಸರ್ ಅದೆಲ್ಲ. ಬಿಕಾಸ್ ಅಲ್ಲಿ ಸ್ಮಾಲ್ ಇಂಜುರೀಸ್ ಆಗೋದು, ನನಗೇನೋ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಹೀರೋ ಅಂತ ಹೇಳಿ. ಪ್ಲಸ್ ಈ ಎಸ್ಪೆಷಲಿ ಫೈಟರ್ಸ್ ಸ್ಟಂಟ್ ಮಾಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗೋದು, ಕಟ್ಸ್ ಆಗೋದು, ಇಲ್ಲಿಲ್ಲ ಅದು ಗ್ಲಾಸ್ಗೆ ಬ್ರೇಕ್ ಆದರೆ ಸ್ವಲ್ಪ ಅದೆಲ್ಲ ಕಾಮನ್ ಸರ್, ಅದು ಏನೂ ಮಾಡೋಕ್ಕಾಗಲ್ಲ. ಅದಕ್ಕಂತೂ ಕಂಪಲ್ಸರಿ ಇಟ್ಟಿರಲೇಬೇಕು. ಶೋರ್. ಕೈಗೆ ಏನು ಮಾಡ್ಕೊಂಡ್ರಿ? ಅದು ಸ್ವಲ್ಪ ಅದು ಮೊನ್ನೆ ಧಾರವಾಡಲ್ಲಿ ಒಂದು ಪ್ರಿಲೀಸ್ ಇವೆಂಟ್ ಇತ್ತು ಸರ್, ಸೊ ಅಲ್ಲಿ ಜನ ಒಂದು ಸ್ವಲ್ಪ ಅದು ಕೈ ಇದು ಮಾಡಿದಾಗ ಚೂರು ಏನೋ ನೋವು. ಅದನ್ನು ಆ್ಯಕ್ಚುಲಿ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಮರ್ತೋಯ್ತು ಯಾರು ಅಂತ. ಬಟ್ ಯಾಕೆ ಈ ಸೆಲೆಬ್ರಿಟೀಸು ಕೆಲವು ಸಲ ನಮ್ಮ ಕ್ಯಾಮ್ರಾ ಹಿಂದೆ ನಾವು ನೋಡಿದಾಗ ಯಾಕೆ ಇಷ್ಟು ರೂಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಎಷ್ಟೋ ಅಭಿಮಾನಿಗಳೇ ಇರಲಿ ಬರೋದು, ಅವರ ಉಗುರಿಂದ ಪರ್ಚೋದು ಅದೆಲ್ಲ ಆಗ್ಬಿಡುತ್ತೆ. ಅದನ್ನೆಲ್ಲ ಅನುಭವಿಸಿರ್ತಾರೆ ಅವರು ಸೆಲೆಬ್ರಿಟೀಸು. ಹಾಗಾಗಿ ಅವ್ರು ಹಂಗೆ ರಿಯಾಕ್ಟ್ ಮಾಡ್ತಾರೆ, ಕೆಲವೊಂದು ಭಯದಲ್ಲಿ ರಿಯಾಕ್ಟ್ ಮಾಡ್ತಾರೆ ಅವರು. ಇನ್ನೇನು ಒಂದೊಂದ್ಸತಿ ಪಿತ್ತ ರೈಸ್ ಆಗ್ಬಿಡ್ತೀನಿ, ಯಾಕಂದ್ರೆ ಅವ್ರು ಹಂಗೆ ನಡ್ಕೊತಾರೆ. ಅಲ್ಲಿ ನನಗೂ ಆ ಟೈಮ್ ತಲೆ ಓಡಲ್ಲ, ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರೆ ಸಾಕು, ಒಂದು ಸೇಫ್ ಝೋನ್ಗೆ ಬಂದ್ಬಿಡ್ತೀವಿ ಅನ್ನೋಂಥ ತಲೆಯಲ್ಲಿ ಇರುತ್ತೆ. ಸೊ ನನ್ನೊಂದು ಸತಿ ಆ ಥರ ಮೂಡ್ ಸ್ವಿಂಗ್ಸ್ ಆಗ್ಬಿಡುತ್ತೆ. ಬಟ್ ಜನ ನೋಡಿದಾಗೆಲ್ಲ ಏನು ಇವನು ಇಷ್ಟೊಂದು ಆ್ಯಟಿಟ್ಯೂಡ್ ತೋರಿಸ್ತಾನಲ್ಲ, ದುರಂಕರಲ್ವ, ತಪ್ಪಲ್ವಾ ಇದು ಅಂತ ಅನಿಸ್ಬೋದು. ಬಟ್ ಅದೇ ಏನು ಮಾಡೋಕ್ಕಾಗಲ್ಲ ಸರ್ ಅದು. ಲವ್ಲಿ. ಬಟ್ ಜನರಲಿ ಇಫ್ ಸಂಬನ್ ವಾಂಟ್ಸ್ ಟು ಬಿಕಮ್ ಅ ಹೀರೋ ಇನ್ ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟುಡೇ, ಅವರು ಯಾವ ತಪ್ಪನ್ನು ಮಾಡಬಾರ್ದು? ಮಾಡಬಾರ್ದು ನಾನೀಗ ಹೀರೋ ಆಗಿ ಕಲ್ತ್ಕೊಂಡು ಬರಬೇಕು ಅಂತ ಹೇಳ್ತೀನಿ ಸರ್. ಆ್ಯಕ್ಟಿಂಗ್ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ, ಇಲ್ಲಿ ಹೆಂಗೆ ಬದುಕಬೇಕು ಅದು ಫಸ್ಟ್ ನೋಡಿಕೊಂಡು. ಗ್ಯಾಂಬ್ಲಿಂಗ್ ಸರ್, ಹೆಂಗೆ ಪೋಕರ್ ಗೊತ್ತಿದ್ರೆ ಟೇಬಲ್ಗೆ ಬಾ ಅಷ್ಟೇ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡ. ಸೋಲು ಗೆಲುವು ಅದೆಲ್ಲ ಸೆಕೆಂಡ್ರಿ, ಆಮೇಲೆ ಸೆಕೆಂಡ್ರಿ. ಬಟ್ ಅದನ್ನು ಕಲಿಯೋಕ್ಕೂ ಅವಕಾಶವಿಲ್ವಲ್ಲ ಏನಕ್ಕೆ? ಈಗ ನನಗೆ ಸರ್ ಅವಕಾಶ ಇಲ್ಲಿ ಯಾರು ಕೊಡಲ್ಲ ಸರ್. ಇಲ್ಲಿ ಯಾರು ಬೆಳೆಸಲ್ಲ. ನಮಗೆ ನಾವೇ ಖುದ್ದಾಗಿ ನಿಂತ್ಕೊಳ್ಬೇಕು. ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಷ್ಟೇ, ಮೆಂಟಲಿ ಫಿಸಿಕಲಿ ಎಲ್ಲ ಪೂರ್ವ ನಾನು ನಿಂತ್ಕೊಳ್ಳೇಬೇಕು. ಅದು ಏನೇ ಅಡ್ಡ ಬರಲಿ ಅಂದ್ರೂ ಕೂಡ ಮನುಷ್ಯ ನಿಂತ್ಕೊಳ್ತಾನೆ.
ಇಲ್ಲಪ್ಪ ನಂಗೆ ಸಾಕಾಗೋಯ್ತು ಬಿಟ್ಟಾಕು ಅಂದರೆ ಮನುಷ್ಯ ಬಿಟ್ಬಿಡ್ತಾನೆ. ಸೊ ಇಟ್ ಈಸ್ ಯೋರ್ ಕಾಲ್. ಅನದರ್ ಕ್ವೆಶ್ಚನ್ ಅಬೌಟ್ ಅವರ್ ಇಂಡಸ್ಟ್ರಿ. ಯಾವ ಒಂದು ವಿಚಾರವನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಬದಲಾಯಿಸಲೇಬೇಕು? ಇಟ್ಸ್ ಹೈ ಟೈಮ್ ದಟ್ ವಿ ಚೇಂಜ್ ದಿಸ್. ಐ ಥಿಂಕ್ ಅಭಿಮಾನ ಸರ್, ಭಾಷೆ ಮೇಲೆ ಹಾಂ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ನಾನು ಎಲ್ಲೇ ಈಗ ಪ್ರಚಾರದಲ್ಲಿ ಹೋದರೂ ಕೂಡ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರ್ತೀನಿ, ಎಸ್ಪೆಷಲಿ ಜೆನ್ಸಿ ಸ್ಟೂಡೆಂಟ್ಸ್, ಜೆನ್ಸಿ ಜನ್ರೇಷನ್ ಅಂತ ಏನು ಹೇಳ್ತಿದ್ದಾರೋ ಅವ್ರುಗಳಿಗೆ. ಏನಕ್ಕೆ ಈಗ ಜನ ಪ್ರಪಂಚ ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ದಾರೆ ಸರ್. ಬಹುಶಃ ಮುಂದಿನ ದಿನಗಳಲ್ಲಿ ಕನ್ನಡ ಅನ್ನೋ ಒಂದು ಭಾಷೆ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಏನಕ್ಕೆ ಎಲ್ಲರೂ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡೋದೇ ಇಂಗ್ಲೀಷಲ್ಲಿ. ಅದು ಬಿಟ್ಟರೆ ಅವ್ರವ್ರ ಮದರ್ ಟಂಗ್ಸ್ ಅಂದರೆ ತೆಲುಗು, ತಮಿಳು ಈ ಥರ ಎಲ್ಲ ಭಾಷೆ ಮಾತಾಡ್ತಾರೆ, ಕನ್ನಡ ಮಾತಾಡಲ್ಲ. ಆಮೇಲೆ ಕನ್ನಡ ಮೇಲೆ ಅಭಿಮಾನನೇ ಇಲ್ಲ. ಇದು ನಮ್ಮ ಭಾಷೆ, ಇದು ನಮ್ಮ ನೋಡೋಣ ಇಲ್ಲವೇ ಇಲ್ಲ. ಅದನ್ನು ನಾವು ಮಾಡ್ಕೊಂಡಿಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಬಿಟ್ಟಾಕಿ ಸರ್, ಕರ್ನಾಟಕದಲ್ಲಿ ಒಂದು ಭಾಷೆ ಅನ್ನೋದಂತೂ ನಾವು ಮುಚ್ಚೋಟೋಗುತ್ತೆ. ನಿಮ್ಮ ಅನಾಲಿಸಿಸಲ್ಲಿ ಯಾಕೆ ನನಗನ್ಸೋದು ಯೂನಿಟಿ ಇಲ್ಲ ಸರ್, ನಮ್ಮಲ್ಲಿ ಕಡಿಮೆನೇ ಅದು ಅಂತ. ಯೂನಿಟಿ ಇಲ್ಲ ಸರ್, ತುಂಬಾ ಕಡಿಮೆ. ಯೂನಿಟಿ ಇಲ್ಲ, ಒಂತನ ಇಲ್ಲ, ಬಿಟ್ಕೊಡಲ್ಲ, ಅದಿಲ್ಲ. ಅದೇ ತಮಿಳಿಯನ್ಸ್ ನೋಡಿ ಸರ್ ಹೆಂಗಿದ್ದಾರೆ, ಒಬ್ರು ಬಿಟ್ಕೊಡಲ್ಲ, ಅವ್ರ ಭಾಷೆ ಬಿಟ್ಕೊಡಲ್ಲ. ಕೇರಳೈಟ್ಸ್ ನೋಡಿ ಸರ್, ಎಷ್ಟೇ ಮುಸ್ಲಿಮ್ಸ್ ಇಲ್ಲಿ ಅವ್ರು ಮಲಯಾಳಂ ಬಿಟ್ಟರೆ ಇನ್ನೂ ಮಾತಾಡಲ್ಲ. ಅವರು ಇಂಗ್ಲೀಷ್ ಹಿಂದಿ ಮಾತಾಡಲ್ಲ ಸರ್, ಹಿಂದಿ ಮಾತಾಡಲ್ಲ ಅವರು. ಕಾಮನ್ ಲ್ಯಾಂಗ್ವೇಜ್ ಅದು, ತಿಟ್ಬಿಟ್ರೂ ಮಾತಾಡಲ್ಲ ಅವರು. ಅಂತಾರೆ ಅಂದರೆ ಮಲಯಾಳಮಲ್ಲಿ ಮಾತಾಡಿ ಅಂತಾರೆ, ಇಲ್ಲ ಟೈಪ್ ರೈಟಿಂಗ್ ಹೇಳ್ತಾರೆ, ವಿ ಡೋಂಟ್ ಸ್ಪೀಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಓನ್ಲಿ ಮಲಯಾಳಂ ಅಂತೇಳಿ. ನಾವು ಯಾಕೆ ಹಂಗಿಲ್ಲ? ನಾವೇನಾಗ್ಬಿಟ್ಟಿದ್ದೀವಿ ಅಂದರೆ ಅದು ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಇಲ್ಲಿಗೆ ಬೆಲೆ ಇಲ್ಲ ಇಂಡಿಯಾದಲ್ಲಿ. ಇದೇ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಬಿಟ್ಟು ಸ್ಟಿಕ್ಕರಿಂಗ್ ಮಾಡ್ಬಿಟ್ಟು ಅಮೇರಿಕಾಗೆ ಕಳಿಸಿ ಅಮೇರಿಕಾಯಿಂದ ವಾಪಸ್ ಇಲ್ಲಿ ತರಿಸಿದ್ರೆ ಅಮೇರಿಕಾಯಿಂದ ಬಂತು ಗುರು ಅಂತ ಬೆಲೆ ಜಾಸ್ತಿ ಕೊಡ್ತಾರೆ. ನಮ್ಮ ಜನ ಹಾಗೆ. ನಾವು ಅದನ್ನು ಚೇಂಜ್ ಆಗಿಲ್ಲ ಅಂದರೆ ಮುಂದಿನ ಭವಿಷ್ಯ ಅಂತೂ ತುಂಬ ಡೇಂಜರ್ ಇರುತ್ತೆ ಸರ್. ರಾಜಕಾರಣದ ಇನ್ಫ್ಲೂಯೆನ್ಸ್ ನಮ್ಮ ಕನ್ನಡ ಚಿತ್ರರಂಗದ ಮೇಲೂ ಇದೆಯಾ? ಇಲ್ಲ. ರಾಜಕೀಯ ಬೇರೆ, ಸಿನಿಮಾ ಫೀಲ್ಡೇ ಬೇರೆ, ಅದಕ್ಕೆ ಎರಡಕ್ಕೆ ಒಂದು ಮಾಡೋಕ್ಕೇ ಆಗಲ್ಲ ಸರ್. ಸರಿ, ಸೂಪರ್. 23ನೇ ತಾರೀಕು ಕಲ್ಟ್ ಬಿಡುಗಡೆ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಪೊಂಗಲ್ಲು ಸಂಕ್ರಾಂತಿ ಇದೆಯಲ್ಲ, ಇಟ್ ಇಸ್ ಕಾಲ್ಡ್ ಎ ಫೆಸ್ಟಿವಲ್ ಡೇಟ್ ರಿಲೀಸಸ್ಗೆ. ಹೌದು ಸರ್. ಆ್ಯಕ್ಚುಲಿ ಇದು ಇನ್ನೊಂದು ಒಂಥರ ಪ್ರಾಕ್ಟೀಸ್ ನಾನು ನೋಡ್ತಾ ಇರೋದು. ಕಳೆದ ಕೆಲವು ವರ್ಷಗಳಿಂದ ಡಿಸೆಂಬರ್ ಹ್ಯಾಸ್ ಬಿಕಮ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದಿ ಬೆಸ್ಟ್ ಮಂತ್ ಅಂತ. ದಿಸ್ ಇಸ್ ಕಮಿಂಗ್ ಆಫ್ಟರ್ ಸಂಕ್ರಾಂತಿ ಅಂಡ್ ಪೊಂಗಲ್. ಹೌದು ಸರ್. ನೀವು ಅದನ್ನೆಲ್ಲ ನೋಡೋದು ಈ ಸೀಸನಲ್ಲಿ ಕಲ್ಟ್ ಬರಬೇಕು, ಈ ತಿಂಗಳಲ್ಲಿ. ಫಸ್ಟ್ ಸಿನಿಮಾಗೆ ಅದೆಲ್ಲ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಸರ್, ಆದರೆ ಅದಾದಮೇಲೆ ತುಂಬ ಪಾಠ ಕಲಿತೆ ನಾನು. ಸೊ ಅದಕ್ಕೆ ಸೆಪ್ಟೆಂಬರಲ್ಲಿ ಬಂದಿದ್ದ ಬನಾರಸ್? ನವೆಂಬರ್ ಸರ್, ನವೆಂಬರ್ 4th ಬಂದಿತ್ತು. ಆಮೇಲೆ ನಂಗೆ ಅರ್ಥ ಆಯಿತು, ಇಲ್ಲ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಎಷ್ಟೇ ಚೆನ್ನಾಗಿರಲಿ, ಥಿಯೇಟ್ರದ್ದು ಸರ್ ದೊಡ್ಡ ಮಾಫಿಯಾ, ಥಿಯೇಟರ್ಸ್ ಕೊಡಲ್ಲ, ಶೋಸ್ ಕೊಡಲ್ಲ, ಸಿಟಿ ಕಡೆ ಸಾಯಂಕಾಲ ಕೊಡೋ ಟೈಮ್ಗೆ ಬೆಳಗ್ಗೆ ಕೊಟ್ಟಿರ್ತಾರೆ. ಸೊ ಈ ಥರ ಎಲ್ಲ ತುಂಬ ಆಟಗಳು ಇದೆ. ಸೊ ಅದೆಲ್ಲ ತಿಳ್ಕೊಂಡ್ಮೇಲೆ ಬಿದ್ದು ಎದ್ದ ಮೇಲೆ ಇದೆಲ್ಲ ಸ್ವಲ್ಪ ನಾನೆಲ್ಲ ಸರಿ ಮಾಡಿಕೊಂಡೆ. ಅದಕ್ಕೆ ಡೇಟ್ ತುಂಬ ಯೋಚನೆ ಮಾಡಿ ಈ ಡೇಟ್ಗೆ ಬರಬೇಕು, ಸ್ವಲ್ಪ ಹಾಲಿಡೇಸ್ ಜಾಸ್ತಿ ಇರಬೇಕು, ಯಾರು ಅಕ್ಕಪಕ್ಕ ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಇರಬಾರ್ದು, ಅದನ್ನು ನೋಡಿಕೊಂಡೆ ಬರೋಣ ಅಂತೇಳಿ January 23rd ಇಸ್ ದ ಬೆಸ್ಟ್ ಡೇಟ್ ಫಾರ್ ಮೀ. ಶೋರ್. ಬಟ್ ನಿಮ್ಮ ಜೊತೆ ಐ ಥಿಂಕ್ ಲ್ಯಾಂಡ್ ಲಾರ್ಡ್ ಇಸ್ ಆಲ್ಸೋ ಕಮಿಂಗ್ ಬರ್ತಿದ್ದಾರೆ ಸರ್. ಓಕೆ. ಸೊ ಪ್ರೇಕ್ಷಕರಿಗೆ 2 ಫಿಲಮ್ ಇದೆ ಆ ಒಂದು ದಿನ, ದೇ ಕ್ಯಾನ್ ಚೂಸ್ 100%. ಓಕೆ, ಲವ್ಲಿ. ಫೈನಲಿ ಕಲ್ಟ್ ಚಿತ್ರದ ಬಗ್ಗೆ ನೀವು ಪ್ರೇಕ್ಷಕರಿಗೆ ಏನನ್ನು ಹೇಳಬೇಕು ಅಂತ ಇದ್ದೀರಿ ಸರ್? ನಾನು ಈ ಸಿನಿಮಾ ಶುರು ಮಾಡುವಾಗಲೇ ಶೂಟಿಂಗ್ ಟೈಮಲ್ಲಿ ಇದ್ದಾಗ ನಾನು ರೈಡರ್ಗೆ ಹೇಳ್ಬಿಟ್ಟಿದ್ದೆ, ಜಾಸ್ತಿ ಸಿನಿಮಾಗೆ ಪ್ರಚಾರ ಮಾಡಲ್ಲ. ಪ್ರಚಾರ ಮಾಡ್ತೀನಿ, ಆದರೆ ಪ್ರಮೋಷನ್ ಜಾಸ್ತಿ ಮಾಡಲ್ಲ, ಹೊಗಳಲ್ಲ. ಏನಂದರೆ ಪಾಪ ಎಲ್ಲ ಹೀರೋಗಳು ಬರ್ತಾರೆ, ನಿಮ್ಮ ಜೊತೆ ಕೂತ್ಕೊಳ್ತಾರೆ, ಸರ್ ನಮ್ಮ ಸಿನಿಮಾ ಹಂಗಿದೆ, ನಮ್ಮ ಸಿನಿಮಾ ಹಂಗಿದೆ, ಪ್ರೇಕ್ಷಕರಿಗೂ ಪಾಪ ಬೇಡ್ಕೊಳ್ತಾರೆ, ಹೇಳ್ತಾರೆ, ಆದರೆ ಬರಲ್ಲ ಪಾಪ ಜನ. ನನಗೆ ನನ್ನ ಸಿನಿಮಾ ಮೇಲೆ ಯಾವ ರೇಂಜ್ಗೆ ಇವಾಗ ಕಾನ್ಫಿಡೆನ್ಸ್ ಇದೆ ಅಂದರೆ ಪೀಪಲ್ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಹೆಮ್ಮೆ ಪಡ್ತಾರೆ ಎಲ್ಲರೂ, ಬಿಡುಗರು ಪರವಾಗಿಲ್ಲ, ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ನಮ್ಮ ಭಾಷೆಯಲ್ಲೂ ಕೂಡ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆಯಪ್ಪ ಅಂಥೇಳಿ ಅವ್ರ ಪಕ್ಕಕ್ಕೆ ಇಂಡಸ್ಟ್ರಿಯವ್ರು ರೇಗಿಸ್ಬೋದು, ಕಾಲರ್ ಎತ್ಕೊಂಡು ಓಡಾಡ್ಬೋದು. ಅಷ್ಟು ನಾನು ವಾದ ಮಾಡ್ತೀನಿ. ಎಕ್ಸಲೆಂಟ್. ಸಿನಿಮಾ ಬಗ್ಗೆ ಜಾಸ್ತಿ ನಾನು ಹೋಗಲ್ಲ, ಜನ ಹೋಗಿಳ್ತಾರೆ, ಆವಾಗ ನೀವೆಲ್ಲರೂ ಕೇಳಿಸ್ಕೊಳ್ಳಿ. ಎಕ್ಸಲೆಂಟ್. ಯಾಕಂದರೆ ನನ್ನ ಒಂದು ಅಭಿಲಾಷೆನೂ ಅದೇ, ಏನು ಅಂದರೆ ನನಗೆ ಯಾವುದು ಒಳ್ಳೆ ಕನ್ನಡ ಚಿತ್ರ ಅಂದರೆ, ಯಾವ ಚಿತ್ರವನ್ನು ನಾನು ನನ್ನ ತಮಿಳ್ನಾಡು ಕೊಲೀಗ್ಸ್ಗೆ, ಬಾಂಬೆ ಕೊಲೀಗ್ಸ್ಗೆ, ಡೆಲ್ಲಿ ಕೊಲೀಗ್ಸ್ಗೆ, ಬೆಂಗಾಲ್ ಕೊಲೀಗ್ಸ್ಗೆ ತೋರಿಸ್ಲಿಕ್ಕೆ ಭಯ ಪಡೋದಿಲ್ವೋ, ದಟ್ಸ್ ಅ ಗುಡ್ ಕನ್ನಡ ಫಿಲಮ್. ಯು ಆರ್ ಸೇಯಿಂಗ್ ಕಲ್ಟ್ ವಿಲ್ ಬಿ ದಟ್. 100% ಸರ್, ಅಷ್ಟೊಂದು ನಂಬಿಕೆ ಇದೆ ನನಗೆ. ಎಕ್ಸಲೆಂಟ್. ಅದು ಹಾಗೇ ಆಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.